ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣಧ್ರುವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ತ್ರೇ. ಶ್ರೀ ಗುರುಭ್ಯೋ ನಮಃ. ಇನ್ನೇ ದಿನ ಧನ್ಯರು ಯಾರು ಅನ್ನೋದನ್ನು ದಾಸರು ವಿಷ್ಣು ರಹಸ್ಯ ಅನ್ನೋ ಪುರಾಣದ ಮಾತು ತಗೊಂಡು ಹೇಳ್ತಾ ಇದ್ರು. ಅಲ್ಲಿ ಹೇಳ್ತದೆ ಪುಣ್ಯಕರ್ಮ ಸಹ ಎ ಎ ಎ ಅಂದರೆ ಯಾರು ಅಂತ ಅರ್ಥ. ಯಾರ್ಯಾರು ಮಾಡ್ತಕ್ಕಂಥ ಪುಣ್ಯಕರ್ಮದ ಸಹಾಯ ಮಾಡಿದರೆ ಯಾರೋ ಒಳ್ಳೆ ಕೆಲಸ ಮಾಡ್ತಾರೆ, ನಾವು ಕಿಂಚಿತ್ ಸಹಾಯ ಮಾಡಿದ್ರು ಅಂತ ಅರ್ಥ ಹೇಳ್ತಾ ಇದ್ದೆ. ಪುಣ್ಯಾತ್ಮಾನಸ್ತು ಏ ನರಾಹ, ಭಗವಂತ ಎಲ್ಲೋ ಪುಣ್ಯ ಕೊಡ್ತಾ ಅಂತವ್ರಿಗೆ. ಎಲ್ಲೋ ಒಂದು ಕೆಲಸ ನಡೀತಿಲ್ಲ, ಒಂದು ನಮ್ಮಲ್ಲಿ ಹಿಂದೂ ಸಂಸ್ಕೃತಿ ಬಂದೇ ಬಿಟ್ಟದವು. ಕೂಡಿ ನಾವು ರೊಕ್ಕ ಹಾಕ್ತೀವಿ, ಕೂಡಿ ಉತ್ಸವ ಮಾಡ್ತೀವಿ, ಹೌದಲ್ಲ, ಅದಕ್ಕೆ ಪುಣ್ಯ ಭಾಗ್ಯ ಅಂತ ಹೇಳೋದು. ಅದಕ್ಕೆ ಆ ಪರಂಪರೆ ನಮ್ಮಲ್ಲಿ ಬಂದಿರತಕ್ಕಂಥ ತಿಳ್ಕೊಡ್ರಿ. ದೈತ್ಯ ಭಾಗತಾತ್ ಪುಣ್ಯಾತ್ಮ ತೇಭ್ಯೋ ಅಂಶ ದದೈತಿ ಹೇ. ನೋಡ್ರಿ, ಯಾರು ದುಷ್ಟರಿರ್ತಾರ ಅವ್ರ ಕರ್ಮ ಅವ್ರದ್ದು ಸಹಿತ ಪುಣ್ಯ ತಗೊಂಡು ಭಗವಂತ ತನ್ನವ್ರಿಗೆ ಕೊಡ್ತಾನ, ಭಕ್ತಿಗೆ ಕೊಡ್ತಾನ ಅನ್ನೋ ಮಾತನ್ನು ಹೇಳಿ ಮುಂದೆ ಬರೀತಾರ. ಮುಂದೆ ಇಷ್ಟೋ ತನಕ ಸಭ್ಯರ ಲಕ್ಷಣ, ಭಗವದ್ಭಕ್ತರ ಲಕ್ಷಣ ಹೇಳಿದರು. ಇನ್ನು ಮುಂದೆ 3 ಪದ್ಯಗಳಿಂದ ಕೇವಲ ತಾಮಸರು ಹೆಂಗಿರ್ತಾರ, ತಾಮಸರು ದೈತ್ಯ ಸ್ವಭಾವದ ಅಂತ ಅರ್ಥ, ಅವ್ರು ಹೆಂಗಿದ್ರೆ ಹೇಳ್ತಾ ಇದ್ದಾರೆ. ನಿರುಪಮಗೆ ಸರಿಯುಂಟು ಎಂದು ಅದನ್ನು ಬಿಡಿಸ್ಬೇಕಲ್ಲೇ ಉಚ್ಚರಿಸುವವ ಹೆಂಗೆ. ತದ್ಭಕ್ತರೊಳು ಮತ್ಸರಿಸುವವ, ಗುಣಿ ಗುಣಗಳಿಗೆ ಭೇದಗಳ ಪೇಳುವವ, ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರೊಳು ದ್ವೇಷಿಸುವ, ಹರಿಚರಿತೆಗಳ ಕೇಳದಲ್ಲಿ ಲೋಗರ ವಾರ್ತೆ ಕೇಳುವವ. ಎಲ್ಲ ಹೇಳೋ ಪ್ರಶ್ನೆ ಇಲ್ಲಲ್ಲ, ಅರ್ಥ ಆಗ್ತದೆ ನಮಗೆ. 5-6 ನಮೂನೆ ಕೊಟ್ಟಾರೆ ಇದಾಗ, ಒಂದೊಂದು ಹೇಳ್ತೇನೆ ನೋಡ್ರಿ ಬಗ್ಗೆ. ಒಂದೇದು ಇವ ತಾಮಸ, ಇವ ಮಹಾದೈತ್ಯ. ಒಂದೇದು ನಿರುಪಮಗೆ ಸರಿಯುಂಟು. ನಿಮಗೆ ಹೇಳೇ ನಿಮ್ಮ ಮೊದಲೇ ಅಕ್ಷರ ಯಾವಾಗಿದ್ದು ಮೊದಲೇ ಶಬ್ದರು ಭಗವಂತನ ಅಂತ ಹೇಳಿಬಿಟ್ಟೆ. ಸ್ಟೈಲ್ ಅವರು ಜಗನ್ನಾಥ ಸ್ಟೈಲ್ ಅವರು. ನಿರುಪಮ ಗೊತ್ತೇ, ಉಪಮಾ ಇಲ್ಲ ಮಗ ಯಾರಿಗೆ ಭಗವಂತ. ನಹರೇ ಸದಶೋ ನಹರೇ ಪರಮಃ ಸಾಧ್ಯ ಮಾಡಲಿಕ್ಕೆ. ಸರಿಯುಂಟು ಇವ ಒಬ್ಬ ದೈತ್ಯ. ಭಗವಂತನಾಗ ಭಾಳ ಮಂದಿ ಇದ್ದಾರೆ ಜಗತ್ನಾಗ. ಅವನಂಗೆ ಕೃಷ್ಣಾರಾಮ ಜಪ ಎಷ್ಟು ಅವ ಏನು ದುಡ್ಡಿಸ್ತಾನ ಅನ್ನೋವ. ಇವ ಒಂದೇ ಸ್ವಭಾವ ದೈತ್ಯಂದು ಎಂದು ಉಚ್ಚರಿಸುವವ ಒಂದೇದವ. ತದ್ಭಕ್ತರೊಳು ಮತ್ಸರಿಸುವವ, ಭಗವಂತನ ಭಕ್ತರಲ್ಲಿ ದ್ವೇಷ ಮಾಡಬಾರ್ದು. ನಮಗೆ ಬ್ಯಾಡಾಗಿರ್ಬೇಕು, ಸುಮ್ಮನೆ ಇರ್ಬೇಕಷ್ಟೆ. ಭಗವಂತ ಭಕ್ತರು ಎಂದು ನಿಂದ ಮಾಡ್ಲಿಕ್ಕೆ ಹೋಗಬಾರ್ದು, ಟೀಕಾ ಮಾಡ್ಲಿಕ್ಕೆ ಹೋಗಬಾರ್ದು. ಭಕ್ತ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಇರಬೇಕು. ಅನಕ ಸ್ವಾಮಿ ಬೇಕು ಅಂತ ಅಡ್ಡಾಡೋದು, ಹೌದಾ, ಅವೆಲ್ಲ ಅಂಥ ಉದ್ಯಮ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೊಡೋದು 2ನೇದು. ಗುಣಿ ಗುಣಗಳಿಗೆ ಭೇದಗಳ ಪೇಳುವವ 3ನೇದವ. ಭಗವಂತನ ಗುಣಿ ಗುಣ, ಭಗವಂತ ಗುಣಿ ಅವ ಅರ್ಥವ. ಆ ಭಗವಂತನ ಗುಣಗಳಲ್ಲಿ ವ್ಯತ್ಯಾಸ ಮಾಡಿ ಹೇಳೋವ. ಕರುಣಾ ಇಲ್ರಿ ಅವನ ಹತ್ರ, ಐಶ್ವರ್ಯ ಇದೆ. ಸುಂದರ ಇದ್ದಾನ, ಅನ್ಯಾಯ ಮಾಡ್ತಾನ. ಭಗವಂತನ ಗುಣಕ್ಕೂ ಭೇದ ಮಾಡ್ತಕ್ಕಂಥ ಪ್ರಸಂಗ ಇಲ್ಲೇ ಇಲ್ಲ. ಮೂರನೇದು ಮುಗಿದ. ದರ ಅಂದ್ರೆ ಚಕ್ರ, ಶಂಖ. ಸುದರ್ಶನ ಚಕ್ರ. ಊರ್ಧ್ವ ಪುಂಡ್ರವ ಧರಿಸಿದವರು ದ್ವೇಷಿಸುವ. ಅರ್ಥ ಹೇಳ್ಬೇಕು ನಿಮಗೆ. ಯಾರು ಒಳ್ಳೆ ಚಿನ್ನ ಹಚ್ಕೊಂಡಿರ್ತಾರೆ, ವೈಷ್ಣವ ಚಿನ್ನಗಳನ್ನ, ಏನವು ಸುನ್ನೆ ಒಳ್ಳೆ ಶಂಖ ಮುದ್ರಿ ನಾಮ ಹಚ್ಕೊಂಡಿರ್ತಾರೆ, ಅವ್ರನ್ನ ದ್ವೇಷ ಮಾಡುವ ಅಂತ ಅರ್ಥ. ಯಾರು ಚಂದ ಹಚ್ಕೊಂಡಿರ್ತಾರ ನೋಡಿ ಪ್ರೀತಿ ಬಿಡ್ಬೇಕು ನಾವು. ಅದು ಭಯ ಏನು ಚಂದ ಹಚ್ಚೋಣ ನಾವು ಅಂತ ಬೈಕೂತ ಹೇಳಿದ್ರೆ ಅವನ್ನ ಭಗವಂತನ ಬೈದಂಗನ ಅದು ಅರ್ಥ ಅಂತ ಹೇಳ್ಕೊಡ್ರಿ. ಅವನ ಸನ್ನಿಧಾನ ಇರ್ತದೆ. ವಾಜರಾಜರಂತಾರ ಈ ನಾಮ ಹಚ್ಕೊಳ್ಳೋ ದಂಧೆ ಯಾಕೆ ಮಾಡ್ಬೇಕು, ಇದನ್ನ ಹಂಗೆ ಪೂಜೆ ಮಾಡ್ಲಿಕ್ಕೆ ಬರಂಗಲ್ಲ, ಅದನ್ಯಾಕೆ ಹಚ್ಕೋಬೇಕು ಅಂತ ಕೇಳಿದ್ರೆ ವಾಜರಾಜ ಹೇಳ್ತಾರ. ಫಾಲೆಯಲ್ಲಿಖಿತಂ ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರಾಕೃತಂ ಯಲ್ಲೀಲಾ ತಿಲಕೀಕೃತಂ ವಿತನುತೆ ವಿದ್ಯುಲ್ಲಲಾಮಾಯಿತಾನ್. ಯಾವ ಸ್ನಾನ ಮಾಡಿ ಹೆಣ್ಮಕ್ಳಿಗೆ ಹಚ್ಚಲಿಕ್ಕೆ ಅಧಿಕಾರ ಇದೆ, ನಿಮ್ಗೆ ಗೊತ್ತದ. ಗಂಡು ಮಕ್ಕಳಿಗೆ ಹೆಂಗೆ 12 ನಾಮಗಳು. ನಮ್ಮಲ್ಲಿ ಹೆಸರವ ಹೆಂಗೆ ಮಧುನ ಬಂತಲ್ಲ, ಮತ್ತೆ ನೆನಪು ಮಾಡ್ತಾರೆ ನಿಮಗೆ, ಹೌದಾ. 12 ಅನ್ನೋವ, 12 ಹಚ್ಕೊಳ್ಳೋವ. 12 ಅನ್ನೋವು ಅವು ಹೆಸರು, 12 ಹಚ್ಕೊಳ್ಳೋವೇನವು 12 ನಾಮ. ಪಕ್ಕಾ 12 ಹಚ್ಕೊಳ್ಳೋದಿಲ್ಲ, ಅವು ಸಾಯ್ಬಿಟ್ಟಿರ್ತದೆ. ಎಲ್ಲರ ತಲೆಗೊಂದು 3 ಹಚ್ಚು, ಮುಂದೆ ಹಚ್ಚು, ಹಿಂದೆ ಬಿಡೋದಾಗ ಕೊಡೋ ಸರಿ ಚಕ್ರ ಹಚ್ಚೋ ಕಷ್ಟದ ಕೆಲಸ. ಯಾವ ನಿಮ್ಮ 12 ಕುಡಿಸ್ಬಿಟ್ರೆ ಎಷ್ಟು 12 ಅದು ಹೆಂಗೆ
ಕೇಶವಾಯ ನಮಃ, ನಾರಾಯಣ ನಮಃ ಹಂಗೆ ಅನ್ಕೋತ ಹಚ್ಕೋತ ಸುಮ್ಮನೆ ಯಾಕೆ ಕೊಡ್ಬೇಕು ಅವನ್ನ, ಇದು ಹಚ್ಕೊಳ್ಳೋ ಹೌದಾ ಅಂತಾರೆ ವಾದಿರಾಜರು. ಫಾಲೆ ಅಂದ್ರೆ ಹಣಿ. ಹಣಿ ಒಳಗೆ ಯಾರು ಸರಿಯಾಗಿ ನಾಮೂತ ಧಾರಣೆ ಮಾಡ್ತಾರಲ್ಲ, ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರ ಕೃತಂ. ವಿಧಾತ್ರ ಬ್ರಹ್ಮದೇವರು. ಬ್ರಹ್ಮದೇವರು ಏನಾರ ಕೆಟ್ಟದ್ದು ಬರೆದಿದ್ರೆ ಇವ್ಗೆ ಆಕ್ಸಿಡೆಂಟ್ ಆಗ್ಬೇಕು ಹಿಂಗೇನ ಬರೆದ್ರೆ ನಾಮ ಹಚ್ಕೊಂಡ್ರೆ ಅದು ಒಳಗ್ತದಂತ ನೋಡ್ರಿ. ನಾಮದ ಮಹಿಮ ಹತ್ತಾರೆ, ಮಾಮೂದ ಮಹಿಮ. ನಾ ಹೇಳಿದ್ರ ವಾದಿರಾಜ ಮಾತು. ಧುನೋತಿ ವಿವಿಧಾಂ ರೇಖಾಂ ವಿಧಾತ್ರ ಕೃತಂ ಎಲ್ಲಿಲಾ ತಿಲಕೀಕೃತಂ. ಹಚ್ಕೊಂಡು ಸಮಾತೆ ತಿಳ್ಕೊಂಡ್ಬಿಟ್ರೆ ಜನ್ಮಾಂತರಕ್ಕೆ ಅವ ವಿದ್ವಾಂಸ ಆಗ್ತಾನಂತವೇನು. ಎಲ್ಲಿಲಾ ತಿಲಕೀಕೃತಂ ವಿದ್ಯುಲ್ಲಲಾಮಾಯಿತೆ ಅಂತ ಹೇಳ್ತಾರೆ ಮಹಾನುಭಾವ. ಗೋಪೀಚನ ಮಹಿಮ ಇದು. 12 ಹೆಸರು ಹಚ್ಕೊಳ್ಳೋ ಹೇಳಿದೆ ಅನ್ನೋ ನಿಮ್ಗೆ ಗೊತ್ತದ. ನಾ ಹೇಳ್ಕೊಳ್ಳಿ ಹೂ ಅಂತೀರಿ. ಈಗ ಹೆಣ್ಮಕ್ಳು ಅನ್ಬೋದು, ಗಂಡು ಮಕ್ಕಳು ಅನ್ಬೋದು. 12 ಹೆಸರು: ಪೂರ್ಣ ಪ್ರಜ್ಞೋ ಜ್ಞಾನದಾತ, ಮಧ್ವ ಧ್ವಸ್ತ ದುರಾಗಮ, ತತ್ವಜ್ಞ, ವೈಷ್ಣವಾಚಾರ್ಯೋ, ವ್ಯಾಸಶಿಷ್ಯೋ, ಯತೀಶ್ವರ, ಶುಭತೀರ್ಥಾಭಿಧಾನಶ್ಚ, ಜಿತವಾದಿ ಜಿತೇಂದ್ರಿಯ, ಶ್ರೀಮದಾನಂದ ಸನ್ನಾಮ. ಏವಂ ದ್ವಾದಶಕಂ ಜಪೇತ್. ಏನಾಗ್ತದೆ? ಲಭತೆ ವೈಷ್ಣವೀಂ ಭಕ್ತಿ. ಹೌದಾ? ಗುರುಭಕ್ತಿ ಸಮನ್ವಿತಾಂ. ಈ 12 ಹೆಸರವಲ್ಲ, ಒಂದೊಂದಕ್ಕೆ 5 ನಿಮಿಷ 60 ನಿಮಿಷ ಆಗ್ತದೆ. ಮತ್ತೆ ಈ 12 ಹೆಸರಿನಾಗ ವಾಯುಸ್ತುತಿ ಅದ, ಮಧುನಾಮದ, ವಾಯುಪುರಾಣದ, ಮಧ್ವಿಜಯ ಅದ. ತಿಳ್ಕೊಂಬಿಡ್ರಿ ವಿಷ್ಣು ಕೂಡ ಒಂದು ಶಬ್ದ ಹೇಳ್ಕೊತ ಹೋದ್ರೆ ಅವು ಅನ್ನೋ ತಪ್ಪದ ಅನ್ಬೇಕು. ಇವನ್ನ ದಿನ ಎಷ್ಟೊಂದು ಒಂದು 10 ಸೆಕೆಂಡ್ ಮುಗಿದು ಹೋಗ್ತದೆ ಒಂದು ಶ್ಲೋಕ ಅಲ್ಲಿಕ್ಕೆ. ಇದನ್ನ ಅಂದ್ರಿಂದ ಮಧ್ವಾಚಾರ್ಯ ಅನುಗ್ರಹ ಎಷ್ಟು ವಿಚಾರ ಮಾಡ್ರಿ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ದರ ಸುದರ್ಶನ ಊರ್ಧ್ವ ಪುಂಡ್ರವ ಧರಿಸಿದವರಳು ದ್ವೇಷ ಮಾಡ್ತಕ್ಕಂಥವ ಮಾಡಬಾರ್ದು. ಹರಿಚರಿತೆಗಳ ಕೇಳದಲೇ ಅಲ್ಲ, ಭಗವಂತ ಕೇಳುವಂಗಿಲ್ಲ ಜೀವನ ತುಂಬನ. ಏನ್ ಮಾಡೋದು? ಲೋಗರ ವಾರ್ತೆ ಕೇಳುವವ ಜನ. ಯಾರೋ ಯಾರೋ ಆಚಾರ್ಯ ಹೇಳ್ಬಿಟ್ಟಾರ, ಬಹುಲೋಕ ವಿಚಿಂತನಯ. ಹೌದಾ? ತದಲಂ ಆಯ್ತು ಸ್ತೋತ್ರ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆಚಾರ ಅಂತಾರೆ. ಎಷ್ಟು ಸುದ್ದಿ ಮಾತಾಡ್ತಿದ್ದಿ, ಹೇಳಲೇಬೇಡ, ಗೊತ್ತಿಲ್ಲ. ನಮ್ಮ ಹೇಗೆ ಬರ್ತದೆ ಕೆಲಸ. ಹಂಗೆ ಮುಂದೆ ಏನು ತಿಳ್ಕೊತಿರೋ ಅಂತ ಹೇಳಿ ಸತಗೋತ ಜೀವ ಹೋಗುವಂಗ ಬಿಗ್ ಬಾಸ್ ನೋಡು. ಏನು ವ್ಯವಸ್ಥೆ ಅದ, ಏನು ತಾನ, ಏನದ, ಏನು ಹೇಳಿ ನೋಡಿ, ಏನು ಬಂತ ಹೇಳ್ರಿ ಹೇಳ್ತೇನೆ. ನೋಡ್ರಿ ಎಲ್ಲ ನೋಡ್ತಿರ್ತೀರಿ, ನೋಡಿ ಎಲ್ಲ ಎಂಜಾಯ್ ಮಾಡ್ತೀರ. ಪ್ರಶ್ನೆ ಬೇರೆ ಅದು ನೋಡ್ಬೇಕು ಅಂತೂ. ಅದ ಏನು ಡಿಸ್ಕಷನ್ ಮುಂದೆ ಅದು ಹೋಗ್ಕೊಳ್ಳ. ಹೌದಾ? ಇದ್ರ ಬದ್ಲಿ ಇದನ್ನೇ ಮಾಡಬೇಡ್ರಿ ಅಂತಾರ. ಲೋಗರ ವಾರ್ತೆಕ್ಕಿ ಒಂದು ನಾಣೆ ಕೊಟ್ಟಿನಿ ನಿಮಗೆ ನಾನು. ಒಬ್ಬ ಪತ್ರಕರ್ತನ ಜಗತ್ತಿನಾಗ ಹಂಗೆ ನೀವು ನೋಡಿರಲೋ ಗೊತ್ತಿಲ್ಲ, ನಾವು ಓದಿದ್ದು ಹೇಳಗತ್ತೀನಿ. ಚಲೋ ಪತ್ರಕರ್ತಾವ, ಅದೇ ಬುದ್ಧಿವಂತ ಶಾಣೆ ಅವ ಬರಿತಾನ. ಜಗತ್ತಿನಾಗ ಹುಚ್ಚರು ಯಾರು ತಾನೇ ಪ್ರಶ್ನೆ ಹಾಕೊಂಡಾನ. ಉತ್ತರ ಕೊಟ್ಟನ ಬಿಗ್ ಬಾಸ್ ನೋಡ್ರು ಅಂತ ಬರೋಣ. ಇನ್ನು ನಾನು ನಿಮಗೆ ಅವನ್ನ ಹೇಳಿಕತ್ತೇನೆ, ನಿಮ್ದು ಕೊಟ್ಟರೆ ಹೌದಲ್ಲ. ಮತ್ತು ಅದಕ್ಕೆ ಲೋಗರ ವಾರ್ತೆ ಕೇಳುವ ಯಾರು ಜನರು ಹರಿಚರಿತೆ ಬಿಡೋದು ಯಥಾಶಕ್ತಿ. ಇಡೀ ದಿನ 24 ಕೇಳಿ ಅಂತ ಹೇಳಿದ್ರು. ಮತ್ತೆ ಮಗ ಅರ್ಧ ತಾಸು ಯಥಾಯ ಭವನ ಮಾಡ್ತಕ್ಕಂಥ ಅವನ್ನೇ ಕಥಾವನ್ನು. ಇವ್ರು ಯಾರಿವರು? ತಾಮಸಿಗಳು ಅಂತ ಅರ್ಥ, ದ್ವೇಷಿಗಳು ಅಂತ ಅರ್ಥ. ಇವರೇ ದೈತ್ಯರು ಅಂತ ಇರ್ತಕ್ಕಂಥವ್ರು. ಇಷ್ಟು ಲಕ್ಷಣವರು. ಇಷ್ಟು ಇನ್ನು ಮುಂದಿನ ಹೇಳ್ತಾರೆ. ಇಷ್ಟಕ್ಕೆ ಮುಗುದಿಲ್ಲ ಹೇಳ್ತಾರ. ಏವಮಾದಿ ದ್ವೇಷ ಉಳ್ಳ ಕುಶೀವರೆಲ್ಲರೂ ದೈತ್ಯರೆಂಬರು, ಕೋವಿದರ ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ದೇವನ ಬಿಟ್ಟು ಯಾವ ಜೀವ ಪರ್ಯಂತರದೆ ತುಚ್ಛರ ಸೇವೆಯಿಂದ ಉಪಜೀವಿಸುವರು ಅಜ್ಞಾನಕ್ಕೊಳಗಾಗಿ. ಬಿಡಿಸ್ಕೋಬೇಕಾದ ಅರ್ಥಾತ್ ನೋಡ್ತಾರ. ಏವಮಾದಿ ಹಿಂದೆ ಹೇಳ್ತಕ್ಕಂಥ ದ್ವೇಷ ಉಳ್ಳ ಏನು ಮೊನ್ನೆ ಪದ್ಯ ಹೇಳಿದ್ರು ಅವನ್ನ ಕೂಡ. ಕುಶೀವರೆಲ್ಲರೂ ಅವ್ರನ್ನ ಕರೆದಾರ ಕುಶೀವಿಗಳು ಅಂತ. ಸುಜೀವಿ ಬೇರೆ, ಕುಜೀವಿ ಬೇರೆ. ನೀವೆಲ್ಲ ಸುಜೀವಿಗಳು. ನೀವು ಅವನು ಶಿವದಾಗಿದ್ದೀರಿ. ಕುಶೀವಿ ಬರೀ ಕೆಟ್ಟ ಕೆಲಸ ಮಾಡ್ತಾನ. ಕುಶೀವಿಗಳು ಏನು ಮಾಡ್ತಾನ? ಅವರಿಗೆ ದೈತ್ಯರೆಂಬರು. ದೈತ್ಯ ಅಂದ್ರು ಒಂದೇ, ಕುಶೀವಿ ಅಂದ್ರು ಒಂದೇ ಹೇಳ್ತಾ ಇದ್ದಾರೆ. ಏನು ಮಾಡ್ತಾರ? ಕೋವಿದರು ಜ್ಞಾನಿಗಳು ಅಂತ ಅರ್ಥ. ವಿಜ್ಞಾನ ಕರ್ಮವ ನೋಡಿ ನಿಂದಿಪರು. ಯಾರೋ ವಿದ್ವಾಂಸರಾಗಿರ್ತಕ್ಕಂಥವ್ರು, ಜಾಣರು, ಒಳ್ಳೆ ಕೆಲಸ ಮಾಡ್ತಿರ್ತಾರೆ, ದೇವ್ರಿಗೆ ಕೆಲಸ ಸಂಬಂಧಪಟ್ಟ ಕೆಲಸ ಮಾಡ್ತಿರ್ತಾರೆ. ಒಂದು ರಥೋತ್ಸವ ಊರಾಗ ಆಗ್ತಿರ್ತದೆ, ನಿಮ್ಮ ಮಗ್ಳಿಗೂ ಅಲ್ಲಿ ಇಲ್ಲಿ ಆಗ್ತಿರ್ತದೆ. ಹೌದಾ? ರಥೋತ್ಸವಕ್ಕೆ ಹೋಗ್ತೀರಿ, ಅಲ್ಲಿ ಸೇವಾ ಮಾಡ್ತೀರಿ, ಇವ ಟೀಕಾ ಮಾಡಿರಿ. ಅಲ್ಲಿ ರಥೋತ್ಸವ ಏನು ಹೋಗಿ ಮತ್ತೆ ಮಾಡ್ತಾನೆ ಇವ, ಅವನು ಬೈದ್ನ, ಊರಿಗೆ ಹೋಗೋನು ಬೈದ್ನ, ಅవి ಮಾಡ್ತಾನೆ. ಕರ್ಮವ ನೋಡಿ ನಿಂದಿಪರು ಮುಂದೆ ಮಾಡ್ತಕ್ಕಂಥವ್ರು. ಮತ್ತೆ ಎರಡನೇದವ್ರು ದೇವನ ಬಿಟ್ಟು. ಅರ್ಥ ಆಗ್ತದೆ. ದೇವ ಅಂದ್ರೆ ಯಾರವ? ಅವ ಖರೇ ಬಿಗ್ ಬಾಸ್. ಅವ ಇವು ಬಿಗ್ ಬಾಸ್ ಯಾವ ಹೋಗ್ತಾವ ಗೊತ್ತಿಲ್ಲ. ಇವು ತಿಳ್ಕೊಡ್ರಿ ನಮಗೆ. ಬಿಗ್ ಬಾಸ್ ಹೌದನ್ನ ಹರೇ ಪರಮ ಬಿಗ್ ಬಾಸ್ ಹೇಳ್ತಾರೆ. ದೇವನ ಬಿಟ್ಟು. ದೇವರಿಗೂ ದೇವಮ ಯಾರು? ಪರಮಾತ್ಮ. ಅವನ ಬಿಟ್ಟು ಯಾವ ಜೀವ ಪರ್ಯಂತರದಿ, ಸಾಯು ತನಕ, ಜೀವಿರೋ ತನಕ ಏನು ಮಾಡೋದು? ತುಚ್ಛರ ಸೇವೆಯಿಂದ.
ಯಾರ್ದೋ ಸೇವಾ ಮಾಡ್ಕೊತ ಅಡ್ಡಾಡೋದು, ರೊಕ್ಕ ಕೊಡ್ತಂತ ತಿಳ್ಕೊಂಡು ಹೇಳಿ. ಹೌದಾ? ತುಚ್ಛದ ಸೇವೆಯಿಂದ ಉಪಜೀವಿಸುವರು. ಯಾಕೆ? ಅಜ್ಞಾನಕ್ಕೆ ಒಳಗಾಗಿ. ಜ್ಞಾನ ಇರುವುದಿಲ್ಲ, ಯಾರ್ದೋ ಸೇವಾ ಮಾಡೋದು, ಭಗವಂತನ ಸೇವಾ ಬಿಟ್ಬಿಡೋದು. ರೊಕ್ಕ ಸಿಗ್ತಿರೋ ಬೇಕಾದ ಹೋಗ್ಬಿಡ್ತಿರೋ ಎಲ್ಲ ಪೂಜಾ ಪುನಸ್ಕರಷ್ಟು ಬಿಟ್ನಾಮ ಅಂದ್ರು ಹೋಗ್ಬೇಕು ಅಂತ ಅರ್ಥ ಅಲ್ಲ. ನಿಂದಕರ ಕೆಟ್ಟ ಸೇವಾ ಮಾಡ್ಲಿಕ್ಕೆ ಹೋಗ್ಬಾಡ್ರಿ, ದುರ್ಜನರ ಸೇವಾ ಮಾಡ್ಲಿಕ್ಕೆ ಹೋಗ್ಬಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾರ್ಯವರು? ತಾಮಸಿಗಳು. ಈ ಪದ್ಯದವ್ರನ್ನೇ ಹೇಳ್ತಾರೆ ಮುಂದೆ, ಅದರಂತ ಮುಂದುವರೆದು. ಇನ್ನೂ ಬಿಟ್ಟಿಲ್ಲ ಅವ್ರನ್ನ ದಾಸರು ಸಂಗ್ರಹ ಮಾಡಿ ಹೇಳ್ತಾರೆ. ಯಾರು ತಾಮಸಿಗಳು ತಿಳಿಸ್ಕೊತಾರೆ, ಅದು ಯಾವ ಗುಣ ನಮ್ಮ ಹತ್ರ ಬರಬಾರ್ದು ಅಂತ ಹೇಳಲಿಕ್ಕೆ. ಇವನೊಂದು ಕಳ್ಕೋಬೇಕು ಇವನ್ನೆಲ್ಲ ನಾವು ಹೇಳ್ತಾ ದಾಸರಿ ಟೀಚಿಂಗ್ ಅದು. ಆಚಾರ ಮಾರ್ಗದರ್ಶಿ, ಹರಿಕಥಾಮೃತ ಸಾರದ ಆಚಾರ ಮಾರ್ಗದರ್ಶಿ. ಹೆಂಗೆ ಬದುಕು ಮನುಷ್ಯ ಅನ್ನೋದನ್ನ ಇಂಥ ಗುಣಗಳು ಹೇಳ್ಕೋತೋದಿಲ್ಲ, ಅವನು ಬಿಡ್ರಿ ಅಂತ ಹೇಳ್ತಾರೆ. ಕಾಮ, ಲೋಭ, ಕ್ರೋಧ, ಮದ, ಹಿಂಸ, ಆಮಯ ಬಿಡಿಸೋದನಲ್ಲಿ, ಅನೃತ, ದಂಭ, ಕಪಟ, ತ್ರಿಧಾಮನ ಅವತಾರಗಳ ಭೇದ, ಅಪೂರ್ಣ ಸುಖಬದ್ಧ, ಅಪೂರ್ಣ ಸುಖಬುದ್ಧ, ಆಮಿಷ ನಿವೇದಿತವ ಭೋಜ್ಯ, ಅತಿ ತಾಮಸ ಅನ್ನವನುಂಬ ತಾಮಸ ಶ್ರೀಮದಾಂಧರ ಸಂಘದಿಂದಲೇ ತಮವಿ ವರ್ಧಿಪದು. ಒಂದೇ ಬಿಟ್ಟರು ಇಷ್ಟೊಂದು ಮೂರು ನುಡಿ ಸಂಗ್ರಹ ಮಾಡಿದ ಒಮ್ಮೆಲೆಯಲ್ಲಿ ಕೊನೆಯ ಸಾಲ ನೋಡ್ರಿ. ಶ್ರೀಮದಾಂಧರ ಸಂಘ, ಮಹಾಸ್ವಪ್ನವ್ರು, ಶ್ರೀಮತ್ ಅದು ಅಂಧರು, ದುಡ್ಡಿನಿಂದ ಕೂಡಾಗಿಬಿಟ್ಟಿರ್ತಾರ, ಅಸಾಧ್ಯ ರೊಕ್ಕ ಕಳಿಸಿರ್ತಾರೆ, ಏನು ಮಾಡ್ಕೋ ಗೊತ್ತಿಲ್ಲ, ಅಷ್ಟರೊಳಗಡೆ ಅವ್ರ ಸಂಘ ಮಾಡಿ ತಮ್ಮ ಏನಾಗ್ತದೆ ತಮವೇ ವರ್ಧಿಪದು. ಭಯಂಕರ ಶ್ರೀಮಂತರಿರಬಾರ್ದು ಅಂತ ಅರ್ಥ ಅಲ್ಲ, ದುಷ್ಟ ಶ್ರೀಮಂತರು. ಚಲೋ ಶ್ರೀಮಂತರು ಜಗ್ಮಂದಿದ್ದಾರೆ, ರೊಕ್ಕ ಕೊಡ್ತಾರೆ, ದಾನ ಮಾಡ್ತಾರೆ, ಜನರಿಗೆ ಹೆಲ್ಪ್ ಮಾಡ್ತಾರೆ, ಅವರು ಇದ್ದಾರೆ. ಇವರು ಶ್ರೀಮದಾಂಧರು ಹಣ ಸ್ವಪ್ನ ಬಿಟ್ಟಿರ್ತದೆ ಅವ್ರಿಗೆ, ತಿಳ್ಕೊಡ್ರಿ. ಬೇರೆ ಯಾರು ಕಾಣೋದೇ ಇಲ್ಲ. ಉದಾಹರಣೆ ಹೇಳ್ಬೇಕು, ದರ್ಶನ ಅಂತ ಹೇಳ್ಬೇಕಾಗಿರ್ಬೇಕು. ಹೌದಾ? ಎಷ್ಟು ಸೊಕ್ಕು ಎಂತಾನ ಅವರ ಸಂಘದಿಂದ ಅವ್ರ ಸಂತೆ ಅಡ್ಡಾಡಿದ್ರೆ ತಮವೇ ವರ್ಧಿಪದು. ಮತ್ತು ಅವ್ನು ಮುಂದೆ ಅಷ್ಟು ಜೈಲಿಗೆ ಹೋದ್ರೆ ಮತ್ತೆ ಅವ್ನು ಮುಂದೆ ಅಡ್ಡಾಡಿ ಹೌದು ಅದನ್ನ ಹೇಳ್ತಾರೆ. ಇನ್ನೊಂದು ಏನೇವು ಗುರುಗಳು ಹೇಳ್ತಾರೆ, ಲಕ್ಷಣ ಹೇಳ್ತಾರೆ. ಕಾಮ, ಹೌದು ಒಂದು ಗೊತ್ತಾಗ್ತದೆ ನಮಗೆ. ಇವನ್ನ ಹೇಳೋ ಪ್ರಶ್ನೆ ಅರಿಷಡ್ ವರ್ಗಗಳು. ಕಾಮ ಅಂತ ಇಚ್ಛಾ ಒಂದು, ಮತ್ತು ಸ್ತ್ರೀ ಇಚ್ಛಾ ಮಾಡೋದು. ಲೋಭ, ಅತಿ ಆಶಾ, ಭಯಂಕರ ಲೋಭ, ದುಡ್ಡಿನ ಮೇಲೆ ಆಸ್ತಿ ಮೇಲೆ ನಿಂತ್ಕೊಂಡು ಮನೆಯಾಗೆಲ್ಲ ಹಾಳಾಗಿ ಹೋಗಲ್ಲ ಬೇಕಾದ್ರೆ ಯಾರಿಗೂ ದನ ಕೊಡೋ ಹಂಗಿಲ್ಲ, ಹುಳ ಹತ್ತಿ ಹೋಗ್ಬೇಕ. ಗೋಪಾಲದಾಸರು ಉದಾಹರಣೆ ಹೇಳ್ತೇನೆ ನಿಮಗೆ. ಗೋಪಾಲದಾಸರು ಪಾಪ ಸಣ್ಣ ಭಾಳ ಪಡ್ತಂತ ಬೆಳೆದ್ರು ಮೊದಲಿಂದ. ನಿಮಗೆಲ್ಲ ಕಥೆ ಗೊತ್ತದ, ಇದು ಗೊತ್ತಿಲ್ಲ ನಿಮಗೆ. ಮುಂದೆ ಏನು ದಾಸರಿ ವೈಭವ, ದಿನಾ ಉತ್ಸವ, ದಿನಾ ಭೋಜನ, ದಿನಾ ಮಂದಿ ಕೂಡಿಸೋದು, ದಿನಾ ಊಟಕ್ಕೆ ಹಾಕೋದು, ಹಾಡು ಹಡ್ಕೋತ ಅಡ್ಡಾಡೋದು. ಗೋಪಾಲದಾಸರು ಎಂದೂ ಒಂದೇ ಪಂಕ್ತಿ ಊಟಕ್ಕೆ ಕೂತೇ ಇಲ್ಲ. ಎಲ್ಲ ಮಂದಿ ಕೂಡಿಸಿ ನಾವು ಹಾಡ್ಕೋತ ಹಾಡಿ ಎಲ್ಲ ಮುಗಿದ ಮೇಲೆ ಕೃಷ್ಣಾರ್ಪಣ ಅಂತ ಹೇಳಿ ನಾವು ಒಂದು ಕಡಿ ಕುಟ್ಟು ಕೊಡ್ಬೇಕು. ಏನು ಬರ್ಲಿಕ್ಕೆ ಹತ್ತಿ ಮನೆಗೆ ಕಾಳು ಕಡಿ ಆಗಿನ ಕಾಲಕ್ಕೆ ಈಗಿನ ಹಂಗೆ ರೊಕ್ಕ ಕೊಡೋದು ಇದ್ರೆ ಸ್ಟೈಲ್. ಅವಾಗ ಏನಂತ ಹೇಳಿ ಕಾಳು ಕೊಡೋದಿತ್ತ, ಬೆಲ್ಲ ತಂದು ಕೊಟ್ಟು, ಎಣ್ಣೆ ತಂದು ಕೊಟ್ಟು, ತುಪ್ಪ ತಂದು ಕೊಟ್ಟು. ಅವ್ರ ತಾಯಿ ನೋಡಿದ್ನಂತ, ಭಾರಿ ಮುಚ್ಚಿ ಇಡ್ಲಿ ಹರಿಬಿಡ್ಲಿಕ್ಕೆ ತಾಯಿ ತಪ್ಪಲ್ಲಕ್ಕೆ ಅದು. ಆಕೆ ಜೀವನ ಕಳ್ಳ ನೋಡ್ರಿ ಪಾಪಕ್ಕೆ. ತಮ್ಮ ಹುಡುಗರಿಗೆ ಒಂದು ತುಟ್ಟಕ್ಕೆ ಹಾಕ್ಲಿಕ್ಕೆ ಇದ್ದಿಲ್ಲ ಅವ್ರಿಗೆ. ಆ ತಾಯಿಗೆ ಏನೋ ಮಾಡಿ ಪಾಪ ಪ್ರಯತ್ನ ಮಾಡಿದ್ಲು. ಊರೊಳಗೆ ಒಂದು ಜಾಗ ಹಿಡಿದ್ಲು. ತಾನ ಯಾರು ಜಾಗ ಎಲ್ಲ ಹನುಮಂತರ ಗುಡಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲೇ. ಹಂಗೆ ತಾನ ಭತ್ತ ಬೆಳೆದಲ್ಲ ಅಲ್ಲೇ ಕುತ್ಕೊಂಡು ಹುಡುಗನ ಕುಡಿಸ್ಕೊಂಡು ತಾನ ನೀರು ಹಾಕಿದ್ಲು. ಚಲೋ ಭತ್ತ ಪೈರಿ ಬಂತು. ನೋಡಿದ್ಲು, ಒಂದು ವರ್ಷ ಗಂಜಿ ತಪ್ಪ ಅನ್ನ ತಪ್ಪನೆ ಒಂದು ಹೊತ್ತು ಊಟ ಸಿಕ್ತೆ ಮಗ ಅನ್ಲಕ್ಕಿ. ಯಾರು? ಗೋಪಾಲದಾಸರ ತಾಯಿ. ಹೌದಿಲ್ಲ ಮರಿ ಕತೆ ಬರೋದು ಹೇಳ್ತೇನೆ ಮನ. ಇದನ್ನ ಅವ್ರು ಶಾನ ಹೋಗಿ ನೋಡಿದ. ಬಂದು ನೋಡ್ರಿ ಅವ, ಅವನು ಬ್ರಾಹ್ಮಣ ಬಂದವನ. ಒಟ್ಟು ಹೆತ್ತರೆ ಅಂದವ. ತೂಳಿಕ್ಕೆ ಹೋದ್ರು. ಅಕ್ಕಿ ಬಂದು ಯಾಕಂದ ಅಕ್ಕಿ, ನಾನು ನೀರು ಹಾಕಿ ಬೆಳೆಸಿ, ನಮ್ಮ ಹುಡುಗರು ನೀರು ಹಾಕಿ ಬೆಳೆಸಾಕೆ ಸರಿ ಧೂಳು ಬಿಟ್ಟಕ್ಕೆ. ನಾ ಯಾಕೆ ಸಿಟ್ಟು ಬಂದಿದ್ದು ಗೊತ್ತಾ ನಮಗೆ? ಈಕಿ ಮಡಿ ಹೆಣ್ಮಗಳು ಅವ್ರ ತಾಯಿ. ಹೌದಾ? ಗೋಪಾಲದಾಸರ ತಾಯಿ ಮನ್ಯಾಗ ಅವಲಕ್ಕಿ ಕುಟ್ಲಿಕ್ಕೆ ಕರೆದಿದ್ದಕ್ಕಿನ್ನ ಆಕಿ ಹೋಗಿದ್ದಿಲ್ಲ. ನೋಡ್ರಿ ಸಿಟ್ಟು ಹಂಗೆ. ಇದು ಕ್ರೋಧ. ಹೌದಾ? ಸ್ವಲ್ಪ ಆ ಸಿಟ್ಟಿತ್ತೊಳಗೆ ಆಕಿನ ದೂಡ್ ಬಿಟ್ಟ. ಇದು ಗೌರ್ಮೆಂಟ್ ಜಾಗ ಅದ, ನಿನ್ನ ಜಾಗ ನೀನೇನಾರ ಗೌರ್ಮೆಂಟ್ ನೀರು ತೊಗೊಂಡು ಹಾಕಿ, ನೀನು ಗೌರ್ಮೆಂಟ್ಗೆ ಹೋಗ್ಬೇಕು ಅಂತ ತೊಗೊಂಡು ಹೋಗ್ಬಿಟ್ಟು ಕುಡಿಯನ್ನ ಅದಕ್ಕೋತ ನಿಂತ ಹೆಣ್ಮಗಳು. ಗೋಪಾಲದಾಸರು ನೋಡಿ ಹೆತ್ತಲ್ಲ ಸಣ್ಣವ್ರ ಪಾಪ. ಒಂದ ಮಾತಂದ್ರೆ ಗೋಪಾಲದಾಸರು ಯಾವ ಶಾನ ಹೋಗಿ ತೊಗೊಂಡು ಹೋಗ್ಯಾನ, ಅವನ ಮನೆ ನಿರ್ವಂಶ ಆಗಲಿ, ಈ ಕೆರೆ ನೀರೇ ಬರೋದು ಬೇಡ ಅಂದ್ರು. ಎರಡೂ ಖರೆ ಆಯ್ತು. ಶ್ರೀ ಮದಾಂಧರ ಸಂಗೀತ ಅದಕ್ಕೆ ಲೋಭ ಅಂತ ಹೆಸರು. ಆ ತಾಯಿ ಹೇಳ್ತಾಳೆ ಮುಂದೆ, ತಾಯಿ ಪಾಪ ಕೂಡಿಸಿ ಇಡ್ಲಕ್ಕಿ. ಅವನ ಮಾಸ್ತರ್ ಹೇಳ್ತಿದ್ರು, ನಾನು 10 ಪೈಸೆಗೆ ಯಾಕೆ ಬೈತಾನೆ ಗೊತ್ತದ, ಭಾಳ ಕಷ್ಟಪಟ್ಟಿದ್ರು ನಾನು. 4 ಗಣಕ್ಕೆ ಮಂದಿ ಪೂಜೆ ಮಾಡಿ ಅಂತಿದ್ರು ಪಾಪ ಅವರು. ಕೊಟ್ಟು ಹೆಂಗಿದ್ದಂಗೆ ಹೇಳ್ತಾರೆ. ಲೋಭ. ಆಮೇಲೆ ಮದ, ಸೊಕ್ಕು. 8 ವಿಧ ಸೊಕ್ಕದ, ಒಂದ ಅಲ್ಲದು. ಸೊಕ್ಕನಾಗ 8 ಮುನಿ ಅವ. ವಿದ್ಯಾಮದ, ಭಾಳ ಕಲ್ತ್ಕೊಳ್ಳೋ ವಿದ್ಯಾಮದ ಇರ್ತದೆ. ಮತ್ತು ಐಶ್ವರ್ಯ ಮದ, ಸೌಂದರ್ಯ ಮದ. ಹೌದಾ? ಹೆಣ್ಣು ಗಂಡಿಗೆ ಸೌಂದರ್ಯ ಮದ. ಹೆಂಡತಿಯ ಮದ, ಗಂಡ ಹೆಂಡತಿಗೆ.
ನನ್ನ ಹೆಂಡತಿ ಚಂದ ಜಗತ್ತಿನ ಯಾರು ಇಲ್ಲ ಅನ್ಕೋತ ಇರೋದು ಅದು ಮದನ. ಮಕ್ಕಳ ಮೋಹ 8 ವಿಧ ಹೇಳ್ತಾರೆ ಇದ್ದಾರೆ ಅಲ್ಲಿ ಮದಗಳಿರ್ತಾವೆ. ಹಿಂಸಾ ಇದು ಗೊತ್ತ ನಿಮಗೆ ಮಂದಿ. ಹಿಂಸಾ ಬರೀ ಹೊಡೆಯೋದಲ್ಲ, ಮತ್ತೆ ಬಾಯಿಂದ ನೋಯಿಸೋದು, ಬೈದು ನೋಯಿಸೋದು, ಅದು ಹಿಂಸಾನ. ಮತ್ತೆ ಹಿಂಸಾ. ಆಮಯ ಆಶಾ. ಅನೃತ ಸುಳ್ಳು ಹೇಳೋದು ಅಂತ ಅರ್ಥ. ಅನೃತ ಅಂದ್ರೆ ದಂಭ ಭಾಳ ಸೊಕ್ಕು. ಕಪಟ ಗೊತ್ತಾಗ್ತದೆ, ಮೋಸ ಮಾಡೋದು. ಮುಂದಿನ ಎಷ್ಟು ಚಂದ. ತ್ರಿಧಾಮನ ಅವತಾರಗಳ ಭೇದ. ತ್ರಿಧಾಮ ಅಂದ್ರೆ ಪರಮಾತ್ಮ. ಮತ್ಸ್ಯ, ಮೀನ, ಕುರ್ಮ, ವರಾಹ, ವೆಂಕಟೇಶ ಅನೇಕ ರೂಪ ತಗೊಂಡ. ಒಂದಕ್ಕೊಂದು ಬೇರೆ ಬೇರೆ ಅಂತರವೇಂದ ಒಂದು ಮತ್ಸ್ಯ ಹೆಂಗೋ ಕೂರ್ಮ ಹಂಗನ, ಕೂರ್ಮ ಹೆಂಗೋ ಕೃಷ್ಣ ಹಂಗನ. ಅವತಾರದ ಭೇದ ಹಂಗೆಲ್ಲ ನಮ್ಮಲ್ಲಿ ಅಲ್ಲಿ ಶಕ್ತಿನೂ ಇಲ್ಲಿಯೂ ಅಷ್ಟ ಶಕ್ತಿ ಇರ್ತದೆ ಭಗವಂತಗೆ ಅದು ಹೇಳ್ತಾ ಇದ್ದಾರೆ. ಅವ ಅಪೂರ್ಣ ಅಂತ ಹೇಳೋದು. ದೇವ್ರಿಗೆ ಏನು ಪೂರ್ಣತೆ ಇಲ್ಲದೆ ನಮಗೆ. ವೇದ ಹೇಳ್ತದ ಪೂರ್ಣ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಚಿತ್ತಿದೆ. ಒಂದು ಅಪೂರ್ಣ ಅಂತ ಹೇಳೋದು. ಅಸುಖಬದ್ಧ, ಹೌದಾ, ಅವನು ಸುಖ ಇಲ್ಲ ದೇವ್ರಿಗೆ ಅಂತ ಹೇಳೋದು. ಆಮಿಷ ಆಶಾ. ಆಮಿಷ ನಿವೇದಿತವ ಭೋಜ್ಯ. ಕೆಟ್ಟ ಊಟ ಮಾಡೋದು, ಎಲ್ಲಿ ಬೇಕಲ್ಲಿ ತಿನ್ನೋದು, ಯಾರು ಬೇಕಾದ್ರೂ ಕೊಟ್ಟರು ತಿನ್ನೋದು. ಅಥವಾ ಅತಿ ತಾಮಸ ಅನ್ನ. ಅಗ್ರಿ ಕೆಟ್ಟ ಅನ್ನ ಉಣ್ಣೋದು. ಕೆಟ್ಟನ್ನ ಅಂತಂದ್ರೆ ಮಾಂಸ ಖಂಡ ಅಲ್ಲ, ಮತ್ತೆ ಯಾರೋ ಮಾಡಿದ್ದು, ಎಲ್ಲೋ ತಯಾರು ಮಾಡಿದ್ದು, ಹೆಂಗೋ ಮಾಡಿದ್ದು. ಅದಕ್ಕೆ ಡ್ರೆಸ್ ಕೋಡ್ ಇಲ್ಲೇ ಇಲ್ಲ. ಪ್ಯಾಂಟ್ ಹಾಕೊಂಡ್ರು ತಿಂದ್ರೆ, ಚಡ್ಡಿ ಹಾಕ್ಕೊಂಡು ತಿಂದ್ರೆ, ಹೆಂಗೆ ಅಲ್ಲಿ ತಿಂದ್ರೆ ಇಲ್ಲಿ ತಿಂದ್ರೆ, ಎಲ್ಲಿದ್ರೆ ಇನ್ನು ಮುಂದೆ ಹಿಂಗೆ ಬರೋದು ಸ್ಥಿತಿ ಬರ್ತದಲ್ಲ. ನಿಮ್ಗೆ ಹೇಳ್ತಾನೆ ಬೇಕು ಕಳ್ರಿ ಬೇಕಾರೆ. ಹೊರಗೆ ಈಗೆಲ್ಲ ಸಿಗ್ಲಿಕ್ಕೆ ಹಚ್ಬಿಟ್ಟಾವ. ಈಗ ಹೋಳಿಗೆ ಅಂಗಡಿ ಸಾಯ್ಲಿ ಮನ್ಯಾಗ ಹೋಳಿಗೆ ಒಡಬತ್ ಬಿಚ್ಚಾಡ್ಕೋತಾನ. ನಾವು ಹೋದ್ರೆ ಮತ್ತೆ ಕೇಂತ ಹೇಳ್ಬಿಡ್ತಾಳೆ, ನೋಡ್ರಿಪ್ಪ ಹಿಂಗಂತ ಮನೆ ಹೇಳ್ತೀನಿ ಮನ ಆ ಹುಡುಗಿ ಅಡಿಗೆ ಮನೆ ಬರ್ಲಿಕ್ಕೆ ಬರೋ ಅಂತ ಹೇಳಿಲ್ಲ ಮನ. ಹಂಗಿದ್ದಾಗ ತಾಮಸ ಅನ್ನ. ಉಂಬುವವ ಬರೀ ನೋಡ್ರಿ ಅಂದ್ರೂ ಅರ್ಥ. ಅರ್ಥ ಏನು ಗೊತ್ತ, ದೇವರಿಗೆ ನಿವೇದನೆ ಮಾಡದಿರ್ತಕ್ಕಂಥ ಅನ್ನವನ್ನು ಉಣ್ಣುವವ ಅಂತ ಅರ್ಥ. ಅನ್ನವ. ತಾಮಸ. ತಾಮಸ ಶ್ರೀಮದಾಂಧರ. ಶ್ರೀ ಅಂದ್ರೆ ಸಂಪತ್ತು. ಶ್ರೀಮತ್ ಅಂಧ ಸಂಪತ್ತಿನ ದುಡ್ಡಿನ ಸೊಪ್ಪು ಹೆಂಗಿರ್ತಿ ಕೆಲವು ಮಂದಿಗೆ. ಸಂಘದಿಂದಲೇ ಇಂಥವ್ರು ಸಂಘ ಮಾಡಿದ್ರೆ, ಇಲ್ಲಿ ಮ್ಯಾಲೆ ಹೇಳಿಲ್ಲ, ಇವ್ರು ಗೆಳತನ ಮಾಡಿದ್ರೆ ತಮಮೇ ವರ್ಧಿಪೋದು. ಏನು ಬರೋದು ನಮಗೆ ತಮಸ್ಸೆ ಬರ್ತದೆ. ಇಂಥವ್ರು ಸಂಗತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ದಂಗೆ ಜ್ಞಾನಿಗಳ ಕೂಡ ನೋಡ್ರಿ, ಅಜ್ಞಾನಿಗಳ ಕೂಡ ಸ್ನೇಹದಕ್ಕಿಂತ ಜ್ಞಾನಿಗಳ ಕೂಡ ನ್ಯಾಯ ಆಡುವುದೇ ಲೇಸಂತ. ಹಂಗಿದ್ದಂಗೆ ಹೇಳ್ತಾ ಇದ್ದಾರೆ. ಅಷ್ಟು ಇವರು ಭಗವಂತನ ಉದಾಹರಣೆಯನ್ನು ಹೇಳ್ಕೊತ ಹೋಗಿ ತಾಮಸ ಲಕ್ಷಣ ಹೇಳ್ತಾರೆ ದಾಸರು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇದೆಲ್ಲ ಕೂಡ ನೇರವಾಗಿ ಪುರಾಣದ ಭಾಷಾಂತರ. ದಂಭೋ ಮಾನೋ ಮದೋ ಹಿಂಸಾ ಬಂದು ಇಲ್ಲ ಯಾಕೆ ಹಂಗಂತ ಪೌರುಷ್ಯಂ ಕಪಟ ಅನೃತಂ ಜಾಯಂತೆ ತಮಸೋ ವೃದ್ಧಿ ಕಲಿಸ್ತತ್ರ ಅಧಿದೇವತಾ. ಅಲ್ಲಿ ಕಲಿ ಕೂತ್ಬಿಟ್ಟಿರ್ತಾನೆ, ಕಾಯ್ಕೊಂಡು ಕೂತ್ಬಿಟ್ಟಿರ್ತಾನೆ. ನೀವು ಬಂದಿರ ತಗೊಂಡ್ರಿ ಆ ರೀತಿ ಇಂಥವ್ರಿಗೆ ಯತ್ನ ಮಾಡಿರಿ. ಸಾತ್ವಿಕ ಆಹಾರ ಉಂಡ್ರಿ, ಸಾತ್ವಿಕ ಯತ್ನ ಮಾಡಿರಿ. ನಿಮಗೆ ಎಷ್ಟೇ ಸೊಕ್ಕಿರಲಿ, ದುಡ್ಡಿರಲಿ, ಬೇಕಾದ ಶ್ರೀಮಂತಿರಲಿ, ಸೊಕ್ಕು ಬಿಡ್ತಕ್ಕಂಥದ್ದು ಇದನ್ನ ಹೇಳ್ತಾ ಇದ್ದಾರೆ. ಇಂಥವ್ರಿಗೆ ಗೆಳತನ ಹೈಟ್ ಮಾಡಬಾರ್ದು ಅಂತ ಅವ್ರ ಹತ್ರ ಹೋಗೋದು ಹೇಳ್ತಾ ಇದ್ದಾರೆ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಗವಂತನ ನೆನಪು ಹಾರ್ತೀವಿ ನಾವು, ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ತಾಮಸಾನ್ಯಸ್ಯ ಭೋಗೇನ ತಾಮಸನ್ಯಸ್ಯ ಸಂಗತಃ ತಾಮಸೇನ ಸ್ವಭಾವೇನ ತಮ್ಮ ವೃದ್ಧಿ ಪ್ರಜಾಯತೆ. ತಾಮಸನ ಉಂಟು ಬರೀ ತಮಸ್ ಬೆಳೀತಕ್ಕಂಥದ್ದು, ಅಜ್ಞಾನ ಬೆಳೀತಕ್ಕಂಥದ್ದು. ಅಂಥ ಕೆಲಸ ಬಿಡ್ರಿ, ಶುದ್ಧವಾಗಿ ಉಂಡ್ರಿ. ನೈವೇದ್ಯ ಮಾಡುವಂಥ ಆಗೋದಿಲ್ಲ ಅವೆಲ್ಲ ಕೆಲಸ. ಮನೆ ಶುದ್ಧ ಉಣ್ಲಿಕ್ಕೆ ಬರ್ತದೆ ನಿಮಗೆ. ಏನು ಈಗಿನ ಸಂಸ್ಕೃತಿನೇ ಬೇರೆ, ಮತ್ತೆ ಹೇಳ್ಕೊಬೇಡ ಗೊತ್ತಿಲ್ಲ, ಮತ್ತೆ ಏನಂತೀರ ನೀವು ಗೊತ್ತಿಲ್ಲ. ಅಂದು ನಮ್ಮಲ್ಲಿ ಯಾರು ಬೇಡ್ರಿ, ನಮ್ಮಲ್ಲಿ ಯಾರೂ ಹಂಗೆ ಮಾಡೋದಿಲ್ಲ. ಅಂತೂ ಕೆಲವೊಮ್ಮೆ ನೋಡ್ತಿರ್ತೇವಲ್ಲ ಇತ್ಲಾಗೆ ನಿಮ್ಮ ಮಗಳೇ ಬೇರೆ ಜಾಯ್ತಿರು ನೋಡ್ರಿ. ಎದ್ದು ಕುಳೆ ಹಾಸಿಗೆಯಿಂದ ಬಂದು ಮೊದಲು ಕುಕ್ಕರ್ ಇಡೋದು. ಹೆಂಗಿದ್ರೆ ಹಂಗೆ ಅದ ಹಾಸಿಗೆ ಮೇಲೆ ಇದಕ್ಕೆ ಹಿಂಗೆ ಯಾಕೆ ಮಾಡಬಾರ್ದು ಕೇಳಿದ್ರೆ ಅರಿಷ್ಟನ ಹತ್ತದ ಇಷ್ಟ. ಅದಕ್ಕೆ ಶುದ್ಧ ಮಾಡೋದು. ಅನ್ನ ಅಂದ್ರೆ ದೇವತಾ ಅದು ಒಂದು ಅನ್ನ ಪೂರ್ಣ ಅಂತೀರಿ ನಿಮಕಿಗೆ. ನಿಧಾನ ಸ್ನಾನ ಮಾಡ್ರೆ ಮಾಡೋಕೆ ಮತ್ತೆ ನಿಮಗೆ ಹಂಗೆ ಮಾಡ್ಬೇಡ ಅಂತ ಹೇಳ್ತಾರೆ. ತಾಮಸ ಅಂತಕ್ಕಂಥ ಮಹಾನು ಹಿಡ್ಕೊತ ಹೋಗ್ತಾ ಒಂದೊಂದಾಗಿ. ಇಷ್ಟಾಗಿ ಮುಂದೆ ಈ ಶ್ಲೋಕ ಗಟ್ಟಿ ಮಾಡ್ರಿ ನೀವು ಮುಡಿ. ಇಡೀ ಹರಿಕಥಾಮೃತ ಸಾರೆಲ್ಲ ಈ ಶ್ಲೋಕ ಈ ನುಡಿ ಒಳಗದ. ಎಷ್ಟು ಯಾರು ಹಂಗೆ ನೋಡ್ರಿ ಓದ್ಕೋತ ಹೋಗ್ತೇನೆ, ನಿಮಗೆಲ್ಲ ಗೊತ್ತಾಗ ಅಷ್ಟು ಗುಣ ಹೋಗ್ತಾವ. ಜ್ಞಾನ, ಭಕ್ತಿ. ಇನ್ನು ಇಷ್ಟು ತನಕ ಕೆಟ್ಟ ಸುದ್ದಿ ಹೇಳಿದರು, ಹೌದಾ? ಈಗ ಒಳ್ಳೆಯ ಸುದ್ದಿ ಬಹು ಹೇಳ್ಕೊ ಹೋಗ್ತಾರೆ. ಜ್ಞಾನ, ಭಕ್ತಿ, ವಿರಕ್ತಿ, ವಿನಯ, ಪುರಾಣ ಶಾಸ್ತ್ರ ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಅಹಿಂಸೆ, ಭೂತದಯ, ಹೌದಾ? ಭೂತದಯ ಅಂತಾರ. ಧ್ಯಾನ, ಭಗವನ್ನಾಮ ಕೀರ್ತನೆ, ಮೌನ, ಜಪ, ತಪ, ವೃತ, ಸುತೀರ್ಥ ಸ್ನಾನ, ಮಂತ್ರ, ಸ್ತೋತ್ರ, ವಂದನ, ಸಜ್ಜನರ ಗುಣವು. ಶ್ರೀಕಥಾಮೃತ ಹೆಂಗದ ನೋಡ್ರಿ, ಹೆಂಗೆ ತಿಳಿಸ್ಕೊಡ್ತೀವಿ. ಏನು ತ್ರಾಸೇ ಇಲ್ಲ, ಎಲ್ಲ ಶಾಸ್ತ್ರ ಹೇಳಿದ್ದ ಅಷ್ಟು ಕೂಡ. ಈ ಒಂದು ಪದ್ಯದಾಗ 23 ಗುಣ ಹೇಳ್ಯಾರ.
ನೋಡ್ಕೊತ ಲೆಕ್ಕ ಹಾಕೋದು ಹೋಗಿರ್ಬೇಕು, ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ ನಾನು ಎಷ್ಟು ವಯಸ್ಸು ಎಷ್ಟು ಅನ್ನೋದನ್ನು ಅದನ್ನ ಹೇಳ್ತಾ ಇದ್ದಾರೆ. ಹೆಂಗೆ ಅನ್ನೋದನ್ನು ಯಾವ್ಯಾವ ಗುಣಗಳು ಅಲ್ಲಿರ್ತಕ್ಕಂಥ ಒಂದೇ ಹೇಳ್ತಾ ಇದ್ದಾರೆ. ಏನದು ಮೊದಲೇ ಹೇಳಿದ್ರು ಆ ಗುಣ ಹೇಳ್ತಾ ಇದ್ದಾರೆ. ಜ್ಞಾನ ಅಂದರೆ ಎಕನಾಮಿಕ್ಸು ಫಿಸಿಕ್ಸು ಅದು ಜ್ಞಾನನ ಮತ್ತೆ ಲೌಕಿಕ ಇರಬಾರ್ದು ಹತ್ರ ಆ ಜ್ಞಾನ ಬೇಕೇ ಬೇಕು, ಲೌಕಿಕ ಜ್ಞಾನ ಬೇಕಾಗ್ತದೆ, ಪೇಪರ್ ಅವೆಲ್ಲ ಇರೋನ ಅದೇ ಜ್ಞಾನ ಫೈನಲ್ ಅಲ್ಲ. ಪರಮಾತ್ಮ ಸರ್ವೋತ್ತಮ ಅನ್ನೋ ಜ್ಞಾನ, ಜಗತ್ತು ಸತ್ಯ ಅನ್ನೋ ಜ್ಞಾನ, ಹೌದಾ? ಈ ಜ್ಞಾನ ಅಂತ ಅರ್ಥ. ಭಕ್ತಿ ಇದು ಒಂದೊಂದು ಶಬ್ದ ಮೇಲೆ 10 ನಿಮಿಷ ಹೇಳ್ಬೋದು ನಾನು, ಹಂಗೆ ತಿಳ್ಕೊಂಬಿಡ್ರಿ ನೀವು. ಹೇಳಿ ಹೋದ ಭಕ್ತಿ ಅಂದ್ರೆ ಏನು, ಅದು ಹೆಂಗಿರುತ್ತೆ, ಅದನ್ನ ಯಾರು ಹೇಳಿದ್ರು, ಅದು ಟೀಕಾರ ಏನಂದ್ರು, ರಾಯರು ಏನಂದ್ರೆ ಅದಕ್ಕೆ ಹೇಳ್ಕೊಳ್ಲಿಕ್ಕೆ ಆಗ್ತದೆ ಬಿಡಿ. ಜ್ಞಾನ ಭಕ್ತಿ ಮಹಾತ್ಮ ಜ್ಞಾನ ಪೂರ್ವಸ್ಸು ಸುದೃಢ ಸರ್ವತೋ ಅಧಿಕ ನಿರ್ಣಯ ಆಚಾರ್ಯ ನಿರ್ಣಯ ಮಾಡ್ತಾರೆ. ಹಿಂಗೆ ಯಾರೂ ನಿರ್ಣಯ ಮಾಡಿಲ್ಲ. ಶಂಕರಾಚಾರ್ಯ ಭಕ್ತಿ ಬಗ್ಗೆ ಹೇಳ್ಯಾರ ಮತ್ತೆ, ಭಜ ಗೋವಿಂದಂ ಅಲ್ಲಿ ಹೇಳ್ಯಾರ ಮತ್ತೆ, ಅದು ಹೇಳ ರಾಮಾನುಜರಿಗೆ ಪ್ರಪನ್ನ ಭಕ್ತಿ ರಾಮಾನುಜರಲ್ಲ ಬಂದು ಭಕ್ತಿ, ಇದನ್ನ ಮೀರಿ ಆಚಾರ್ಯ ಹೇಳ್ತಾರೆ ಮಹಾತ್ಮ ಜ್ಞಾನ ಪೂರ್ವಸ್ಸು ಸುದೃಢ ಸರ್ವತೋ ಅಧಿಕ. ಇದನ್ನು ಟೀಕಾರ ಬಿಡಿಸ್ತಾರ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಗವಂತ ಭಕ್ತಿ ಅಂತಾರ. ವಿರಕ್ತಿ ಬಂದೇ ಇಲ್ಲ ನಮಗಿನ್ನೂ. ಇದು ವೈರಾಗ್ಯ, ನಮಗೆ ಒಳ್ಳೇದ್ರಾಗ ವೈರಾಗ್ಯ, ಕೆಟ್ಟದ್ರಾಗ ಸ್ನೇಹ. ನಮ್ಮ ಹಣೆ ಬಾರ ವೈರಾಗ್ಯ ಬರಬೇಕು. ವೈರಾಗ್ಯ ಮಲ್ಲಿ ಏನು ಮಾಡ್ಲಿಕ್ಕೆ ಕಲ್ತು ಕೂಡ ವೈರಾಗ್ಯ ಪ್ರಥಮ ಪಾಠ ಜೀವನ ವೈರಾಗ್ಯ. ವಿನಯ ಎಲ್ಲಿ ಹುಡ್ಕೊಂಬರೋಕಿದೆಲ್ಲ ವಿನಯನ. ಸಣ್ಣ ಹುಡುಗೂ ಸೊಕ್ಕದ, ಹೆಣ್ಮಕ್ಳಿಗೂ ಸೊಕ್ಕದ, ಎಲ್ಲರಿಗೂ ಸೊಕ್ಕಿಗೆ ಅಸಾಧ್ಯ ಸೊಕ್ಕ. ಈಗಿನ ದಿವಸದಾಗ ನಾಲ್ಕು ಪುಸ್ತಕ ನಮಗೂ ಸೊಕ್ಕವಂತ ವಿದ್ಯಾ ನಿಮ್ಗೆ ಗೊತ್ತ. ವಿನಯ ಏನು ಶೋಭದಿಂದ ವಿನಯ. ಮುಂದೆ ಪುರಾಣ ಶಾಸ್ತ್ರ ಶ್ರವಣ ಯಥಾಶಕ್ತಿ. ಹಗಲ ಈ ಮಾತಾಡ್ತೀನಿ ಮತ್ತೆ ಪುನಃ ಏನು ಬೇರೆ ದಾರಿ ಮಾಡಿ ನೌಕರಿ ಪೂರಿಗೆ ಹೋಗ್ಬಾರ್ದು ನಾವು ಕೇಳೋಂಗಿಲ್ಲ. ಮತ್ತೆ ಅದೇ ಹೆಣ್ಮಕ್ಳು ಅಡುಗೆ ಬಿಟ್ಟು ನಾವು ಪುರ ಕೇಳೋ ಅಲ್ಲ, ಹಂಗೆ ಹೇಳೇ ಇಲ್ಲ. ಯಥಾಶಕ್ತಿ ಹೇಳ್ಬಿಟ್ಟ ನಮ್ಮ ನಿನಗೆ ಎಷ್ಟು ಸದ್ದ ಅಷ್ಟು ಬಿಡಬಾರ್ದು ಎಷ್ಟೇ ಅಂತ ಹೇಳ್ತಾ ಇದೆ. ಪುರಾಣ ಶ್ರವಣ, ಅದಕ್ಕೆ ಸಪ್ತಾಹ ತಯಾರು ಮಾಡ್ತಿತ್ತಲ್ಲ ಪುರಾಣ ಶ್ರವಣ. ಶ್ರವಣ ಮಾಡಿದ್ರಲ್ಲ ಅದರ ಚಿಂತನ ಕೇಳ್ಕೊಂಡು ಹಂಗೆ ಕೈ ಬಿಟ್ಬಿಟ್ರೆ ಅದು ತಲೆಯಾಗ ಓಡ್ತಿರ್ಬೇಕು. ಒಂದು ಸವನ ವಾಕಿಂಗ್ ಹೋಗಿರ್ತಿರಲಿಲ್ಲ, ತಲೆಯಾಗೆ ಅದು ಬರ್ತು ಹೋಗುತ್ತೆ. ಅವ ನಾಮಸ್ಮರಣೆ ಅಲ್ಲಿ ಏನು ಹೇಳಿದ್ರು ಏನು ತಾನ ಇದನ್ನ ವಿಚಾರ ಮಾಡಲಿಕ್ಕೂ ಬರ್ತದೆ, ಕೆಟ್ಟ ವಿಚಾರ ಮಾಡಲಿಕ್ಕೂ ಬರ್ತದೆ. ಅದು ಚಿಂತನೆ ಮಾಡ್ತಕ್ಕಂಥದ್ದು ಚಿಂತನ. ದಾನ ಪ್ರತಿಯೊಬ್ಬರಿಗೂ ಅವಶ್ಯ. ದಾನಂ ಧ್ರುವಂ ಭವತಿ ಪಾತ್ರ ಗುಣಾನುಕೂಲ್ಯ. ದ್ವಿಜ ಮಾತು. ದಾನಂ ಧ್ರುವಂ ಭವತಿ ಪಾತ್ರ ಗುಣಾನುಕೂಲ್ಯ. ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪದಾರ್ಥವನ್ನು ದಾನ ಮಾಡೋದೇ ದಾನದ ಶ್ರೇಷ್ಠತೆ ತಿಳ್ಕೊಡ್ರಿ. ಒಂದು ಪುಸ್ತಕನ ಬರೋ ದಾನದ ಮೇಲೆ ದಾನ ಅಂದ್ರೆ ಏನು ಎಷ್ಟೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಸಾಧ್ಯ ದಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಥ ದಾನ ಶ್ರೀಮದಾಚಾರ್ಯ ಸಣ್ಣವರಿದ್ದರು. ಅವ್ರ ಹೆಸರು ವಸುದೇವ. ಪಾಪ ಸಣ್ಣ ಕೂಸುಡಿತು ಅವ್ರ ಮನ್ಯಾಗ. ಅವ್ರ ಮನೆ ಎದುರಿಗೆ ಇವ್ರ ಮದ್ದಿಗೆ ಭಟ್ರು. ಅವ್ರ ಮನೆಗೆ ಮತ್ತೊಬ್ಬರ ಮನೆ ಇತ್ತು, ನಡ್ಡಂತಿಲ್ಲ ಅಂತ ಅವ್ರ ಮನೆ ಹೆಸರು. ಅಲ್ಲಿ ಉಡುಪಿ ಕಡೆ ಹೆಸರು ಅವೆಲ್ಲ, ಹೌದಾ? ಅವ್ರ ಮನ್ಯಾಗ ಒಂದು ಆಕಳ ಇದ್ದಿತ್ತು. ಆ ಬ್ರಾಹ್ಮಣಿಗೆ ಏನು ಅಷ್ಟೇನೋ ಓ ಆಕಳ ಕುರುತಂದು ದಾನ ಕೊಟ್ಬಿಟ್ಟವ್ರು. ಇವ್ರಿಗೆ ನಿಮ್ಮ ಹುಡುಗ ಹಾಲು ಕುಡಿಸಿ ಅಂತ ತಿಳ್ಕೊಂಡು ಹೇಳಿ. ಆ ಹಾಲು ಯಾರು ಹುಡುಗರು ಉದ್ವಾಸರ ಕೊಂಡ್ರು ತನ್ನವರಿದ್ದಾಗ. ದಾನಂ ಧ್ರುವಂ ಭವತಿ. ಆ ದಾನ ನಿಶ್ಚಯ ಆಗ್ತದಂತೆ. ಹೆಂಗೆ? ಪಾತ್ರ ಗುಣ ಅನುಕೂಲ್ಯ. ಯಾರ ಪಾತ್ರ ಯಾರಿಗೆ ಕೊಡ್ಬೋದು ಸರಿಯಾಗಿ. ಅವ ಬರೀ ಒಂದು ಆಕಳ ಕೊಟ್ಟು ಹೋಗ್ಬಿಟ್ರೆ ಆಕಳ ಹಿಂಡೆಲ್ಲಿ ತೊಗೊಂಡು ದಾನ ತೊಗೊಂಡೇ ಮಾಡ್ಕೊತ ಉಪದ್ರ ಮನೆಯಾಗ ಅದು ಹೌದಿಲ್ಲ. ಹಿಂಡು ಆಕಳ ಕೊಟ್ಟರು ಅಷ್ಟೇ ಕೊಟ್ಟಿಲ್ಲ. ಅವ ಸಪಾತ್ರ ಕೊಟ್ಟು ನನ್ನ ಮತ್ತೆ ಹಿಂಡ್ಗಳು ಪಾತ್ರನ ಕೊಟ್ಟು ಕೈ ಹಿಂಡ್ಕೋಬೇಕು ಮಾತ್ರ ಸರಿಯಾಗಿ ದಾನ ಕೊಟ್ಟ ಅಂತ ಅರ್ಥ. ಕೊಟ್ಟದ್ದಕ್ಕೆ ಆ ಬ್ರಾಹ್ಮಣಿಗೆ ಮಧ್ವಾಚಾರ್ಯ ದೊಡ್ಡ ಮುಂದೆ ಯಾರು ಯತಿಗಳಾದ್ಮೇಲೆ ಮುಂದೆ ಅವಾಗ ಮೋಕ್ಷ ಕೊಡ್ತಾ ತಿಳ್ಕೊಡ್ರಿ ನೀವು. ದಾನದ ಫಲ ಹೇಳ್ತಾರೆ. ದಾನಂ ಮುಂದೆ ಶ್ರವಣ, ಹೌದಾ? ಶ್ರವಣ ಮನಕ ಆನಂದವಿರುವುದು ಅಲ್ಲಿ ಕೇಳ್ಕೊಂಡ್ರಿ ನೀವು. ಚಿಂತನ, ದಾನ, ಶಮ ದಮ ಎರಡು ಗುಣ ಇವು. ಶಮ ತನ್ನಿಷ್ಠತಾ ಬುದ್ಧಿ, ದಮಶ್ಚ ಇಂದ್ರಿಯ ನಿಗ್ರಹ. ಶಮ ಅಂದ್ರೆ ಪರಮಾತ್ಮ ನಿಷ್ಠ. ಏನು ಪ್ರಸಂಗ ಬಂದ್ರು ಅವನು ಬಿಡೋ ಹಂಗೆ ತಿಳ್ಕೊಡ್ರಿ. ಇದು ದಾಸ ಬೇನೆ ಮೇಲೆ ಹೇಳ್ತಾರೆ ಅದನ್ನ. ಬಿಡೇನೋ ನಿನ್ನಂಗೆ ಹೇಳ್ತಾರಲ್ಲ, ಸ್ವಾಮಿ ಎಷ್ಟೇ ಕಷ್ಟ ಬರಲಿ ತಾಪತ್ರ ಬರಲಿ ನಿನ್ನ ಬಿಟ್ಟು ಹೋಗೋದಿಲ್ಲ ನಾವು. ನೀ ಕಷ್ಟ ಕೊಟ್ಟರು ಬಿಟ್ಟು ನಿನ್ನ ಹತ್ತಿರ ಇರ್ತೀವಿ, ಬೈದ್ರು ನಿನ್ನ ಹತ್ತಿರ ಇರ್ತೀವಿ ನಾವು. ಈ ಶ್ರದ್ಧಾ ಅಂತ ಸಮ. ದಮ ಇಂದ್ರಿಯ ನಿಗ್ರಹ. ಯಾರಿಗೆ ಬರ್ಬೇಕು ಇಂದ್ರಿಯ ನಿಗ್ರಹ? ಬಹಳ ಬಡ ಕಷ್ಟ ಅಲ್ಲ ಹೇಳ್ತಾ ಇದ್ರೆ. ಯಜ್ಞ, ಯಜ್ಞ ಅಂದ್ರೆ ಬೆಂಕಿನ ಮಾಡೋಕು ಕಾಲ ಮಾಡೋಕು ಅಲ್ಲ, ಯಾವ ತುಪ್ಪ ಹಾಕುವಂತಾರಲ್ಲ. ಮತ್ತೆ ಜಪಯಜ್ಞ ಅದು ಒಂದು ಯಜ್ಞನ ಮತ್ತೆ ಕೊಡ್ರಿ. ಪಾರಾಯಣ ಯಜ್ಞ ಅದು ಒಂದು ಯಜ್ಞನ. ಯಾರ್ಯಾರು ಯಾವ ಸಾಧ್ಯವೋ ಆ ಯಜ್ಞ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯ, ಸತ್ತ ಹೋಗೋ ಸತ್ಯ ಅಲ್ಲ, ಬಸ್ ಮೇಲೆ ಅಷ್ಟ ಅದು ಸತ್ಯ ಜೈತ್ಯ ಅಲ್ಲಿ ಅಷ್ಟೇ ಇರ್ತಾರ. ಸತ್ಯ, ಅಹಿಂಸಾ,
ಯಾರ ಮನಸ್ಸು ನೋಯಿಸೋಂಗಿಲ್ಲ, ಸಾಧ್ಯನೇ ಇಲ್ಲಿದು. ಎಲ್ಲ ಎಷ್ಟು ಮಂದಿ ಮನಸ್ಸು ನೋಯಿಸ್ತು ನಾವು ಎಂತನ. ಈಗೆಲ್ಲ ಏನು ಕೆಲಸ ಆಗೋಲ್ಲ ಮುದುಕಾಗಿ ಕೂತಿರ್ತೇವೆ, ಹರಿದವಿದ್ದಾಗ ಎಷ್ಟು ಕೆಲಸ ಕೆಟ್ಟ ಕೆಲಸ ಮಾಡಿದ್ದೇವೆ ಅಂತಾರ. ಭೂತ ದಯ ಇಲ್ಲದ ನೋಡ್ರಿ, ನೀನು ಹೇಳ್ತಿದ್ದೆ ನಿಮಗೆ ಭೂತ ದಯ, ಎಲ್ಲ ಪ್ರಾಣಿಗಳಲ್ಲಿ ದಯ ಇದು ಒಂದು ವೈಶಿಷ್ಟ್ಯ. ಧ್ಯಾನ ಯಾರ್ದು? ಭಗವಂತಂದು. ಭಗವನ್ ನಾಮ ಕೀರ್ತನೆ ಎಷ್ಟು ಮಹತ್ವ ಕೊಟ್ಟಿದ್ದಕ್ಕೆ ಅಂತ ಹೇಳ ನಿಮ್ಗೆ. ಮೌನ ಪುರ್ತಾ ಹಿಡ್ಕೊಂಡ್ಬಿಡೋದು, ಮೌನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಮಾತಾಡೋ ಹಂಗಿಲ್ಲ, ಅದಕ್ಕೆ ಮೌನ ಅನ್ನೋದು. ಮತ್ತು ಜಗತ್ತಿನ ವ್ಯವಹಾರ ಬಗ್ಗೆ ಮಾತಾಡದಿರೋದು, ಶಾಸ್ತ್ರ ಬಗ್ಗೆ ಮಾತಾಡೋದು. ಎಲ್ಲ ಪಂಡಿತರು ಮೌನ ಹಿಡ್ಕೊಂಡ್ಬಿಟ್ರೆ ಉಪನ್ಯಾಸ ಮಾಡೋರು ಯಾರು? ಅಥವಾ ಸ್ವಾಮಿ ನಾ ಮೌನದಾಗಿದ್ದೆ ಅಂತ ಅಂದ್ಬಿಟ್ರೆ ಆಶೀರ್ವಚನ ಕೊಡೋರು ಯಾರಾಗ? ಮೌನ ಶಬ್ದಕ್ಕೆ ವಿಷ್ಣು ತೀರ್ಥಾರ್ಥ ಬಿಡ್ತಾರೆ. ಮಾತನ್ನು ವಿಷ್ಣು ತೀರ್ಥ. ಮೌನ ಅದು ಸುಮ್ಮನೆ ಕೊಡೋದಲ್ಲ, ಹೊರಗಿನ ವ್ಯವಹಾರ ಬಿಡ್ರಿ, ಒಳಗಿಂದ ಶಾಸ್ತ್ರ ಚಿಂತೆ ಮಾಡಿ ಅದು ಮೌನ ಅಂತ ಹೇಳಿ ಕೊಡ್ರಿ. ಎಷ್ಟು ಅರ್ಥ ಕೊಟ್ಟಾರ ಮೌನ. ಜಪ ಏನೇನು ನಿಮ್ಗೆ ಸಾಧ್ಯ ಜಪ, ಗಾಯತ್ರಿ ಮಾಡ್ತೀವಲ್ಲ ಅಷ್ಟ ಸಾಕು ತಿಳ್ಕೊಡಿ, ಮತ್ತು ಅದು ಹೆಚ್ಚಿನ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಕೃಷ್ಣ ರಾಮ ಧನ್ವಂತರಿ ಮಂತ್ರ ಮಾಡ್ತಿರ್ತಾರೆ. ಜಪ. ತಪ ತಪಸ್ಸು ತಪ. ವೃತ ಬಂತು ನೋಡ್ರಿ ಸಮಸ್ಯೆ ಇಲ್ಲಿ. ಏಕಾದಶಿ ವೃತ ಹೌದಾ, ಆಮೇಲೆ ವಿಷ್ಣು ಪಂಚಕ, ವಿಶ್ವ ಪಂಚಕ, ಇವಾಗ ವೃತ ಹೌದಿಲ್ಲ, ಇಂತಹ ವೃತಗಳನ್ನ. ಸುತೀರ್ಥ ಸ್ನಾನ ಇನ್ನು ಅರ್ಥ ಹೇಳ್ಬೇಕು ನಿಮ್ಮ ನಾಯನ್ರಿ, ಒಳ್ಳೆಯ ಮಂತ್ರ. ಮಂತ್ರ ಅನ್ನೋದು ಸ್ತೋತ್ರ ಪಾರಾಯಣ ಮಾಡೋದು. ವಂದನ ಅಂದ್ರೆ ನಮಸ್ಕಾರ ಮಾಡೋದು. ಇದು ಸಜ್ಜನರ ಗುಣವು. ಒಂದು ಪದ್ಯಾಗ 23 ಗುಣ ಹಾಕಿದ ಜಗನ್ನಾಥದಾಸ. ಎಷ್ಟು ವೈಶಿಷ್ಟ್ಯ, ಎಷ್ಟು ಅದ್ಭುತವಾಗಿರ್ತ ಪದ್ಯ. ಇದನ್ನು ಗಟ್ಟಿ ಮಾಡಿ ಅನ್ಕೋತಾರೆ ಪದ್ಯವನ್ನು. ಒಂದರ ಎರಡರ ಬಂದ ಬರ್ತಾವೆ ನಮ್ಗೆ ಪ್ರಸಂಗವಾಗಿ ಹೇಳ್ತಾ ಇದ್ದಾರೆ. ಆ ರೀತಿ ಅವನು ಹೇಳ್ಕೊತ ಹೋಗಿ ಏಕಾದಶಿ ಪದ ವಿಷ್ಣು ಪಂಚಕವಾದ ಯಾವ ಮಾಡಿದ್ರು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಮಾಡ್ತೇವಲ್ಲ, ಹೆಂಗೆ ಮಾಡ್ಕೋತ? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ಅಂತ. ಇದನ್ನೆಲ್ಲ ನಾ ಮಾಡೋಂಥ ಮತ್ತು ದಾನ ಮಾಡೋದು ಏನು ನಾ ಕೊಟ್ಟೆಲ್ಲ ಮೊನ್ನೆ ಆ ಉಣೆಗೆ ಹೋಗಿ ಹೇಳೋದು. ಪೇಪರ್ನಾಗ ಬರ್ಬೇಕು, ಅದು ಟಿವಿಯಾಗ ಬರ್ಬೇಕು. ಆಮೇಲೆ ಅದನ್ನು ಮೊಬೈಲ್ನ ಎಲ್ಲರಿಗೂ ಹಂಚೋದು, ಅದನ್ನು ಕೊಡೋದು ನಾಲ್ಕಣೆ ಅದ ಇದು ಅದ ಅಂತ ಹೇಳ್ತಾರೆ. ವಿಷ್ಣು ಪ್ರೇರಣೆಯ ಗುಪ್ತದಾನ ಕೊಡೋದು ಹಿಂದಕ್ಕೆ ಹೆಸರಿನ ಗುಪ್ತದಾನ, ಅದನ್ನೆಲ್ಲ ಕಡೆ ಹೇಳ್ಬಿಡೋದು ಆಮೇಲೆ ಅದನ್ನು ಅಂತ ಹೇಳ್ತಾರೆ. ಆ ರೀತಿಯಾಗಿ ಇವು ಲಕ್ಷಣ ಎಲ್ಲ ಸಜ್ಜನರ ಅಥವಾ ಹರಿಭಕ್ತರ ಲಕ್ಷಣ. ಹಿಂದೆ ತಾಮಸ ಲಕ್ಷಣ ಹೇಳವಿ, ಹರಿಭಕ್ತರ ಲಕ್ಷಣ ಹೇಳ್ತಾ ಇದ್ದಾರೆ ಅಂತಾರೆ. ಮುಂದುವರೆದು ಭಗವಂತನ ಮಹಿಮೆ ಹೇಳ್ಕೊತ ಹೋಗಿದ್ದಾರೆ. ಜೀವರು ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ಕೊತ ಹೋಗಿ ಎಲ್ಲ ವ್ಯಾಪಾರವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಗೈಸಿದ ಕಾರಣದಿ ಗುಣದೋಷಗಳು ತೋರುವು ಸತ್ವ ಅಸತ್ವ ಜೀವರಳು ಅಂತಾರೆ. ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರ್ಷ, ಕ್ಲೇಶ, ಸ್ವಪ್ನ, ಸುಷುಪ್ತಿ, ಜಾಗೃತಿ ಯಹು ಚೇತನಕ್ಕೆ. ಇಷ್ಟು ಕಾರ್ಯ ಮನುಷ್ಯ ಮಾಡ್ತಾನೆ. ಇವು ಯಾವ ನಮ್ಮ ಸ್ವತಂತ್ರದಾಗಿಲ್ಲ. ಪರಮಾತ್ಮ ಕೊಟ್ಟನ ಕಿಂಚಿತ್ ಸ್ವಾತಂತ್ರ್ಯ ಕೊಟ್ಟ, ಅದು ಅವನ ಅಧೀನವಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಪರಾಧೀನ ಸ್ವಾತಂತ್ರ್ಯ. ಅದು ಹೇಳ್ತಾರೆ ನೋಡ್ರಿ, ಹೆಂಗೆ ಹೇಳ್ತಾರೆ. ಲೇಷ ಕಿಂಚಿತ್, ಲೇಷ ಸ್ವಲ್ಪ ಅಂತ ಅರ್ಥ. ನಿಮ್ಮನ್ನು ನೋಡಿ ನೀವು ಒಂದು ಕೊಟ್ಟಾನೆ, ಎಷ್ಟು ಜೀವನರಿಗೆ ಒಂದು ಜೀವನದಾಗಿರ್ಬೇಕು ಅವರೆಲ್ಲ. ಸ್ವಾತಂತ್ರ್ಯ ಗುಣವನ್ನು ಪ್ರವೇಶ ಗೈಸಿದ, ನಮ್ಮಲ್ಲಿ ಒಳಗೆ ಹಾಕಿದ ದೇವರು. ಕಿಂಚಿತ್ ಸ್ವಾತಂತ್ರ್ಯ ಕೊಟ್ಟ, ನಮ್ಮನ್ನು ಸೃಷ್ಟಿ ತಂದ, ಇಲ್ಲಿ ಕುಡಿಸಿದ, ನಮಗೆ ನಮ್ಮ ಯೋಗ್ಯತೆ ತಗ ನಮಗೆ ರೂಪ ಕೊಟ್ಟ, ಒಂದು ಆಕಾರ ಕೊಟ್ಟ, ದೇಹ ಕೊಟ್ಟ, ಹೌದಾ. ಅಲ್ಲಿ ಕೆಲವು ಸಲಕರಣೆ ಕೊಟ್ಟ ನಮಗೆ, ಮನೆ, ಮಾರು, ಹೆಂಡರು, ಮಕ್ಕಳು, ಅಪ್ಪ ಅವಯನ್ನು ಕೊಟ್ಟ, ನಮಗೆ ಇಷ್ಟ ಕೊಟ್ಟಿನ ಕೊಟ್ಟ. ಕಿಂಚಿತ್ ಸ್ವಾತಂತ್ರ್ಯ ಕೊಟ್ಟ, ಒಳ್ಳೆ ಕೆಲಸ ಮಾಡಲಿಂದ ಕೊಟ್ಟ. ಆ ಕಾರಣ ಗುಣದೋಷಗಳು ತೋರು ಸತ್ವ ಅಸತ್ವ ಜೀವರುಗಳು. ಇಷ್ಟು ಕೊಟ್ಟರು ಕೂಡ ಕೆಲವು ಮಂದಿ ದುಷ್ಟರಾಗ್ತಾರೆ, ಕೆಲವು ಮಂದಿ ಒಳ್ಳೆಯವರಾಗ್ತಾರೆ. ಯಾಕೆ ಹೇಳ್ತಾರೆ ಮುಂದೋಡೋದು. ಇವು ನೋಡ್ರಿ, ಒಂದೊಂದು ಕ್ರಿಯಾಪದ ಕೊಟ್ಟರ. ಶ್ವಾಸ ಅಂದ್ರೆ ಶ್ವಾಸೋಚ್ಛ್ವಾಸ ಮಾಡೋದು. ತಾಯಿ ಮಗುನ ಹೆರಿತಾಳ, ಪಾಪ ಕೆಲವೊಂದು ಎಷ್ಟು ಸಹಿತ ಇರೋಲ್ಲ ಹೆರಿಗೆ ಆದಮೇಲೆ, ಅಷ್ಟು ಪರಿಸ್ಥಿತಿ ಇರ್ತಾ ನೋವಿನೊಳಗೆ. ಕೆಲವೊಂದು ಎಷ್ಟು ಅಂತ ಕೊಟ್ರಿ, ಆ ಹುಟ್ಟಿದಗಳು ಆ ಹುಡುಗಿ ಹೇಳ್ತಾರನು, ಲಘು ಲಘು ಉಸಿರಾಡಿಸಪ್ಪ ಮಗನ ಅಂತ ಹೇಳ್ತಾರನೇ. ಸ್ವಾಭಾವಿಕ ಅದು ಉಸಿರಾಡಿಸಿಲ್ಲ ಅಂತಂದ್ರೆ ಎಲ್ಲರೂ ಒಳ್ಳೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಒಂದು ಮಾತು ಬರ್ತದೆ, ಹುಟ್ಟುವಾಗಿನ ಸ್ಥಿತಿ ಸಾಯುವಾಗಿನ ಸ್ಥಿತಿ ಒಂದೇ ಇರಕೂಡದು. ಲಘು ಅರ್ಥ ಆಗೋದಿಲ್ಲ ಶಬ್ದ ಇದು, ಒಂದು ಕಥ ಒಂದು ಒಡಕಿದ್ದಂಗೆ. ಹುಟ್ಟುವಾಗಿನ ಸ್ಥಿತಿ ಸಾಯುವಾಗಿನ ಸ್ಥಿತಿ ಒಂದೇ ಇರಕೂಡದು. ಹೆಂಗೆ ಹುಟ್ಟುವಾಗ ಮನುಷ್ಯ ಯಾರು ಹೆಣ್ಣಿರಲಿ ಗಂಡಿರಲಿ ಹೆಂಗೆ ಹುಟ್ತಾರೆ, ಅಳ್ಕೋತ ಬರ್ತಾರೆ. ಇದು ಹುಟ್ಟುವಾಗ ಹೋದಿಲ್ಲ, ಅಳ್ಕೋತನ ಬರ್ಬೇಕು. ಮತ್ತು ಅವು ಅಳ್ಕೋತ ಬರಲ್ಲ ಅಂದ್ರೆ ಅಳಿಸಿ ಡಾಕ್ಟರ್ ರಘು ನನ್ನ ಧನಿಯದಲ್ಲಿ ನೋಡ್ಬೇಕಂತ ಬೇಜಾರ ಒಂದು ಹುಡುಗಾದ್ರೆ ಹಂಗೆ ಹೆಂಗತ್ತು ಹಂಗೆ ಇವ್ರು ಕುಣಿತಿರ್ತಾರೆ ಇಲ್ಲಿ, ಹೌದಲ್ಲ. ಎಲ್ಲ ಹಣೆ ಬಾರ ಅಷ್ಟೇ ಅದು. ಇದೇ ಸ್ಥಿತಿ ಸಾಯೋ ಹೊತ್ತಿನಾಗಿರಬಾರ್ದು. ನಾವು ಒಳ್ಕೋತ ಸೈದು ಮಂದಿ ಹೋದ್ಯಾ ಮಾರಾಯ ಲಘು ಸಾಗಾಗಿತ್ತಲ್ಲ ಬರೋದು ವಿರುದ್ಧ ಇರ್ಬೇಕಂತ.
ಹೌದಾ? ಆವಾಗ ನಾವು ನಗ್ತಿರ್ಬೇಕು, ಜನ ಅಳ್ತಿರ್ಬೇಕು. ಅವಾಗ ಸಾಯೋ ಮುಂದೆ ನಾವ್ಯಾಗ ನಗ್ತಿರ್ಬೇಕು? ಕಿಂಚಿತ್ ಆಯುಷ್ಯ ಕೊಟ್ಟಿಪ್ಪ ಸ್ವಾಮಿ, ನಾ ದೇಶ ಸೇವಾ ಮಾಡೀನಿ, ನನ್ನ ಬಳಗ ಸೇವೆ ಮಾಡಿ, ಪರಮಾತ್ಮ ಯಥಾಶಕ್ತಿ ಮಾಡಿ ತೃಪ್ತಿಯಿಂದ ಸಾಯ್ತಿರ್ತಕ್ಕಂಥ ನಕ್ಕೋತ ಸಾಯ್ಬೇಕು, ಅಳ್ಕೋತ ಸಾಯಬಾರ್ದು. ಯಾಗಲೂ ಕರ್ಕೊಂಡು ಹೋಗಿ ಏನೂ ಇರ್ತಿದ್ದು ಜ್ಞಾನ ಗೊತ್ತು ಸಾಯಬಾರ್ದು. ಉಳಿ ಜನ ಆವಾಗ ಅಳ್ತಿರ್ಬೇಕು. ಅವಾಗ ಪಾಪ ಎಂಥ ಚಲೋ ವ್ಯಕ್ತಿ ಹೋದ ಅಂತ ತಿಳ್ಕೊಂಡು ಇವು ಕತೆ ಹೆಂಗೆ ನೋಡಿ ಉಪನಿಷತ್ ಕತೆ ಇರ್ತಕ್ಕಂಥ ಹಂಗೆ ಹೇಳ್ತಾ ಇದ್ದಾರೆ. ಶಯನ ಶ್ವಾಸ, ಭೋಜನ ಊಟ ಮಾಡೋದು, ಪಾನ ಕುಡಿಯೋದು, ಶಯನ ಗೊತ್ತನ ಮಲ್ಕೊಳ್ಳೋದು, ವಿಲಾಸ ಸಂತೋಷ ಪಡೋದು, ಮೈಥುನ ಸ್ತ್ರೀ ಸಂಘ, ಗಮನ ಹೋಗೋದು, ಹರ್ಷ ಕ್ಲೇಶ ಒಂದೊಂದು, ಸ್ವಪ್ನ ಸುಷುಪ್ತಿ ಮೂರಾಕೃತಿ ಜಾಗೃತ ಸ್ವಪ್ನ ಸುಷುಪ್ತಿ ಒಂದ್ರಾಗ ಅರ್ಥ ಆಗ್ಬಿಡ್ತು ನಮಗೆ. ಅಲ್ಲಿ ಸಂಧ್ಯಾಧಿಕರಣ ಅಂತ ಸುಧಾದೊಳಗೆ ಒಂದು ಸೂತ್ರನ ಅದಕ್ಕೆ ಸಂಧ್ಯಾಧಿಕರಣ ಅಂತ ಅದಕ್ಕೆ ಓಂ ನೋಡಿ ಸೂತ್ರ ಹೆಂಗ ಸಂಧೆ ಸೃಷ್ಟಿದಾಹೈ ಓಂ ಅಂತ ಒಂದು ಸೂತ್ರ ಬಂದಿರಬೇಕು ಅಭ್ಯಾಸ ನಿಮಗೆಲ್ಲ. ಓಂ ಸಂಧೆ ಸೃಷ್ಟಿದಾಹೈ ಓಂ ಅಂತ ನೀವು ಮಲ್ಕೊಂಡಿರ್ತೀರಿ. ಹೌದಾ? ಪರಮಾತ್ಮ ಆ ಲೋಕ ಸ್ವಪ್ನ ತೊಗೊಂಡು ಹೋಗ್ತಾನೆ ನಿಮ್ಮನ್ನು. ಅಲ್ಲಿ ಏನೇನೋ ತೋರಿಸ್ತಾ ನಿಮಗೆ. ಕುದುರೆ ಬರ್ತದೆ, ಆನೆ ಬರ್ತದೆ, ಯಾರೋ ಬಂದು ಹೊಡೆದಂಗೆ ಆಗ್ತದೆ, ಯಾರೋ ಮಾಲಿ ಹಾಕ್ದಂಗೆ ಆಗ್ತದೆ, ಅವೇನೋ ಯಾರು ಈ ಚಿತ್ರಕನ ಎಲ್ಲರಿಗೂ. ನಮ್ಮ ಸಿದ್ಧಾಂತ ಪ್ರಕಾರ ಸ್ವಪ್ನ ಖರೆ, ಉಳಿದವ್ರು ಯಾರು ಹಿಂಗೆ ಒಪ್ಪಿಕೊಂಡಿಲ್ಲ. ಸ್ವಪ್ನ ಯಾಕೆ ಖರೆ ಅಂದರೆ, ಏನು ಸ್ವಪ್ನ ಅಂತ ಕಾಣ್ತಿರಲ್ಲ, ಈ ಜನ್ಮಾಂತರದ್ದು ನಿಮ್ಗೆ ಒಳಗೆ ಕೂತ್ಬಿಟ್ಟಿರ್ತದೆ. ಅದು ಪೆನ್ ಡ್ರೈವ್ ಇದ್ದಂಗೆ ಅದು ಮನಸ್ಸು. ಜನ್ಮಾಂತರದ ಕೋಶ ಒಳಗೆ ಕೂತ್ಕೊಂಡ್ಬಿಟ್ಟು ತಿಳ್ಕೊಡ್ರಿ. ಪರಮಾತ್ಮ ಅವನು ತಂದು ನಿಮಗೆ ತೋರಿಸಿ ಸೃಷ್ಟಿ ಮಾಡಿ ಮತ್ತೆ ಕ್ಲಾಸ್ ಮಾಡ್ತಾನೆ. ಅವನು ಮಹಿಮಾ ಇದೆ ಯಾರ್ದು ಭಗವಂತಂದು. ಅದಕ್ಕೆ ಸುಪ್ತಿ ನಿಂತಿರು. ಜಾಗೃತಾವಸ್ಥೆ ನಿಮಗೆ ಗೊತ್ತದ. ಇನ್ನು ನಿದ್ರಾವಸ್ಥೆ ಎಷ್ಟು ಇದ್ರು ಮಲ್ಕೊಂಡ ಮೇಲೆ ಇವನು ಕೊಡೋರು ಯಾರು? ಅದು ಜೀವಕ್ಕೆ ಸಾಧಕ ಆಗ್ತದ. ಹರ್ಷ ಕ್ಲೇಶ ಸಂತೋಷ ಪಡೋದು, ದುಃಖ ಪಡೋದು, ಸ್ವಪ್ನ ಸುಷುಪ್ತಿ ಜಾಗ್ರತೆ ಇಹವು ಚೇತನಕ್ಕೆ, ಇವೆಲ್ಲ ಪರಮಾತ್ಮ ಅನುಗ್ರಹ ಅದಂತ ಇವೆಲ್ಲ ಅವ ಇಲ್ಲ ಅಂದರೆ ಯಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದಾರೆ. ನಿದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ, ಜಾಗೃತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವಂತನ ಅಕಾರವಹಿತ ಮಹಿಮೆ. ಸ್ವಾತಂತ್ರ್ಯಾವೇಶ ದಾನೇನ ಅಂತಾರ, ಜೀವೇಶ್ವತಿ ಭುಂಜತಿ. ಕಿಂಚಿ ಸ್ವಾತಂತ್ರ್ಯ ಅಂದ್ರೆ ಜನರಿಗೆ ಇಷ್ಟು ಮಾಡಿಕೊಟ್ಟಿರ್ತಕ್ಕಂಥ ಭಗವಂತನ ಮಹಿಮೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಅಂತಾರ ಮುಂದುವರೆದು. ಹೆಂಗೆ ಕೊಟ್ಟ ಅದನ್ನ ಹೇಳ್ಯಾರಿ ಅಂತ ಸಂಗ್ರಹ ಮಾಡ್ತಾರೆ. ಮತ್ತು ಪುನಃ ನಿಮ್ಮ ನೆನಪಿರಲಿ ಅಂತ ತಿಳ್ಕೊಂಡು ಹೇಳಿ, ಸ್ವಾತಂತ್ರ್ಯ ಹೆಂಗೆ ಕೊಟ್ಟ, ಎಷ್ಟು ಹೊಂಚಾರ ಮನೆಯಿಂದನೇ ಹೇಳ್ಯಾರ. ಅರ್ಧ ತನ್ನೊಳಗಿರಿಸಿ ಉಳಿದರ್ಧವ ವಿಭಾಗಗೈಸಿ ವೃಜಿನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ. ಸ್ವರ್ಧುನೀಪಿತ ಕೊಡುವವರ ಸುಖ ವೃದ್ಧಿಗೋಸುಗ ಬ್ರಹ್ಮ ವಾಯು ಕಪರ್ದಿ ಮೊದಲಾದವರುಳಿದ್ದು ಅವರ ಯೋಗ್ಯತೆಯ ನರಿಯಿತು. ಹೆಜ್ಜೆ ಅನುಕೂಲ ನಮಗೆ. ಎಲ್ಲರಿಗೂ ಒಂದೊಂದು ಸಂಪತ್ತದನ ಇಲ್ಲ, ಎಲ್ಲರಿಗೂ ಒಂದೊಂದು ರೂಪದನ, ಎಲ್ಲರಿಗೂ ಒಂದೊಂದು ವಿದ್ಯಾದನ ಯಾರಿಗಾರೆ ಅವ್ರ ಯೋಗ್ಯತಾ ತಕ್ಕಂಗೆ ಅವ್ರ ಪ್ರಾರಬ್ಧ ಕರ್ಮ, ಅವರ ಸ್ವರೂಪ ದೇಹ, ಅವ್ರ ಅನಾದಿ ಕರ್ಮ ಇರ್ತಕ್ಕಂಥ ಭಗವಂತ ಅಷ್ಟು ಮಾತ್ರ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಂಗಂತ ನೋಡ್ರಿ, ಅರ್ಧ ಶಬ್ದ ಕರೆದ ಅರ್ಧ ಸ್ವಾತಂತ್ರ್ಯ ಅಂತ ಅರ್ಥ. ಮನೆ ಕೊಡಿ ನೀವು. ತನ್ನೊಳಗಿರಿಸಿ ಉಳಿದರ್ಧವ ವಿಭಾಗಗೈಸಿ 150 ಇಟ್ಕೊಂಡ, 50 ಬೇರೆ ಬೇರೆ ಮಾಡಿದ. ಯಾರಮ್ಮ? ವೃಜಿನ ಅರ್ಧನ ಅಂದ ಯಾರು ಗೊತ್ತಾಗ್ತಿಲ್ಲ? ಭಗವಂತ. ವೃಜಿನ ಅಂದ್ರೆ ಪಾಪ, ಅರ್ಧನ ಅಂದ್ರೆ ನಮ್ಮ ಪಾಪಗಳೇ ತಕ್ಕಂಥವ ಅಂತ ಅರ್ಥ. ಪೂರ್ವದಲ್ಲಿ ಅಂದ್ರೆ ಹಿಂದನ ಹೇಳ್ದಂಗೆ ಸ್ವಾತಂತ್ರ್ಯವ ಕೊಟ್ಟಂತೆ. ಹಂಗೆ ಭಗವಂತ ತನ್ನಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಭಾಗ ಮಾಡಿಕೊಂಡು ಅರ್ಧ ಇಟ್ಕೊಂಡು ಎಲ್ಲರಿಗೂ ಹಂಚ್ಬಿಟ್ಟಾನ ಆ ಸ್ವಾತಂತ್ರ್ಯವನ್ನ. ಅದರಿಂದ ಸ್ವರ್ಧುನೀಪಿತ ಯಾರು ಗೊತ್ತಾತ? ಯಾರು? ವೆರಿ ಗುಡ್, ಫೈನ್. ಪರಮಾತ್ಮ ಕೃಷ್ಣ ನಾರಾಯಣ. ಸ್ವರ್ಧುನಿ ಅಂದರೆ ಗಂಗಾ ನದಿ, ಪಿತಾ ಅಂದ್ರೆ ತಂದೆ. ಗಂಗಾನ ತಂದೆ ಯಾರು? ಮತ್ತೆ ಗಂಗಾ ಅಲ್ಲೇ ಹುಟ್ಟಿದ. ಮತ್ತೆ ಹೇಳ್ತಾ ಇದ್ದೆ ಸ್ವರ್ಧುನಿ ಪಿತ ಕೊಡುವವರ ಸುಖ ವೃದ್ಧಿಗೋಸುಗ ಏನು ಮಾಡ್ತಾನ? ಬ್ರಹ್ಮ ವಾಯು ಕಪರ್ಧಿ. ಬ್ರಹ್ಮದೇವರು, ವಾಯು ಮುಖ್ಯ ಪ್ರಾಣದೇವರು, ಕಪರ್ಧಿ ಅಂದರೆ ರುದ್ರದೇವರು ಮೊದಲಾದವಳಿದ್ದು ಅವರ ಯೋಗ್ಯತೆಯ ಅರಿತು. ಭಗವಂತನೇ ಕೊಡವ. ವಾಯುದೇವರ ಕೊಡಲಿ, ಲಕ್ಷ್ಮೀದೇವರ ಕೊಡಲಿ, ವಾಯುದೇವರ ಕೊಡಲಿ, ರುದ್ರದೇವರ ಕೊಡಲಿ. ಅಲ್ಲಿ ಕೊಡೋ ವ್ಯಕ್ತಿ ಯಾರು ಗೊತ್ತಾ? ಭಗವಂತನಿಂದ ಕೊಡ್ತಕ್ಕಂಥವ. ಯಾರು ಚಂಡಿ ಚಾಮುಂಡಿ ಯಾರ್ಯಾರ ಇರಲಿ, ದೇವ್ರು ಅಂಥ ಶಕ್ತಿ ಅವ್ರಿಗೆ ಕೊಟ್ಟಾನ. ಅವನ ಶಕ್ತಿ ಇಲ್ಲ, ಅವ್ರು ಕೊಡ್ಲಿಕ್ಕೂ ಸಾಧ್ಯ ಅಂತ ತಿಳ್ಕೊಂಡ್ರೆ ಅವನೇ ನೀವು ತಕ್ಕ. ಯಾಕೆ ಕೊಡೋದಕ್ಕಾರ? ಆ ದೇವ್ರಿಗೆ ಪ್ರಸಿದ್ಧಿ ಬರ್ಬೇಕಲ್ಲ. ಅಪ್ಪಿ ತಪ್ಪಿ ಆ ದ್ಯಾಮವ್ವನ ಪೂಜೆ ಮಾಡೋಕೆ ಪರಂಪರೆ ಬಂದ್ಬಿಟ್ಟಿರ್ತದೆ ಕೆಲವು ಮನೆ ಒಳಗೆ. ತಪ್ಪೇನಲ್ಲ, ಹೌದಾ? ದ್ಯಾಮವ್ವ ಶಕ್ತಿ ಕೊಡಲೇ ಇದ್ದರೆ ಯಾರು ದ್ಯಾಮವ್ವನ ಹುಡುಗಿ ಹೋಗ್ತಿದ್ದಿಲ್ಲ, ನೀರು ಹಾಕ್ತಿದ್ದೇ ಇಲ್ಲ, ಆ ಬೇವಿನ ತೆಂಗಿ ತೊಗೊಂಡು ಹೋಗ್ತಿದ್ದೇ ಇಲ್ಲ. ಚಲೋ ಒಳ್ಳೆ ಕೆಲಸ, ತಪ್ಪೇನಲ್ಲ. ಆ ದೇವಿ ಅಂತರ್ಗತ ಪರಮಾತ್ಮ ಲಕ್ಷ್ಮಿ ಇಟ್ಟಿರ್ತಾನೆ, ಅಲ್ಲಿ ಅಂದ್ರೆ ಕೂತ್ಕೊಂಡಿರ್ತಾನೆ. ಅದ್ರ ಮುಖಾಂತರ ಅನುಗ್ರಹ ಮಾಡ್ದಂತೆ ಹೇಳ್ಬಿಟ್ಟು. ಎನ್ನಿಲ್ಲೂ ದೇವರ ಆಟ. ಅದಕ್ಕೆ ಅಂದ್ರೆ ವಾದಿರಾಜರು ತಿಳಿಯದು ನಿನ್ನ ಆಟ ರಂಗ
ತಿಳಿಯೋದು ಅಂತ ಯಾಕಂದ್ರೆ ಗೊತ್ತಾ, ಎಲ್ಲಿ ನಿಂತ್ಕೊಂಡಿವಿ ಸ್ವಾಮಿ, ಹೆಂಗೆ ಅನುಗ್ರಹ ಮಾಡ್ತೀವಿ ಗೊತ್ತಾಗೋದು, ಇನ್ನು ಮಹಿಮಾ ಅಂತ ಹೇಳ್ತಾ ಇದ್ರೆ ಎಲ್ಲಿ ಒಂದು ಮಾಡ್ತಕ್ಕಂಥವ ಅಂತಾರ. ಸ್ವಾತಂತ್ರ್ಯ ಕೊಟ್ಟಂತೆ ಸ್ವರ್ಧುಲೀಪಿತ ಪರಮಾತ್ಮ ಕೊಡುವವರ ಸುಖ ವೃದ್ಧಿಗೋ ಸುಖ ಏನ್ ಮಾಡ್ತಾನ, ಬ್ರಹ್ಮ ವಾಯು ಕಪರ್ದಿ ಮೊದಲಾದವರೋಳಿದ್ದು ತಾನೇ ಅಂತ ಇರ್ತಕ್ಕಂಥ ಭಗವಂತ ಕೊಡ್ತಕ್ಕಂಥ ಅಲ್ಲಿ ಹೇಳ್ತಾ ಇದ್ದಾರೆ. ಯೋಗ್ಯತೆಯನ್ನರಿತು ಒಂದೇ ಕೊಡುವುದಿಲ್ಲ, ಅವ್ರ ಯೋಗ್ಯತೆ ತಕ್ಕಂಗೆ ಕೊಡ್ತಕ್ಕಂಥವ ಅಂತ ಹೇಳ್ತಾ ಇದ್ದಾರೆ. ಇದು ಭಗವಂತನ ಅಪಾರವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಎಷ್ಟೆಷ್ಟು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂತರ ಮುಂದುವರೆದು ವಿಧಿ ನಿಷೇಧಗಳನ್ನು ಅಹಂಕಾರದಿಂದ ನಾವು ಮದೋನ್ಮತ್ತರಾಗಿ ಬಹಳ ಸೊಕ್ಕಿನಿಂದ ಕರ್ಮಗಳನ್ನು ಮಾಡ್ತಕ್ಕಂಥ ದೈತ್ರಿಗೆ ಫಲದ್ವಯ ಕೊಡ್ತಾನಂತ. ಒಂದ ಫಲ ಅಲ್ಲ, ಎರಡು ಫಲ ಕೊಡ್ತಾನಂತ. ಯಾರಿಗೆ? ದೈತ್ಯರಿಗೆ. ಈ ಎರಡು ಫಲ ಹೆಂಗೆ ಕೊಡ್ತಾನ? ಎರಡು ಫಲ ಅಂದರೆ ಯಾವುವು ಅನ್ನೋದು ದಾಸ ನಿರ್ಣಯ ಮಾಡ್ತಾ ಇದ್ದ. ತಿಳ್ಕೊಡಿ ಸಿದ್ಧಾಂತ ವೈಶಿಷ್ಟ್ಯ ಹೆಂಗದ ನೋಡ್ರಿ. ಹಲಧರಾನುಜ ದಾಸರ ಹರಿಕಥಾಮೃತದ ತಂತ್ರ ಇದು, ಟೆಕ್ನಿಕ್. ಪೋಯಿಟ್ರಿ ಒಳಗೆ ಟೆಕ್ನಿಕ್ ಅಂತ ಇರ್ತದೆ. ಕಾವ್ಯದೊಳಗೆ ಇವೆಲ್ಲ ಕಾವ್ಯ ಕಲ್ಸರು ಕೆಲವೊಂದು ಕೂತಿರಿ, ಇಲ್ಲೆಲ್ಲ ಪೋಯಿಟ್ರಿ ಹೇಳ್ಕೊಡ್ತೀರಿ ಹುಡುಗರಿಗೆ. ಆ ಪೋಯಿಟ್ರಿ ಹೆಂಗೆ ಹೇಳ್ಕೊಡ್ತಿರೋ ಗೊತ್ತಿಲ್ಲ, ಅಸಾಧ್ಯ ಪೋಯಿಟ್ರಿ ಇರ್ತದೆ. ಹಂಗೆ ಹೇಳ್ತೀನಿ ಮನ. ಒಂದು ಸಮಾರಂಭ ಆಗಿತ್ತು ನಮಗೆ, ಡಾಕ್ಟರ್ ಗೋಕಾಕರು ಸಮಾರಂಭ ಮಾಡಿಸಿದ್ರು, ನಾವೆಲ್ಲ ಹೋಗಿದ್ವಿ ಅದಕ್ಕೆ. ಅಲ್ಲಿ 2-3 ದಿನ ಹೌ ಟು ಟೀಚ್ ಪೋಯಿಟ್ರಿ ಇನ್ ಇಂಗ್ಲೀಷ್, ಹೌ ಟು ಟೀಚ್ ಪ್ರೋಸ್ ಅಂತ ಒಂದು ಪ್ರಾಕರಣ ಮನೆ ಹೋಗಿದ್ದು. ನಾವು ಭಾಗವಹಿಸಿದ್ವಿ, ಅದ್ರಾಗ ಕರೆಸಿದ್ರು ನಮ್ಮನ್ನ. ಎಲ್ಲ ಪುಸ್ತಕ ಇಟ್ಟಿದ್ರಲ್ಲಿ. ಕೊನೆ ದಿನ ಇದು ನಿಮ್ಗೆ ಹೊಸ ವಿಷಯನ ಹೇಳೋದು. ಗೋಕಾಕರು ದೊಡ್ಡ ವಿದ್ವಾಂಸರು, ಪ್ರಶ್ನೆ ಇಲ್ಲೇ ಇಲ್ಲ. ಜ್ಞಾನಪೀಠ ಪ್ರಶಸ್ತಿ ಬಂದಿರ್ತಕ್ಕಂಥವ್ರು. ಅವ್ರು ಯಾವ ಜಾತಿಯವ್ರು ಯಾಕೆ ಆ ಪ್ರಶ್ನೆ ಬೇರೆ, ಸಂಧ್ಯಾ ಮಾಡಲು ಕೇಳ್ಕೊಬಾರ್ದು ನಾವು. ಅವ್ರು ವಿದ್ವಾಂಸ ಹೇಳ್ತಾನೆ. ಕೊನೆ ದಿನ ಹೇಳಿದವರು, ಜಗತ್ತಿನಾಗ ಇಂಥ ಕವಿತಾ ನಾ ಇಲ್ಲಿ ನೋಡಿಲ್ಲ ಅಂತ ಹೇಳೋ ಒಂದು ಕವಿತಾ ಯಾವ್ದು ಗೊತ್ತಾ? ವಿಜಯದಾಸರ ಕವಿತಾ. ವಿಜಯದಾಸ ಒಂದು ಕವನ ತಗೊಂಡು ಇದೇನು ಅನುಭವ ಅದ, ಎಂತೆಷ್ಟು ಧೂಳರು ವಾಸ ಮಾಡಿದ್ದರು ಇಲ್ಲಿ, 3-4 ಕೀರ್ತದ ಒಂದು, ಇಂಥ ಕೋಯಿಟ್ ನೋಡಿಲ್ಲ ಅಂತ ಹೇಳೋರು. ಅಲ್ಲಿ ಜರ್ಮನಿ, ಇಂಗ್ಲೆಂಡು, ಅಮೇರಿಕಾ ಎಲ್ಲ ಪುಸ್ತಕ ಇಟ್ಟಿದ್ದಾರೆ ನೋಡ್ಲಿಕ್ಕೆ. ನಮಗೆ ಎಲ್ಲ ಪುಸ್ತಕ ಹೆಂಗೆ ನೋಡಿ ಅಂತ ತಿಳ್ಕೊಂಡು ಹೇಳ್ರಿ. ಅಲ್ಲಿ ಹಂಗೆ ಹರಿಕಥಾಮಸರಲ್ಲ ಹೇಳೋದು, ಬೇರೆ ಹೇಳಕತ್ತೀನಿ ಕೊಟ್ರಿ. ಮತ್ತು ಅಲ್ಲಿ ಏನು ಬಂದು ಕೇಳಿದ್ರೆ ಜರ್ಮನ್ ಪುಸ್ತಕ ನಾವು ಹಂಗೆ ನೋಡಿದ್ವಿ. ಅವ್ರು ಗೋಕಾರ ಬಂದು ತೋರಿಸಿದ್ರು, ಈ ಪುಸ್ತಕ ತೆಗಿಪ ನೀನು ಅಂದ್ರೆ ನನಗೆ. ಒಂದೇ ಬುಕ್ನಾಗ 1ನೇ ಪೇಜ್ನಾಗ ನನ್ನ ಒಂದು ದೊಡ್ಡ ಬಂದೂಕು ಪೂರಿಂಗಿ ಅಲ್ಲಿ ಬರೋದಿಲ್ಲ, ದಿಸ್ ಈಸ್ ಎ ಗನ್. ಮತ್ತೊಂದು ಪುಟ ಹೊಳಸು ನೋಡ್ಲಿಕ್ಕೆ ಆಕರ್ಷಕ ಪ್ರಿಂಟಿಂಗ್ ಅದು. 2ನೇದು ಅಲ್ಲಿ ಹುಡುಗ ಅವಂತಾನ ದಿಸ್ ಈಸ್ ಮೈ ಗನ್ ಅಂತಾನ. 3ನೇ ಪುಟ ಹೊಳಸ್ರಿ ಅಂದರು, ಅವಂತಾನ ಹುಡುಗ ಐ ಯೂಸ್ ಇಟ್ ಫಾರ್ ಮೈ ನೇಷನ್. ಅಂದ್ರೆ ನನ್ನ ರಾಷ್ಟ್ರಕ್ಕೆ ಹೆಂಗೆ ಹುಡುಗರಿಗೆ ಭಕ್ತಿ ಹಾಕ್ತಾರೆ, ದೇಶಭಕ್ತಿ ಹಾಕ್ತಾರೆ. ಅವ್ರದ್ದು ಜರ್ಮನ್ ಪುಸ್ತಕ. ನಮ್ಮ ಕನ್ನಡ ತೆಗೆರಿ. ಅವನು ಬಸವ, ಅವಳು ಕಮಲ. 1ನೇ ಪುಟ. 2ನೇದು ಕಮಲನು ಬಸವನು ಊಟಕ್ಕೆ ಕೂತಿದ್ದಾರೆ, ಅವನು ಬಿಡಿಸುತ್ತಿದ್ದಾರೆ. 3ನೇದು ಜಾತ್ರೆಗೆ ಹೋದೆವು, ಓದೋದಂತೆ ಇಲ್ಲೇ ಬರೀ ಇದ್ದವನ. ನಮ್ಮ ಪುಸ್ತಕ ಟೆಕ್ಸ್ಟ್ ಬುಕ್ ಹೆಂಗಂತ ಹೇಳ್ತಾರೆ ನಮ್ಗೆ. ಯಾಕೆ ಮಾತಿಗೆ ಮಾತಾಡ್ದು ಕೇಳಿದ್ರೆ, ಹಲಧರಾನುಜ ಪರಮಾತ್ಮ ಮಾಳ್ಪ ಕೃತ್ಯವ ತಿಳಿಯದಲೇ ಅಹಂಕಾರದಿಂದೆ ಎನ್ನುಳಿದು ಬಿಡಿಸ್ಬೇಕದನ್ನ, ಎನ್ನುಳಿದು ವಿಧಿಯು ನಿಷೇಧ ಪಾತ್ರರು ಎಲ್ಲ ಎಂಬವನಿಗೆ ಫಲಗಳ ದ್ವಯ ಕೊಡುವ ಏನು ಮಾಡ್ತಾನ, ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕ್ತರಿಗೆ. ಚಂದ್ರಿ ಕಥಾ ಮಠದ ಅರ್ಥಾತ್ ಹಲಧರ ಅನುಜನ ಪರಮಾತ್ಮ. ಹಲಧರ ಅಂದ್ರೆ ಬಲರಾಮ, ಅನುಜ ತಮ್ಮ ಅಂತ ಅರ್ಥ. ಅವ ಮಾಳ್ಪ ಕೃತ್ಯವ ತಿಳಿಯದೆ ಭಗವಂತನ ಆಟ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಹೆಂಗೆ ಮಾಡ್ತದ್ದು? ಅಹಂಕಾರದಿಂದ ನಾವು ಮನುಷ್ಯ ಇರ್ತಕ್ಕಂಥವ್ರು ಎನ್ನುಳಿದು ವಿಧಿಯು ಅನ್ಕೋದು ನಾವ ಜಗತ್ತಿನ ನನ್ನ ಯಾವಿಲ್ಲ, ನಿಷೇಧ ಪಾತ್ರರು ಇಲ್ಲ ಎಂಬವನಿಗೆ ನನ್ನ ಜಗತ್ತಿನ ಯಾರಿಲ್ಲ, ನಾನು ಮಾಡಿದ್ದೇ ಖರೆ. ಹಿಂಗೆ ಇರ್ತಾರಲ್ಲ ಜಗತ್ತಿನ. ಮಾತು ಭಾಳ ಮಂದಿ ಇರ್ತಾರೆ ಮನ್ಯಾಗ, ನಾ ಮಾಡಿದ್ದೇ ಖರೆ. ಒಬ್ಬ ಭಿಕ್ಷುಕ ಬಂದ, ಏನರ ಹಾಕ್ರಿ ಅಂತ. ಪಾಪ ಹತ್ತಿ ಪೇಪರ್ ಹೋಗ್ಕೊತ ಕೂದು ಟಿ ವಿ ನೋಡ್ಕೋತ ಕೂದಿಲ್ಲ. ಹತ್ತಿ ಸೊಸಿ ಹೋಗಿ ಬರಬರ ಪಾಪಕ್ಕಿಗೆ ಏನು ಕಾಳು ಪಾಳು ಹಾಕಿದ್ಲಕ್ಕಿ. ಈಕೆ ಹತ್ತಿ ಬಂದ್ಲು, ಸರಿ ನೀ ಯಾಕೆ ಹಾಕಿದಿ ಅಂತ ಆಕಿ ಭಿಕ್ಷುಗೆ ಹೇಳಿ ಅಷ್ಟು ಹಾಕಿಲ್ಲ ಅಂತ ಹಾಕಿ ಅಂತ ಹಾಕಿದ್ಲಕ್ಕಿ. ಅಧಿಕಾರ ನಂದು ಇನ್ನೂ ಹೋಗಿಲ್ಲ ಅಂದ್ಲಕ್ಕಿ. ಯಾರ್ದು ಹೆಂಗತ್ತನ ನಾನೇ ಕರ್ತ ಅಂತಕ್ಕಂಥದ್ದು, ನಾನೇ ವೈವ ಅಂತಕ್ಕಂಥ, ನಾನೇ ಇದು 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 ಅಹಂಕಾರ ಹೋದಿಲ್ಲ. ಇದು ಯಾರ ಹಾಕಲೇ ಭಿಕ್ಷುಕ ಮುಡ್ತಿಲ್ಲ ಹಿಂಗೆ ಅನ್ನೋ ಹಂಗಿಲ್ಲ. ನಾನು ಒಳಗೆ ಇರ್ತಲ್ಲ ಮತ್ತದು. ಈ ಮನೆ ಯಜಮಾನ್ ನಾನು ಹಂಗೆ ಮಾಡಿಗಿಡಿ ನಾಳೆ
ಹೌದಿಲ್ಲ ಹೇಳ್ತಾನೆ ಹಲದ ರಾನುಜ ಮಾಳ್ಪ ಕೃತ್ಯವ ತಿಳಿಯದೆ ಅಹಂಕಾರದಿಂದ ನೋಡಿ ಇದು ಹೋಗ್ಬೇಕು ಅಂತಾರ ಮಹಾನುಭಾವ. ಹೆಜ್ಜೆಗೆ ಅಹಂಕಾರ ಹೋಗ್ಬೇಕು ನಮ್ಮಲ್ಲಿ ಅಂತಲ್ಲ. ಎನ್ನುಳಿದು ಬಿಟ್ಟು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಧಿ ನಿಷೇಧ ಪಾತ್ರರು ಇಲ್ಲ ಎಂಬವಗೆ ಇವ ದೈತ್ಯ. ಫಲಗಳ ದ್ವಯ ಕೊಡುವ, ದ್ವಯ ಅಂದ್ರೆ ಎಷ್ಟು? ಎರಡು ಅಂದ್ರೆ ಎರಡು ಏನು ಕೊಡ್ತಾ ಗೊತ್ತಾ? ದೈತ್ಯರ ಕಲುಷ ಕರ್ಮವ ಬಿಟ್ಟು, ದೈತ್ಯ ಮಾಡ್ತಾ ಕೆಟ್ಟ ಕೆಲಸ ಮಾಡ್ತಲ್ಲ ಆ ಪಾಪ ಒಂದು ಇದ್ದೇ ಇರ್ತದೆ ಅವ್ರಿಗೆ. ಇದು ಒಂದೇ ಪಾಪ. ಇದು ಇನ್ನೊಂದು ಪಾಪ ಹೇಳ್ಕೊಟ್ರು ಪುಣ್ಯವ ಸೆಳೆದು. ಅವರು ಒಳ್ಳೆ ಕೆಲಸ ಮಾಡ್ತಾರೆ ದೈತ್ಯರಿಂದ ಹೇಳಿ ನೀವು ನಾನು. ಅವ್ರ ಪುಣ್ಯ ತಗೋತಾನ, ತನ್ನ ಭಕ್ತರಿಗೆ ಕೊಡ್ತಾನ, ಇವರು ಪಾಪ ತಗೊಂಡನ ಇವ್ರಿಗೆ ಕೊಡ್ತಾನ. ಎರಡು ಪಾಪ ಕೊಟ್ಟಂಗಂತಿಲ್ಲ. ಆರ್ಯ ಹತ್ತು ದ್ವಯ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಫಲಜ್ಞ ಕೊಡ್ತಕ್ಕಂಥ ಯಾರಿಗೆ? ದೈತ್ಯರಿಗೆ. ಅದಕ್ಕೆ ಯಾವ ದೃಷ್ಟಿಯೊಳಗೂ ದೈತ್ಯರ ಸಂಖ್ಯೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೈತ್ಯಾನಾಂ ತತ್ರ ನೈವಸ್ತಿ ಪುಣ್ಯ ಕರ್ಮ ವಿಭಾಗತಃ. ಅಲ್ಲಿ ಮಾತು ಪುಣ್ಯ ಭಾಗಂ ನೋಡಿ, ಇದೆಲ್ಲ ಅರ್ಥ ಆಗಿದೆ, ಎಲ್ಲ ಶಬ್ದ ಅರ್ಥ ಆಗಿದೆ ಮಗ, ಏನು ತೊಂದ್ರೆ ಇಲ್ಲ. ಪುಣ್ಯ ಭಾಗಂ ಹರತಿ ಅಂದ್ರೆ ತಗೋತಾನ. ಏತೇಷಾಂ ಸ್ವಯಮೇವ ಜನಾರ್ದನ. ಎಷ್ಟು ಶಾಸ್ತ್ರ ನೋಡಿ ಹಿಂಗೆ ದಾಸ ಕೊಡ್ತಕ್ಕಂಥ ವೈಶಿಷ್ಟ್ಯ ಭಾಷಾಂತರ ಹೆಂಗೆ ಅಲ್ಲಿ ಮಾತು ಹೇಳ್ತಾ ಇದ್ದಾರೆ. ಏಷಾಂ ಸುಖಸ್ಯ ಭಕ್ತಾರೋ ವಿಷ್ಣುದ್ವ ಭಾಗಶೋಕಳ ಅಂತ ಇರ್ತಕ್ಕಂಥ ಮಾತು ಇದನ್ನು ಭಾಷಾಂತರ ಮಾಡಿದ್ರು. ಮುಂದಂತಾರ ಭಗವದ್ಭಕ್ತರಾಗಿರ್ತಕ್ಕಂಥವ್ರು ಹೆಂಗೆ ಉಪವಾಸ ಮಾಡ್ತಾರ. ಇಷ್ಟು ತನಕ ಇಲ್ಲಿ ಹಿಂದಿನ ಪದ್ಯ ದುಷ್ಟರು ಹೇಳಿದರು, ಇಲ್ಲಿ ಸಜ್ಜನರು ಭಕ್ತರು ಹೇಳ್ತಾರೆ. ತೋಯಜಾಪ್ತನ ಕಿರಣ ವೃಕ್ಷ ಛಾಯ ವರ್ತಿಸುವಂತೆ ಕಮಲದಳಾಯತಾಕ್ಷನು ಸರ್ವರೊಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮ ತೋರ್ಪವು ನ್ಯಾಯ ಕೋವಿದರಿಗೆ ನಿರಂತರ ಸ್ತ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು. ಬರೀ ಸರ್ವೋತ್ತಮೋತ್ತಮ ಭಗವಂತ. ಹಿಂಗೆ ಜ್ಞಾನಿಗೊಂದು ಭಗವದ್ರಾಗಿರ್ತಕ್ಕಂಥವ್ರು ಪರಮಾತ್ಮ ಬಿಂಬಕ್ರಿಯೆ ಅವನೇ ಮಾಡ್ತಕ್ಕಂಥವ. ಹೆಂಗೆ ಉದಾಹರಣೆ ದೃಷ್ಟಾಂತ ಕೊಡ್ತಾರೆ. ತೋಯಜಾಪ್ತನ್ ಸೂರ್ಯ ಹೆಂಗೆ ಬಂದರು? ತೋಯ ಅಂದ್ರೆ ನೀರು, ಜ ಅಂದ್ರೆ ಹುಟ್ಟೋದು, ನೀರಿನ ಹುಟ್ಟತಕ್ಕಂಥ ಕಮಲ. ಆಪ್ತ ಗೆಳೆಯ, ಕಮಲ ಗೆಳೆಯ ಯಾರು? ಸೂರ್ಯ. ಸೂರ್ಯ ಬಂದ್ಗಳು ಕಮಲ ಅಳ್ತದೆ, ಅದಕ್ಕಂತ ಅರ್ಥ ತೋಯಜಾಪ್ತನ. ಕಿರಣ ಅಂದ್ರೆ ಸೂರ್ಯನ ಕಿರಣ ಅಂತ ಹೇಳಿ ಎಷ್ಟು ಕಷ್ಟಪಡ್ಬೇಕು. ವೃಕ್ಷ ಛಾಯೆ ವರ್ತಿಸುವಂತೆ. ವೃಕ್ಷ ಅಂದ್ರೆ ಗಿಡ ನೋಡ್ರಿ. ಸೂರ್ಯ ಬಂದಂಗೆ ಗಿಡ ತನ್ನ ನೆಳ ಬದಲು ಮಾಡ್ತದೆ. ಮತ್ತೆ ಮುಂಜಾನೆ ಬಿದ್ದಾಗ ಅತ್ಲಾ ಬೀಳ್ತದೆ, ಮಧ್ಯಾಹ್ನ ಇತ್ಲಾ ಹೋಗ್ತದೆ. ಸೂರ್ಯನ ಬಿಸಿಲಿಗೆ ತಾಪಕ್ಕೆ ತಕ್ಕಂತೆ ಗಿಡ ತಿರುಗ್ತಾ ಇರ್ತಾವೆ. ಗಿಡ ನೆಲ ತಿರುಗ್ತದೆ, ಗಿಡ ನೆಲ ತಿರುಗ್ತಾ ಇರ್ತವೆ. ವೃಕ್ಷ ಛಾಯ ಅಂದ್ರೆ ನೆರಳು, ವರ್ತಿಸುವಂತೆ. ಅದರಂತೆ ಪರಮಾತ್ಮ ಏನು ಮಾಡ್ತಾನೆ? ಕಮಲದಾಯತಾಕ್ಷ, ಇವ ಸೂರ್ಯ ಇದ್ದಂಗೆ ಪರಮಾತ್ಮ. ಸರ್ವರೊಳು ವ್ಯಾಪಿಸಿದ ಕಾರಣದಿ. ಹೆಂಗೆ ಗಿಡ ಆಗುತ್ತೆ ಹಂಗೆ ಪರಮಾತ್ಮ ಎಲ್ಲರಲ್ಲೂ ವ್ಯಾಪಿಸ್ಬಿಟ್ಟಾನ ಅಂತ ಹೇಳ್ತಾನೆ. ಹೇಯ ಸದ್ಗುಣ ಕರ್ಮ ತೋರ್ಪವು ಒಳ್ಳೆ ಜನರಿಗೆ, ನ್ಯಾಯ ಕೋವಿದರಿಗೆ. ಒಳ್ಳೆಯವರಿಗೆ ಒಳ್ಳೆಯದಷ್ಟೇ ಕಾಣ್ತದೆ. ಹೆಂಗೆ ನೆರಳು ಅಂತ ಆ ದುಷ್ಟರಿಗೆ ದುಷ್ಟ ಕಾಣ್ತಕ್ಕಂಥದ್ದು. ನಿರಂತರ ಸ್ತ್ರೀ ಅರಸ ಪರಮಾತ್ಮ ಸರ್ವೋತ್ತಮೋತ್ತಮನೆಂದು ಪೇಳುವರು. ಸಜ್ಜನರು ಯಾವಾಗಿದ್ರೂ ಕೂಡ ಬ್ರಹ್ಮಜ್ಞಾನಿ, ಕೋವಿಸೋದು ಬ್ರಹ್ಮಜ್ಞಾನಿ ಅಂತ. ಬ್ರಹ್ಮಂತರು ನಿರಂತರವಾಗಿ ಯಾವ ಕಾಲಕ್ಕೂ ಕೂಡ ಏನಂತಾರ? ಪರಮಾತ್ಮನೇ ಸರ್ವೋತ್ತಮ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಷ್ಟ ಬರಲಿ, ಏನೇ ಬರಲಿ, ಅಂತ ಅಪಾರ ಬರಲಿ, ಅವ್ರ ಸಿದ್ಧಾಂತ ಎಂದೂ ಫರಕಾಗೋದಿಲ್ಲ. ಸರ್ವೋತ್ತಮನೇ ಅಂತಕ್ಕಂಥದ್ದು. ವಾಯುದೇವರು ಮುಖ್ಯ ಪ್ರಾಣದೇವರು. ಲಂಕಾಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರು ರಾವಣನ ಫರಕ ಬಿಡೋಕಾಯ್ತು. ರಾವಣಗಳು 10 ಮಾರಿ ಮನುಷ್ಯ ಕೂತ್ರು ಒಂದ ಮನೆಯವನು ಹಾದ್ಯಬ್ಬ ಸೈನ್ಯನೋ ಏನ್ರ ಕೂತಾನ. ಅಂಥ ಸಭಾದೊಳಗೆ ಹೇಳಿದ್ರು ಅವ್ರೆ ಹೋಗ್ಬೇಕು ಅಂತ ಹೋಗಿದ್ದಿಲ್ಲ. ಯಾಕೆ ಹೋಗಿದ್ರು ಗೊತ್ತ ನಿಮಗೆ? ಅಲ್ಲೆಲ್ಲ ಒಣಗಿನ ಹಾಳು ಮಾಡಿದರು. ಹಳ್ಳಿ ಹೋಗ್ಬೇಕು ಅಂತ, ಅದಕ್ಕೆ ಬುದ್ಧಿ ಚಾತುರ್ಯ ಅಂತ. ಸುಂದರಕಾಂಡ ತುಂಬ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್. ಅಜಾಡ್ಯ ನಮಗೆಲ್ಲ ಜಾಡ್ಯ. ಸಂಧಾನ ಮಾಡ್ಲಿಕ್ಕೆ ಜಾಡ್ಯ, ಪೂಜೆ ಮಾಡ್ಲಿಕ್ಕೆ ಜಾಡ್ಯ, ಊಟ ಮಾಡ್ಲಿಕ್ಕೆ ಜಾಡ್ಯ ಇರೋದಿಲ್ಲ. ಹೌದಲ್ಲ? ನಮ್ದು ಅಜಾಡ್ಯ ನಮಗೆಲ್ಲ. ಅವ್ರಿಗೆ ಎಂದೂ ಕೂಡ ಅವ್ರು ಲೇಜಿ ಇಲ್ಲ. ಒಣ ಎಲ್ಲ ಹಾಳು ಮಾಡಿನ ಹಾರಬೇಕು ಅಂತ ಹೊಂಟಿದ್ರು ನೋಡ್ರಿ. ಹಳ್ಳಿ ರಾಮ ಹತ್ರ ಹೋಗ್ಬೇಕು, ಸೀತಾನ ಭೇಟಿ ಅದೇ ಉಂಗುರ ಕೊಟ್ಟೆ ಅಂತ ಹೇಳ್ಬೇಕು ಅಂತ ಹೊಂಟಿದ್ರು. ತಡಿ ಅಂದ, ನಾ ಹೋಗೋದು ಬೇಡ ಅಂದ. ರಾಮನ ದೂತ್ ಹೆಂಗಿದ ತೋರಿಸಿ ಹೋಗ್ಬೇಕು ರಾವಣ ಒಂಚೂರು ಅಂದ್ರೆ ನಾವು ಹಂಗೆ ಹೋದ್ ಕೆಲಸ ಮಾಡ್ಕೊಂಡು ಹೋದ್ಮೇ. ಮತ್ತೆ ಅದಕ್ಕೆ ಒಣ ಎಲ್ಲ ಹಾಳು ಮಾಡಿದ್ರು. ತಾವ ಹನುಮಂತನ ಹಿಡ್ಲಿಕ್ಕೆ ಯಾರಿಗೂ ಸಾಧ್ಯ, ವಾಯುನ ಹಿಡಿರ್ತಾರೆ ಯಾರು? ತಾವ ಸಿಕ್ಕ ಹಾಕ್ಕೊಂಡ್ರು ರಾವಣ ಸೈನಿಕರ ಕೈಯಾಗ. ಹೋಗಿ ಕೂತ್ಕೊಂಡ್ರು. ರಾವಣ ನೋಡಿದಾನೆ ಈ ಕಪಿ, ಈ ಆಕಾರ, ಈ ಬಾಲ ಎಲ್ಲ ನೋಡಿದವ. ಕಸ್ತಂ ಯಾರೋ ಇವನು ಕೇದವ. ನಾವಾಗಿದ್ದು ಏನು ಹೇಳ್ತಿದ್ವು ಏನೋ ಗೊತ್ತಿಲ್ಲ. ಅಷ್ಟು ಸಮುದ್ರ ಹಾರಿನಿ ಹಿಂಗೆ ಮಾಡಿ ಅಂತ ಹೇಳ್ತಿದ್ವಿ ನಾವು ಅಂತಾರ ಮಹಾನುಭಾವರು. ಕಪಿ ಕುತೂಷಿ ಕಶ್ಯವ ಕಿಮರ್ಥಮೀದೃಶಂ ಕೃತಂ
ಇತೀರಿತಸ್ಸ ಚಾವದತ್ತಲ್ಲೇ ಪ್ರಣಮ್ಯ ರಾಮಮೀಶ್ವರಂ ಹೇಳ್ತಾರೆ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯ ಮಾಂ ರಘುತ್ತಮಶ್ಯ ಮಾರುತಿಂ ಕುಲಕ್ಷೇತವೇಶ್ವರಂ ಪುನಶ್ಚ ಮಂತ್ರಿಪುತ್ರ ಕಂಥ ರಾವಣ ಪ್ರಚೋದಿತಾನ್. ಆಚಾರ್ಯರು 4 ಸಾಲ ಇಡೀ ಸುಂದರಕಾಂಡ ಹೇಳ್ಬಿಡ್ತಾರೆ. 50 ಶ್ಲೋಕ. ವಾಲ್ಮೀಕಿಗಳು 60 ಅಧ್ಯಾಯ ಬರ್ದಾರ, ತಪ್ಪಿಲ್ಲ, ವರ್ಣ ಮಾಡ್ತಾರೆ. 60 ಅಧ್ಯಾಯ ಸಾರ ವರ್ಣ ಮಾಡ್ಲಿಕ್ಕೆ ಗೊತ್ತಾಗ. ಏ ರಾವಣ ಯಾರಂತ ತಿಳ್ಕೊಂಡಿದ್ದಿ? ಅವೈಹಿ ದೂತಮಾಗತಂ ದಾಸೋಹಂ ಕೋಸಲೇಂದ್ರಶ್ಯ ರಾಮಶ್ಯ ಹಿ ಕ್ಲಿಷ್ಟಕರ್ಮಣ. ಆ ರಾಮಸ್ವಾಮಿಯ ಮನೆಯ ಉಳುಗದ ಆಳು ನಾನು ತಿಳ್ಕೊಂಡ್ರೆ ಮಾನವತ್ವ ಕೊಡ್ರಿ ತಮ್ಮ ದುಡ್ಡಿಸ್ನ ಹೇಳ್ಕೊಳಕ್ಕೆ ಹೋಗಿಲ್ಲ ಅವ್ರಿಗೆ. ದಾಸೋಹಂ ದೂತೋಹಂ ಕಿಂಕರೋಹಂ ದಾಸೋಹಂ ಕೋಸಲೇಂದ್ರಶ್ಯ ರಾಮಶ್ಯ ಹಿ ಕ್ಲಿಷ್ಟಕರ್ಮಣ. ಅಕಸ್ಮಾತ್ ನಮ್ಮ ರಾಮ, ನಮ್ಮ ದೇವರು, ನಮ್ಮ ಸ್ವಾಮಿ ಅಲ್ಲೇ ಕೂತ್ಕೊಂಡು ಒಂಚೂರು ಸೊನ್ನೆ ಮಾಡಿ ಸಾಕು, ಹೇಳೋದು ಬೇಡ ನನಗವ. ನಿಮ್ಮನ್ನೇ ಕುಲಕ್ಷೇತವೇಶ್ವರಂ ಅಂಗೈಲೆ 33 ಕೋಟಿ ಮುಂಗೈಲೆ 3 ತಿಕ್ಕಿ ಹಾಕಿಬಿಡ್ತೇನೆ ಮನೆ ಬೇಕಾದ್ರೆ ತಿಂಗಳು ತಿಕ್ಕಿದೆ ಹಂಗಂದ್ರೆ ಅವ್ರು ಮಹಾ ತಿಂಗಳು ಇಲ್ಲಿ ಹೋಗ್ಬಿಟ್ಟಾವೆಲ್ಲ ಈಗ ಹೌದಿಲ್ಲ ಅಂತ ಅಷ್ಟು ಶೌರ್ಯ ತೋರಿಸ್ತಾರೆ. ಅಷ್ಟೇ ಮಹಾನುಭಾವ. ಹೊಳೆ ಬರ್ತಾರ. ಹೊಳೆ ಬಂದರು ಅವ್ರ ಚಮತ್ಕಾರ ಹೆಂಗಂದ್ರೆ ವಾಯುದೇವ್ರ ಚಮತ್ಕಾರ ಹೆಜ್ಜಿಗೆ ಶಬ್ದ ನೋಡ್ಬೇಕು ನೀವು. ಅಲ್ವಿಗೆ ಹೇಳ್ತಾರ. ಬಂದ್ರು ಹನುಮಂತೇವರು ರಾಮದೇವ್ರು ನೋಡ್ಲಿಕ್ಕೆ ಹತ್ತಾರ. ಏನು ಹೇಳ್ಬೇಕು ಬಂದು ಕೂಡ ಹಂಗೆ ವಿಚಾರ ಹೇಳ್ತಾನೆ ನಿಮಗೆ. ಭಾಳ ಚಂದನ ಮಾತು ಅಂತ ಸಾಹಿತ್ಯ ಹೆಂಗಿರ್ತ ಹೇಳಿ ಉದಾಹರಣೆ ಹೇಳಕತ್ತೀನಿ ನಾನು. ವೈಶಿಷ್ಟ್ಯ ಅವ್ರದ್ದು, ಹನುಮಂತಿಯವ್ರ ವೈಶಿಷ್ಟ್ಯ, ವಾಯುದೇವ್ರ ವೈಶಿಷ್ಟ್ಯ. ಅಕಸ್ಮಾತ್ ನಿಮ್ಮ ಮನ್ಯಾಗ ಹುಡುಗ ಪರೀಕ್ಷೆ ಕೂತ ಅಂತ ಕೊಡ್ರಿ, PUC ಕೂತಾನ್ರಿ ರಿಸಲ್ಟ್ ನೋಡ್ಬೇಕಾಗ್ಯದ, ಹೋಗ್ಯಾನ್ರಿ ಹೋಗ್ಲಿಕ್ಕೆ. ನಿಮಗೆಲ್ಲ ಮ್ಯಾನ್ ಟೆನ್ಷನ್ ಇರ್ತದೆ ಹೌದಿಲ್ಲ ನಿಮಗೆ. ಈಗಿನ ಕಾಲದ ಮೊಬೈಲ್ನಾಗ ಗೊತ್ತಾಗ್ಬಿಡ್ತಾವೆ. ಆಗಿನ ಕಾಲದ ಹೇಳ್ತಾರೆ ನೋಡ್ಲಿಕ್ಕೆ ಸ್ಕೂಲಿಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಅಲ್ಲಿ ರಿಸಲ್ಟ್ ಸಿಕ್ಕಿದ್ರು. ಅವ್ನು ಹೋದ, ದರಾಗಿರೋ ಫ್ರೆಂಡ್ಸ್ ಬಿಟ್ಟವರು, ಹೊಳ್ಳಿ ಬಂದ ಮನೆಗೆ. ಹೊಳ್ಳಿ ಬಂದು ಕೂಡಲೇ ನಾನು ಹೇಳ್ಬೇಕಿಲ್ಲ, ಇಲ್ಲ ಅಪ್ಪ ಅಲ್ಲಿ ಹೋಗಿದ್ದೆ, ದರಾಗಿ ಫ್ರೆಂಡ್ಸ್ ಸಿಕ್ಕರು, ಒಂದು ಚಾ ಕೊಡೋ ಮನ್ಕರು ಹೋಟೆಲಿಗೆ ಹೋದ್ವಿ. ಅಲ್ಲಿಂದ ಮುಂದೆ ಹೋದೆ. ಇವಾಗ ಅದು ಬೇಕಾಗಿರೋದಿಲ್ಲ, ಇವಾಗ ಬೇಕಾಗಿರ್ತದೆ, ಹೇಳ್ಬೇಕಾಗಿರ್ತದ. ಅಲ್ಲಿ ಹೋದೆ. ಅಲ್ಲಿ ಹೋಗಿ 3rd ಕ್ಲಾಸ್ ನೋಡಿದೆ, ನನ್ನ ಹೆಸರು ಇದ್ದಿದ್ದಿಲ್ಲ. 7th ಕ್ಲಾಸ್ ನೋಡಿದೆ, ಅಲ್ಲೂ ನನ್ನ ಹೆಸರು ಇದ್ದಿದ್ದಿಲ್ಲ. ಇವಾಗ ಹಡ್ಬೇಲ್ ಆಗಿಬಿಡ್ತಾಳೆ. ಮತ್ತೊಂದು ಫಸ್ಟ್ ನೋಡಿದೆ, ಅಲ್ಲೂ ಇಲ್ಲ ನನ್ನ ಹೆಸರು. ರ್ಯಾಂಕ್ ನೋಡಿದೆ, ಅಲ್ಲಿ ನನ್ನ ಹೆಸರು ಇತ್ತು. ಬದುಕಿನ ಹೊರದಾಗ ಅವ ಅದು ಹೇಳೋ ಸ್ಟೈಲ್ ಹೇಳ್ತಾನೆ ನಿಮಗೆ. ಅಲ್ಲಿ ಹೆಂಗೆ ಹೇಳ್ತಾರೆ ವಾಯುದೇವರು, ವಾಲ್ಮೀಕಿ ಹೇಳ್ತಾರ. ರಾಮ್ ಬಂದ್ರೆ, ಇದು ಹನುಮಂತರು ಬಂದ್ರೆ, ಅದೇ ಹನುಮಂತರ ಬುದ್ಧಿ ಚಾತುರ್ಯ. ಸೀತಾಂ ದೃಷ್ಟ ಅಲ್ಲಿಲ್ಲ, ದೃಷ್ಟ ಸೀತಾ. ಸೀತಾನ್ನ ಮುಂದೆ ನೋಡಿದ್ನೋ ಇಲ್ಲೋ ಪ್ರಶ್ನೆ ಬರ್ತದೆ. ಸೀತಾ ಮೊದಲು ಹಾಕಿಲ್ಲ ಅವರು. ದೃಷ್ಟ ಸೀತಾ ಮತ್ತೆ ದೃಷ್ಟ ಹಾಕ್ಬಿಟ್ಟು ನೋಡಿ ಯಾರು ನೋಡಿದ್ರು ಸೀತಾ ಗೊತ್ತಾದ ಯಾರು ವೈಶಿಷ್ಟ್ಯರು ಅದೇ ದೇವನ ಹೆಂಗೆ ಹೊಂತದ ಆರ್ಜಿ ಹತ್ತಾ ಇದ್ದಾರೆ. ಭಗವತ್ಪರತಕ್ಕಂಥ ಪರಮಾತ್ಮನ ಉತ್ತಮನೆಂದು ಯಾರು ಸ್ತೋತ್ರ ಮಾಡ್ತಾರ, ಆ ರೀತಿಯಾಗಿ ವಾಯುದೇವರಿಗೆ ಹೆಂಗೆ ಭಗವಂತ ಒಲ್ದ ಆ ರೀತಿ ಉಳಿತಕ್ಕಂಥ ಅಂತ ಹೇಳ್ಕೊತ ಹೋಗ್ತಾ ಇದ್ದಾರೆ. ಅಂತ ನಂತರ ಮುಂದುವರೆದು ದ್ವಂದ್ವ ಕರ್ಮ ಅರ್ಪಣೆ ಮಾಡ್ಕೊಂಡು ಹೇಳ ದಾಸರಾಯ ನಿಮಗೆ. ಪಾಪ ಕರ್ಮಗಳು ಶುಭ ಕರ್ಮಗಳಾಗುವವು. ಪರಮಾತ್ಮ ಇಚ್ಛಾ ಮಾಡಿದ್ರೆ ಬೇಕಾದಾಗ್ತದಲ್ಲ. ಅಹಲ್ಯಾನ್ ಮುಟ್ಟಿದ ಏನಾದಕ್ಕೆ ಸ್ತ್ರೀ ಆಗಿದ್ನು, ಕಲ್ಲು ಹೋಗಿ ಕಲ್ಲಾತಗೆ ಅವನ ಇಚ್ಛಾಕ್ಕೆ ಯಾವುದು ಮಹತ್ವ ತಗೊಂಡು ಬೇಕಾದ್ ಮಾಡೋದು. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ದಂಗೆ. ಅಥವಾ ಮೂಲ ಕಾರಣ ಪ್ರಕೃತಿ ಏನಪ್ಪ, ಮಹಾಲಕುಮಿ ಎಲ್ಲರೊಳಗಿದ್ದು ಲಕ್ಷ್ಮೀ ವೈಶಿಷ್ಟ್ಯದು. ಆಕಿ ಮೂಲ ಕಾರಣ ಪ್ರಕೃತಿ. ಈ ಪೃಥ್ವಿ ಹುಟ್ಲಿ ಮೂಲ ಕಾರಣಕ್ಕಿನ ಭಗವಂತ ಆ ಪ್ರಕೃತಿಯನ್ನು ಉಪಾದಾನ ಕಾರಣ ಮಾಡಿಕೊಂಡು ಈ ಸೃಷ್ಟಿ ಉತ್ ಮಾಡ್ತಾನೆ. ಸೃಷ್ಟಿ ತನ್ನಷ್ಟಕ್ಕೆ ತಾನಾಗಿದೆ ಮತ್ತೆ ತಿಳ್ಕೊಟ್ಟು ಹೇಳ್ತಾ ಇದ್ದಾರೆ. ಸುಲೀಲೆ ಕೈವತ್ತ ಭಗವಂತನ ಲೀಲಾ ಎಷ್ಟು ವಿಚಾರ ಮಾಡೋಣ ನೀವು ಅದನ್ನು. ಅಖಂಡ ಲೀಲಾ ಒಂದು. ಪುಣ್ಯ ಪಾಪಗಳ ಅರ್ಪಿಸಲು ಪತಿಗೆ. ಯಾರ ಪತಿ ಗೊತ್ತದ? ಲಕ್ಷ್ಮೀಪತಿಗೆ ಅಂತ ಅರ್ಥ. ಯಾರವ? ನಾರಾಯಣ. ಜನರು ಮಾಡ್ತಕ್ಕಂಥ ಏನೋ ಕಿಂಚಿತ್ ಪಾಪಗಳನ್ನು ಪುಣ್ಯಕರ್ಮಗಳನ್ನ ಎರಡೂ ಕೂಡ ದ್ವಂದ್ವ ಸಮರ್ಪಣೆ. ಪಾಪ ನಂದು ಅನ್ನೋ ಹಂಗಿಲ್ಲ. ಸ್ವಾಮಿ ಇದನ್ನು ನಿನ್ನ ಮಾಡಿಸಿದ್ದೆ, ಯಾಕಂದ್ರೆ ನನಗೇನು ಶಿಕ್ಷಾ ಕೊಡ್ಬೇಕಾಯ್ತು, ನನ್ನ ತಪ್ಪದ ಮಾಡಿಸ್ಬೋದು. ನೀವು ಅದನ್ನೂ ಅರ್ಪಣೆ ಮಾಡ್ತೀನಿ, ಇದನ್ನೂ ಅರ್ಪಣೆ ಮಾಡ್ತೀನಿ. ಅವಾಗ ಏನು ಮಾಡ್ತೀನಿ ದೇವರು? ಪಾಲ ನೋಡಿ ಉದಾಹರಣೆ ಎಷ್ಟು ಚಂದ ಕೊಡ್ತದೆ ದಾಸರ, ದೃಷ್ಟಾಂತ ಎಷ್ಟು ಚಂದ ಜಗನ್ನಾಥ ದಾಸರದು. ಪಾಲ ಕಡಲೋಳು. ಕಡಲು ಅಂದ್ರೇನು? ಸಮುದ್ರ. ಪಾಲ ಕಡಲು ಅಂದ್ರೆ ಹಾಲಿನ ಸಮುದ್ರ, ಕ್ಷೀರ ಸಮುದ್ರ. ಬಿದ್ದ ಜಲ ಅರ್ಥಾತ್ ಹಾಲಿನ ಸಮುದ್ರದ ಒಂದು ಹನಿ ನೀರು ಬಿತ್ತಪ್ಪ ಅದ್ರಾಗ ಎಲ್ಲ ನೀರು ಆಗಿಬಿಡ್ತಾನೆ. ಏನಾಗ್ತದು? ಹಾಲ ಆಗ್ತದೆ. ಅದು ಪಾಲ ಕಡಲೊಳು ಬಿದ್ದ ಜಲ ಕೀಲಾಲವೆನಿಪುದೆ. ಕೀಲಾಲ ಅಂದ್ರೆ ನೀರು. ಹಾಲಿನ ಸಮುದ್ರದಾಗ ಒಂದು ಹನಿ ನೀರು ಹಾಕಿದ್ರಿ, ಅದು ಆವಾಗಿಂದ ಇಡೀ ಸಮುದ್ರ ನೀರು ಆಗ್ತಾನೋ ಎನಿಪುದೆ ಇಲ್ಲ ಅಂತ. ಅದರಂತೆ ಜೀವಕೃತ ಕರ್ಮಾಳಿ, ಕರ್ಮಗಳ ಸಮೂಹ, ಆಳಿ ಸಮೂಹ ಶಬ್ದ ಅಂದರ್ಥ.
ತದ್ವತು ಅದರಂತೆ ನೀರಿನಂತೆ ಶುಭವು ಎನಿಪುದು ಎಲ್ಲ ಕಾಲದಲ್ಲಿ. ಪರಮಾತ್ಮ ಅರ್ಪಣೆ ಮಾಡಿಬಿಟ್ಟು ಎಲ್ಲ ಶುಭನ ಅಲ್ಲಿ. ಪಾಪ ಕರ್ಮನೂ ಅರ್ಪಣೆ ಮಾಡಿರಿ, ಪುಣ್ಯಕರು ಅರ್ಪಣೆ ಮಾಡಿರಿ. ಅವನ ಪರಮಾತ್ಮ ಅನುಗ್ರಹದಿಂದ ಕೈ ನೋಡಿದ ಸಾಕ್ರಿ ದೇವರು. ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ. ಇಡೀ ಮಧ್ಯಾಧ್ಯಾತ್ಮ ಹೇಳ್ತದೆ, ಸ್ವಾಮಿ ನೀವು ಉಣಿಸೋ ಯೋಗ್ಯತ ನಮಗಿಲ್ಪ ಮಹಾರಾಯ, ಎಲ್ಲ ಪದಾರ್ಥ ಇಟ್ಟಿವಿ, ಕೈ ಮುಗಿದು ನೀವು ನೋಡಿಬಿಟ್ರೆ ಸಾಕು. ಅವನ ದೃಷ್ಟಿ ಬಿದ್ದರೆ ಸಾಕತ್ತೆ. ಎಲ್ಲ ಹೊಲಸೆಲ್ಲ ಹೋಗ್ತಕ್ಕಂಥದ್ದು, ಪವಿತ್ರ ಅಂತಾಗ್ತಂಥದ್ದು, ಅವನ ಅನುಗ್ರಹ ಆಗ್ತಕ್ಕಂಥದ್ದು. ಅದಕ್ಕಂತ ಅಂತಾರೆ ಕರ್ಮ ಆಳಿ ತದ್ವತು ಅದರ ನೀರಿನಂತೆ ಶುಭವು ಎನಿಪುದು ಎಲ್ಲ ಕಾಲದಲ್ಲಿ. ಹಂಗೆ ನೀರು ಹೋಗಿ ಹಾಲಾತು. ಪಾಪ ಅಂದ್ರೆ ನೀರು ಅಂದ್ರೆ ಪಾಪದ ಕರ್ಮ, ಹಾಲು ಅಂದ್ರೆ ಪುಣ್ಯದ ಕರ್ಮ. ಪರಮಾತ್ಮ ಪುಣ್ಯದ ಕಡಲು, ಪುಣ್ಯ ಸಮುದ್ರ ಭಗವಂತ. ನಾವು ಕಿಂಚಿತ್ ಪಾಪ ಹೋದ್ರೆ ಅದು ನೀರಲ್ಲಿ ಸಾಧ್ಯದ. ಅದಕ್ಕೆ ದ್ವಂದ್ವ ಕರ್ಮ ಅರ್ಪಣೆ ಮಾಡಲಿಕ್ಕೆ ಕಲೀರಿ. ಎರಡೂ ಕರ್ಮಗಳ ಯಥಾ ಅಧರ ಪ್ರಾತರ್ಪ್ರತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತತಸ್ತು ತವ ಪೂಜನಂ ಪ್ರಾತಃ ಕಾಲಾಧಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ. ಯಾಕೆ ಮಾಡ್ತೀನಿ? ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ. ಹಂಗ ತವಾಜ್ಞೆಯ ಅದನ್ನ ಬಿಡೋ ಹಂಗಿಲ್ಲ, ನಾ ಮಾಡ್ತೀನಿಲ್ಲ, ನಿನ್ನ ಆಜ್ಞೆಯಿಂದ ಮಾಡ್ತೇನೆ ಸ್ವಾಮಿ ಅಂತಾರ. ಹೇಳೋ ಹೊತ್ತಿನಾಗ ಹಿಂದಕ್ಕೆಲ್ಲ ಇತ್ತು, ಏನು ಸಂಧ್ಯಾ ಮಾಡ್ರಿ, ಪೂಜಾ ಮಾಡಿ, ಏನೋ ಮಾಡ್ರಿ. ನಾ ಹೇಳೋದು ತಪ್ಪು ಒಪ್ಪು ನಿಮಗೆ ಗೊತ್ತಾಗೋದಿಲ್ಲ ಅಂತೂ ನಾವು ಅಂಕಿ ಸ್ಟೈಲ್ ಇಟ್ಕೊಂಡೇವೆ. ಮತ್ತು ಹಿಂದಿನ ಕಾಲಕ್ಕೆಲ್ಲ ಭಾರತೀಯರು ನಾವು ಕೆಪ್ಪಣಾಂತರ್ಗತ ಅಂತಿದ್ದು ಹೌದಿಲ್ಲ, ನಾವು ಸುಧಾರಿಸ್ಕೊಂಡೇವೆ. ನಾವು ಒಂಚೂರು ಹನುಮಂತರು ತೂತ್ರಲ್ಲ, ಯಾರಿಗೆ ಗೊತ್ತು, ಅಷ್ಟು ಪುಣ್ಯ ಇಲ್ಲ ನಮಗೆ. ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಭಾರತೀಯರು ಕೆಪ್ಪಣಾಂತರ್ಗತ, ವಿಷ್ಣು ಪ್ರೇರಣೆಯ ರಾಯರ ಮುಖಾಂತರ ಕಳಿಸ್ಬಿಡ್ದವನ ರಾಯರು ಆತ್ಮ ಇಲ್ಲ. ಮತ್ತೆ ಗಂಟ ಬಿದ್ದಿ ಬಾ ನಮ್ಮ ಸುದ್ದಿ ಮಾಡೋ ದೀನಂ ದೂನಂ ಅನಾಥಂ ಏನಮ ವಿದ್ಯುಜ್ಞಾಪನ ಕರ್ತೃಣಾಂ ಸರ್ವಜ್ಞ ಶಿರೋಮಣೀನಾಂ ಯಥೇಶ ಗುರುವಂತರ್ಯಾಮಿಣಾಂ ಸದಾ ಭಗವತ್ ಪರಾಣಾಂ ಭಗವತೋನ್ಯತ್ರ ಮನಸ್ಸಂಗರಹಿತಾನಾಂ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವ ಪ್ರೇರಕ ಸರ್ವ ನಿವರ್ತಕ. ಏನು ಮಾಡಿದ್ರು ಅಣ್ಣ ಇಂಥ ಮಹಾನುಭಾವರ ಅಲ್ಲಿ ಇವ್ರ ಮುಖಾಂತರ ಕಳಿಸಿದ ಹನುಮಂತರು ಇವತ್ತೈ ಕೂಡಿ ನಮಗೆ ನಮ್ಮ ಅನುಸಂಧಾನ ಇದು. ಅವಾಗ ರಾಯರು ಇದ್ದಿಲ್ಲ ಕಮಂತ್ರ ಹಾಕ್ಯಾರ ಅವರು. ಈಗ ರಾಯರು ಬಂದಾರಲ್ಲ ಹೆಂಗೆ ಹೋದ್ರೆ ನಮ್ಮ ಅತ್ಯಂತ ದಯಾಲು ಅಂತ ಹೇಳ್ಬಿಟ್ಟೇನು. ನಮ್ಮ ಕರ್ಮ ಸ್ವಾಮಿ ನಮ್ಗೆ ಗೊತ್ತಿಲ್ಲಪ್ಪ, ನಿಮ್ಮ ಮುಖಾಂತರ ಕಳಿಸ್ತೀವಿ, ಇರಲಿ ಪಾಪ ಮತ್ತೆ ಹೆಂಗಾರ ಮಾಡಿ ನಮ್ಮ ಹತ್ರ ಬಂದಿ ಬಾ. ಯಾರನ್ನು ಅಲ್ಲಿ ನಾಸ್ ನಿಂತು ಇಲ್ಲಿ ಎಲ್ಲ ರಾಯರು ತಿಳ್ಕೊಂಬಿಟ್ರಿ ಹಂಗೆ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೆಂಗೆ ಶಿವವು ಎನಿಪುದು ಎಲ್ಲ ಕಾಲದಲ್ಲಿ ಅಂತ ಅವನ ಮಹಿಮೆ ಹೇಳ್ಕೊತ ಹೋಗಿ ಅಂತರ್ದಾಸರ ಮುಂದುವರೆದು ಇದು ಸ್ಟೈಲಿನೊಳಗೆ ಹೇಳ್ತಕ್ಕಂಥ ಮಾತ್ಮತ್ತಂತಾರ. ದ್ವಂದ್ವ ಕರ್ಮ ಭಗವತ್ ಅರ್ಪಣೆ ಮಾಡುವುದರಿಂದ ಜ್ಞಾನಾನಂದ ಆಗಿರ್ತಕ್ಕಂಥ ಪರಮಾತ್ಮಗೆ ಯಾವ ಬಾಧಕವೂ ಇಲ್ಲ. ಪ್ರಶ್ನೆ ಮಂತಿಲ್ಲ, ಪ್ರಶ್ನೆ ಮಾಡ್ಕೋತಾರಲ್ಲಿ ಹರಿಕಥಾಮಸರ ಪ್ರಶ್ನೋತ್ತರವಾಗಿರುತ್ತೆ. ಕೆಲವು ಸಲ ತಿಳ್ಕೊಡ್ರಿ, ನೀವು ಹೇಳಿದ್ರಿ ಆಚಾರ ಎಲ್ಲ ಖರೆ ದ್ವಂದ್ವ ಹೊರಟು ಮಾಡಬೇಕು ಅಂತ ಹೇಳಿದ್ರಿ, ನೀವು ಒಪ್ಕೊಂಡು ಯಾರು ಮಾಡೋಣ ಅಂತ ಯಾರು ಪಡಂತಾರೆ. ಮತ್ತು ನಾವು ಮಾಡಿದ ಪಾಪಕ್ಕೆ ಅವಾಗೇನಾರ ಆಗಿದ್ರೆ ಯಾರಿಗೆ ದೇವರಿಗೆ ಪ್ರಶ್ನೆ ಹೋದ್ರೆ ಮತ್ತೆ ಅದು ನಾವು ಪಾಪಕರ ಅರ್ಪಣೆ ಮಾಡಿದ್ವಿ, ಮತ್ತು ಅವಾಗೇನಾರ ದುಃಖ ಆದರೆ ರುಚಿಕೊಳ್ರಿ ಅಂತಾರೆ ಅವರು ದಾಸ. ಅಲ್ಲಿ ನೋಡ್ರಿ, ಜ್ಞಾನ ಸುಖ ಬಲಪೂರ್ಣ. ಭಗವಂತ ಹೆಂಗಿದ್ದ ಆ ಪೂರ್ಣ ಶಬ್ದದಲ್ಲ ಎಲ್ಲ ಕಡೆ ಹೋಗ್ಬೇಕು. ಜ್ಞಾನ ಪೂರ್ಣ, ಸುಖ ಪೂರ್ಣ, ಬಲಪೂರ್ಣ. ಹಂಗೆ ಹರಿಕಥಾಮಸರ ಟೆಕ್ನಿಕ್ ಹೆಂಗದ ನೋಡಿ. ಹೊತ್ತಾತಿ ನಿಮಗೆ ಜ್ಞಾನ ಪೂರ್ಣ, ಸುಖ ಪೂರ್ಣ, ಬಲ ಒಂದೊಂದು ಪೂರ್ಣ ಅನ್ಬೋದು. ಪೂರ್ಣಮದ ಪೂರ್ಣ ಹೇಳ್ದಂಗೆ ವಿಷ್ಣು ಯಾರವ ವಿಷ್ಣುವಿಗೆ ಏನು ಮಾಡ್ಪವು? ಯಾವ ತ್ರಿಗುಣ ಕಾರ್ಯ ಸತ್ವ ರಜ ಮಾಡ್ತಕ್ಕಂಥ ಕಾರ್ಯ ಏನು ಭಗವಂತನ ಏನು ತಾಪತ್ರಯ ಅನ್ನೋದಿಲ್ಲ. ನಮ್ಮಂಗೆ ದೋಷ ಭಗವಂತ ದೋಷ ಅಲ್ಲ, ಭಗವಂತ ದೋಷಿ ಅಲ್ಲ, ದೋಷ ದೂರ ಭಗವಂತ. ಉದಾಹರಣೆ ಕೊಡ್ತಾರ, ಒಳ್ಳೆ ಉದಾಹರಣೆ ನೀವು ತಲೆ ಹಾಕ್ಬೇಕು ನೀವು ಅಂತ ಉದಾಹರಣೆ. ಕೃಷಾನುವಿನ ಕ್ರಿಮಿ ಕವಿದು ಭಕ್ಷಿಸು ಒಂಟೆ ಲೋಕದಳು. ಏನು ಹರಿಕಥಾಂಸಾರದ ವೈಶಿಷ್ಟ್ಯ ಅಂದ್ರೆ ನೋಡು ಓದಿ ಆನಂದ ಪಡ್ಬೇಕದನ್ನ. ಅಲ್ಲಿ ನೋಡ್ರಿ, ತ್ರಿಗುಣ ಕಾರ್ಯ ಕೃಷಾನು ಗೊತ್ತಾಗ್ತದೆ ನಿಮ್ಗೆ. ಅಗ್ನಿ ಕೆಂಡ ಕೃಷಾನು ಶಬ್ದಕ್ಕೆ ಅರ್ಥ. ಕ್ರಿಮಿ ಅಂದ್ರೆ ಹುಳ, ಗೆದ್ಲಿ ಹುಳ ಇಟ್ಕೊಂಡು ಮತ್ತೆ ನೋಡಿ ಬೆಂಕಿ ಮೇಲೆ ಹೋಗಿ ಬಹಳಷ್ಟು ಕ್ರಿಮಿ ಕೂತ್ಕೊಂಡ್ರೆ ಬೆಂಕಿ ಏನಾರ ಆಗ್ತದನ? ಯಾರಿಗೆ ಆಗ್ತದೆ? ಕ್ರಿಮಿಗೆ ಆಗ್ತದೆ ಹೊತ್ತಾಗಿ. ಹಂಗೆ ಭಗವಂತ ಬೆಂಕಿ ಇದ್ದಂಗೆ ಅಂತ ಅರ್ಥ. ಆ ಪಾಪ ಹೋದ್ರೆ ಏನಾಗ್ತದೆ ಸುಟ್ಬಿಡ್ತಾನೆ ದೇವರ ಅಂತಕ್ಕಂಥದ್ದು. ಎಷ್ಟು ಸಲ ದೇವರ ಸಿದ್ಧಾಂತ ನೋಡಿ, ಎಷ್ಟು ಮಧ್ವಾಚಾರ್ಯ ಸಿದ್ಧಾಂತ ಎಷ್ಟು ಚಂದದ. ನಾವು ಮಾಡ್ತಕ್ಕಂಥ ಕರ್ಮ ಅರ್ಪಣೆ ಹೊರಟ್ರೆ ಸ್ವಾಮಿ ಅಂತಾನೆ ಒಳ್ಳೆ ಚೇತನಪ್ಪ ಮಾಡ್ಯಾನ, ಅರ್ಪಣೆ ಮಾಡ್ಯಾನ ನನಗೆ ಅಷ್ಟು ಅಂತ ಕಾರಣ ಭಗವಂತ ನಮ್ಮ ಮೇಲೆ ತಿಳ್ಕೊಡ್ರಿ. ಏನೋ ತಪ್ಪು ಮಾಡಿರ್ತೀವಿ, ಕಾಯಂ ಶಿಕ್ಷೆ ಕೊಟ್ಬಿಟ್ರೆ ನಮಗೆ ಒಂದು ಸಣ್ಣ ಕೆಲಸ ಏನೋ ಅಂತ ಏನೋ ಯಾವುದೋ ಹುಡುಗಿ ಚಾಷ್ಟಿ ಮಾಡಿರ್ತಾನೆ ತಿಳ್ಕೊಡ್ರಿ. ನಾವು ದಾರಿ ಒಳಗೆ ಕೋರ್ಟ್ ಜಡ್ಜ ಅವ್ನು ಮಣ್ಣು ಕೊಟ್ಬಿಟ್ರೆ ಅವಂತ ತಪ್ಪ ಇದೆ ಮಾಡೋದು ಏನೋ ಅಂತಿರ್ತಾನ. ಆ ಬೈಕ್ ಹೋಗಿ ತಿಳ್ಕೊಂಡು ಕೆಲವು ಬೇಲ್ ಕೊಟ್ಬಿಡ್ತಾರೆ ಮತ್ತೆ ಅವಾಗ. ಹೌದಿಲ್ಲ? ಹಂಗಿದ್ದಂಗೆ ಅಂತಾರೆ ಮಾನು. ಕೃಷಾನುವಿನ ಕ್ರಿಮಿ ಕವಿದು ಬೆಂಕಿ ಮೇಲೆ ಅನೇಕ ಗೆದ್ಲಿ ಹುಳ ಕುತ್ಕೊಂಡ್ಬಿಟ್ರೆ ಬೆಂಕಿಗೆ ಏನಾರ ಪರಿಣಾಮ ಆಗ್ತೋ, ಕ್ರಿಮಿಗೆ ಆಗ್ತದೋ, ಸಾಯ್ತಾವ. ಹಂಗೆ ಭಗವಂತ ಹೆಂಗಿದ್ದಂಗೆ ನಮ್ಮ ಪಾಪ ಕ್ರಿಮಿ ಇದ್ದಂಗೆ ಒಟ್ಟು ಸುಟ್ಟು ಬಿಡ್ತದೆ. ಎಷ್ಟು ಚಂದ ಉದಾಹರಣೆ ಕೊಡ್ತಾ ನೋಡಿ. ಕೃಷಾನುವಿನ ಭಕ್ಷಿಪುದುಂಟೆ ಲೋಕದೋಳು ಹಿಂಗೇನು ಅದನ್ನ
ಅದರಂತೆ ಈ ನಳಿನ ಜಾಂಡವನು ಬ್ರಹ್ಮಾಂಡ ಒಳಗೆ ಬ್ರಹ್ಮ ಈಶಾನ ಮುಖ್ಯ. ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮದೇವರು. ಈಶಾನ ಅಂದ್ರೆ ರುದ್ರದೇವರು. ಮತ್ತು ಈಶಾನ ಮುಖ್ಯ. ಇಂಥ ಅನೇಕ ದೇವತೆಗಳು, ಸುರ ಅಸುರರು, ದೇವತೆಗಳು ದೈತ್ಯರು, ಕಾಲ ನಳನವೋಳ್, ಕಾಲ ನಳ ಅಗ್ನಿ, ಕಾಲಕೂಟದ ಅಗ್ನಿ ಅಂತೆ, ನುಂಗುವವ ಭಗವಂತ ಬೆಂಕಿನ ನುಂಗ್ತಕ್ಕಂಥ ಮಹಾನುಭಾವ. ಅಮಗೆ ಪಾಪಗಳ ಭಯವೇ ಭಗವಂತ ಬೇಕಾದ ನುಂಗ್ತಕ್ಕಂಥವ. ನೋಡಿರಿ ನೀವು ಕೃಷ್ಣಾವತಾರದಾಗ ದಶಮಸ್ಕಂದ ಭಾಗವತ ನೋಡುತ್ತೀರಿ ನೀವು. ಹೌದಾ? ಏನು ಕೃಷ್ಣ ಕೂತು ಆ ಕಾಳಿಂಗನ ಮರ್ದನ ಮಾಡಿ ಬಂದ, ಕಾಳಿಂಗನ ಸೊಕ್ಕ ಮುರಿದು ಬಂದ, ರಾತ್ರಿ ಕೂತ್ಕೊಂಡ, ಒಮ್ಮಿಂದೊಮ್ಮಿನ ಅಖಂಡ ಬೆಂಕಿ ಬರ್ಲಿಕ್ಕೆ 3 ಸುತ್ತಿಂದ ಎಲ್ಲ 4 ದಿಕ್ಕಿಂದ ಗೋಪಾಲಕರು, ಆಕಳ, ಹೊಯ್ಕೊಳ ಹಿಟ್ಬಿಟ್ರು ಒಂದ ಸವನ. ಕೃಷ್ಣ ಹೇಳಿದ, ಗಾಬರಿ ಆಗ್ಬಿಟ್ರು, ಒಳಬೇಡ್ರಿ, ಕಣ್ಣು ಮುಚ್ಚಿಬಿಡ್ರಿ ಅಂದವ. ಸ್ವಾಮಿ ಕಣ್ಣು ಮುಚ್ಚರು, ಮೊದಲೇ ಕೆಲಸ ಮಾಡ್ರಿ ನೀವು ಅಂದ. ಅಷ್ಟು ಕಣ್ಣು ಮುಚ್ಚು, ಇಡೀ ಬೆಂಕಿನ ನುಂಗಿಬಿಟ್ಟ ಭಗವಂತ ಆಗಿರ್ತಕ್ಕಂಥ. ಯಾಕೆ ಗೊತ್ತಾನು? ಸೂಕ್ತಿ ಹೇಳ್ತದೆ, ಅಗ್ನಿ ಹುಟ್ಟಿದ್ದವನ ಬಾಯಿಂದ ನನ್ನ ಮತ್ತು ಅಲ್ಲೇ ಹೋಗ್ಬೇಕು, ಸಿಲ್ಕೋ ಬೇರೆ ಮನೆ ಇಲ್ಲ, ಅದಕ್ಕೆ ತಿಳ್ಕೊಡ್ರಿ. ಇಷ್ಟು ಅರ್ಥವಾಗಿರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ. ತಾನು ನಳಿನ ಜಾಂಡವನು ಬ್ರಹ್ಮ ಈಶಾನ ಮುಖ್ಯ ಸುರಾಸುರ ಕಾಲನಳವೋನ್, ಜಗತ್ತನ್ನೇ ನುಂಗ್ತಕ್ಕಂಥ ಭಗವಂತ. ಒಂದು ಚಲೋ ಮುಂಡಿಗದ ಇದ್ರ ಮೇಲೆ ಕನಕದಾಸರದು, ಜಗವನುಂಗುವ ಪಕ್ಷಿ ಅಂತ ತಿಳ್ಕೊಂಡು ಹೇಳಿ ಇನ್ನೆಲ್ಲ ಹೇಳ್ಕೊತ ಹೋಗ್ಯಾರ. ಜಗತ್ತಿನ ತಕ್ಕಂಥ ಜಗತ್ ಪಕ್ಷಣ ಮಾಡಿಬಿಡ್ತಾನೆ ಭಗವಂತ ಆಗಿರ್ತಕ್ಕಂಥ ಪಳೆಯ ಕಾಲದಕ್ಕ. ನುಂಗುವಗೆ ಈ ಪಾಪಗಳ ಭಯವೇ, ಕಿಂಚಿತ್ ಪಾಪ ಭಯ ಇರ್ತಕ್ಕ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಗ್ನಿ ಪರಮಾತ್ಮ, ಒಳ ಪಾಪಕರ್ಮ ಇದ್ದಂಗೆ ಅಂತ ಅರ್ಥ. ಆ ರೀತಿ ಹೇಳ್ಕೊತ ಹೋಗಿ ಒಂದು ದಾಸರು ಅಂತಾರೆ ಬಂದು ನೋಡ್ರಿ, ಮೋದ ಪ್ರಮೋದ ನಾಮಕನು ಹೆಸರು ಇಟ್ಕೊಂಡಿರ್ತಾರೆ, ಮೋದ ಪ್ರಮೋದ ಅಂತ. ಆ ಮೋದ ಪ್ರಮೋದ ವೈಶಿಷ್ಟ್ಯ ಹೇಳ್ತಾರೆ ದಾಸರು. ಯಾಕೆ ಇಷ್ಟೊತ್ತನಕ ಹೇಳಿದ ನಾನು ಅವ್ನು ಪ್ರಾರ್ಥನಾ ಮಾಡ್ತೀನಿ ದಾಸರ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೋದ ಶಿರ ದಕ್ಷಿಣ ಪಕ್ಷ, ಪ್ರಮೋದ ಉತ್ತರ ಪಕ್ಷವೆಂದು ಋಗಾದಿ ಶ್ರುತಿಗಳು ಪೇಳುವವು ಯಾರಿಗೆ? ಆನಂದಮಯ ಹರಿಗೆ. ಪರಮಾತ್ಮ ಹೆಂಗಿದ? ಆನಂದಮಯ. ಮಯ ಶಬ್ದ ಅದು ಆನಂದ ಪೂರ್ಣ ಅಂತ ಅರ್ಥ. ಭಗವಂತ ಆನಂದಮಯ. ಹಿಂಗೆ ಯಾರು ಹೇಳ್ತಾರ? ಋಗಾದಿ ಶ್ರುತಿಗಳು ಹೇಳುವವು. ಶ್ರುತಿ ಅಂದರೆ ವೇದ, ಅನೇಕ ವೇದಗಳು. ಮೋದ ಸಂತೋಷ, ವೈಶಿಕ ಸುಖ, ವಿಶೇಷ ಪ್ರಮೋದ, ಪಾರತ್ರಿಕ ಸುಖಪ್ರದನಾದ ಕಾರಣದಿಂದ ಮೋದ ಪ್ರಮೋದನೆನಿಸುವನು. ಈ ಹೆಸರು ಯಾಕೆ ಬಂತು ದೇವರಿಗೆ? ಮೋದ ಪ್ರಮೋದ. ಮೋದ ಪ್ರಮೋದ ಅಂತ ಯಾರು ಹೊಗಳ್ತಾರ? ವೇದ ಹೊಗಳ್ತಾರ. ಯಾರನ್ನ? ಭಗವಂತನ. ವೇದದ ಕೆಲಸನ ಅಷ್ಟು. ವೇದಾನಾಂ ವೇದತ್ವಂ, ವೇದ ಭಗವಂತನ ಮೋದಯತಿ ತಿಳಿಸಿಕೊಡ್ತದೆ. ವೇದ ಆಗಿರ್ತಕ್ಕಂಥದ್ದು ವೇದಯತಿ ಅಂತ ಅದಕ್ಕಂತ ಇದ್ದಾರೆ. ಆನಂದಮಯ ಇರ್ತಕ್ಕಂಥ ಭಗವಂತ, ಸುಖಪೂರ್ಣ ಆಗಿರ್ತಕ್ಕಂಥವಾಗ ಮೋದ ಅಪ್ರಾಕೃತವಾಗಿರ್ತಕ್ಕಂಥ ನಿರ್ದೋಷವಾದ ಆನಂದ. ನಮ್ಮಂಥ ಆನಂದಲ್ಲ ಭಗವಂತ ಇರ್ತಕ್ಕಂಥದ್ದು. ಇದು ಶಿರ, ಅವನ ತಲಿಯದು. ಮೋದವೇ ಅವನ ತಲಿ ಆಗಿರ್ತಕ್ಕಂಥದ್ದು. ದಕ್ಷಿಣ ಪಕ್ಷ ಬಲಭಾಗ, ಪ್ರಮೋದ ಎಂತಕ್ಕಂಥ ಎಡಭಾಗ. ಉತ್ತರ ಪಕ್ಷ ಅದು ಪ್ರಮೋದ ಎರಡು ಕೋಣ, ಉತ್ತರ ಪಕ್ಷ ಬಲಪಕ್ಷ. ಹಿಂಗೆ ಋಗಾದಿ ಶ್ರುತಿಗಳು ಯಾರು ಮಾಡ್ತಾರೆ? ಹಿಂಗೆ ಋಗ್ವೇದಾದಿಗಳು ಹೇಳ್ತಾ ಇದ್ದಾರೆ. ಅನಿತುವು ಮೋದವೆಂಬತಕ್ಕಂಥದ್ದು ವೈಶಿಕ ಸುಖ, ವಿಷಯದಿಂದ ಉಂಟಾಗಿರ್ತಕ್ಕಂಥ ಆನಂದದ ವಿಶೇಷಗಳು. ಪ್ರಮೋದ ಪಾರತ್ರಿಕ ಸುಖ ಆಗಿರ್ತಕ್ಕಂಥ, ಶ್ವೇತದ್ವೀಪಾದಿ ಮುಕ್ತಿ ಅಂತಕ್ಕಂಥ ಅನುಭವಿಸ್ತಕ್ಕಂಥ ಸುಖ. ಈ ಪ್ರದ ಭಗವಂತ ಲೌಕಿಕಾಲನ್ನು ಕೊಡ್ತಾನ, ಮೋಕ್ಷವನ್ನು ಕೊಡ್ತಕ್ಕಂಥವ. ಇದನ್ನು ಕೊಡ್ತಕ್ಕಂಥ ಆದ್ದರಿಂದ ಪ್ರಮೋದ ಅಂತ ಹೆಸರು ನಮಗೆ, ಅಂತ ಕೊಡ್ತಕ್ಕಂಥವ. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿರ್ತಕ್ಕಂಥ ಮೋದ ಪ್ರಮೋದ ನೆನೆಸುವನು ಭಗವಂತ. ಎರಡು ಹೆಸರು, ಮೋದ ಪ್ರಮೋದ. ಒಂದೊಂದಕ್ಕೂ ಒಂದು ಹೆಸರು ಹೇಳ್ತಾ ಇದ್ದಾರೆ. ಪರಮಾತ್ಮ ಆನಂದಮಯ ಹೇಳ್ತಕ್ಕಂಥವ. ಅದಕ್ಕೆ ಯಾರು ಇಲ್ಲಿ ಕನೆಕ್ಷನ್ ತಗೋಬೇಕು ನೋಡ್ರಿ. ಹಿಂದೆ ಹೇಳ್ಯಾರ, ಯಾರು ದ್ವಂದ್ವ ಕರ್ಮ ಸಮರ್ಪಣೆ ಮಾಡ್ತಾರ, ಯಾರು ಇಷ್ಟೊತ್ತನಾಗ ಹೇಳ್ದೆ ಹಿಂಗಿರ್ತಾರ, ಅವ್ರಿಗೆ ಭಗವಂತ ಮೋಕ್ಷವನ್ನೇ ಕೊಡ್ತಾರೆ. ಮೋದ ಪ್ರಮೋದನೇ ಕೊಡ್ತಕ್ಕಂಥ ಅನ್ನ ಕೊಡ್ತಾ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಕೊನೆ ಪದ್ಯೊಳಗೆ ಇವತ್ತು ಹೇಳ್ತಕ್ಕಂಥ ಕೊನೆ ಪದ್ಯನ ಇದು. ಇಲ್ಲಿ ಅಂತ ದಾಸರಾಯರು ಎಂದಿಗಾದರೂ ವೃಷ್ಟಿಯಿಂದ ಇಲ್ಲಿ ಹೇಳ್ತಕ್ಕಂಥ ಮಾತಾಸರದು. ಸರ್ವದೋಷ ವಿವರ್ಜಿತ ಭಗವಂತ, ಸರ್ವೋತ್ತಮ. ಯಾವ ಫಲಗಳ ಲೇಪ ಅವು ಕರ್ಮಗಳ ಫೇಲ್ ಅವಾಗಿಲ್ಲ. ಆದರೆ ಫಲ ಜೀವನಿಗೆ ಸರ್ವಕರ್ಮ ಪ್ರೇರಕ ಭಗವಂತ ಆಗಿರ್ತಕ್ಕಂಥವ ಅನ್ನೋ ಒಂದೊಂದು ದೃಷ್ಟಾಂತ ಹೇಳ್ತಾ ಇದ್ದಾರೆ. ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆ ಒಳಗಿಪ್ಪ ಅಖಿಲ ಜಲದಿಂ ಸಿಂಧು ವೃದ್ಧಿ ಎನ್ನುವುದೇ ಬಾರದಿರೆ ಬರಿದಹುದೇ. ಒಳ್ಳೆಯ ಉದಾಹರಣೆ, ಸ್ವಂತ ಸಮುದ್ರ ಉದಾಹರಣೆ ಕೊಡ್ತಾ ಜಗನ್ನಾಥಾಸರು. ಕುಂದು ಕೊರತೆಗಳಿಲ್ಲದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ ಬಂದು ಮಾಡುವುದೇನು ಕರ್ಮ ಅಕರ್ಮ ಜನ್ಮ ಫಲ. ಭಗವಂತಗೆ
ಕರ್ಮ ಇರಲಿ, ಅಕರ್ಮ ಇರಲಿ, ವಿಕರ್ಮ ಇರಲಿ, ಸುಕರ್ಮ ಇರಲಿ, ಅದರಿಂದ ಏನು ಬಾಧೆ ಭಗವಂತಿಗಿಲ್ಲ. ಹೆಂಗಿಲ್ಲ ಉದಾಹರಣೆ ಕೊಡ್ತಾರೆ ನೋಡ್ರಿ. ನೋಡ್ರಿ, ಎಂದಿಗಾದರೂ ಜಗತ್ನ್ಯಾಗ ವೃಷ್ಟಿ ಅನ್ನೋ ಗೊತ್ತಾಗ್ತದೆ ನಿಮಗೆ? ಮಳೆ, ಅದು ವೃಷ್ಟಿ ಶಬ್ದ ಮಳೆ ಅಂತ ಅರ್ಥ. ಮಳೆಯಿಂದ ವಸುಂಧರೆ ಅಂದ್ರೆ ಭೂಮಿ, ಇಪ್ಪ ಅಖಿಲ ಜಲ ಸಮುದ್ರ ಅಂತ ಅರ್ಥ. ಸಿಂಧು ಅಂದ್ರೆ ಏನು? ಸಮುದ್ರ. ವೃದ್ಧಿಯನ್ನು ಅಯ್ಯುವುದಿದೆ. ಮಳೆ ಬರಲಿಲ್ಲ ಅಂದ್ರೆ ಸಮುದ್ರ ಒಣಗ್ತಾನ? ನದಿ ಒಣಗ್ತಾವ. ಮಳೆ ಬರಲಿಲ್ಲ ಅದು ಸಮುದ್ರ ಒಣಗುವುದಿಲ್ಲ. ಮಳೆ ಬಂತು ಹೆಚ್ಚು ನೀರು ಆಗುದಿಲ್ಲ ಅದಕ್ಕೆ. ಯಥಾಸ್ಥಿತಿ ಸಮುದ್ರ. ಹಂಗೆ ಭಗವಂತ ಸಮುದ್ರ ಇದ್ದಂಗೆ ಒಳ್ಳೆ ಉದಾಹರಣೆ ಅಲ್ಲೇ ಹೇಳ್ತಾ ಇದ್ದಾರೆ. ಬಾರದಿದೆ ಬರಿದಿಹುದೇ ಬರಲೇಗಾಗ ಸಾಧನ. ಅದರಂತೆ ಕುಂದು ಕೊರತೆಗಳಿಲ್ಲದಿಹ ಪರಮಾತ್ಮ ಕುಂದು ಕೊರತೆ. ನಾರಾಯಣಂ ಗುಣಶರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ವಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಒಂದು ಶ್ಲೋಕದಾಗ ಇಡೀ ಎಷ್ಟು ಆಸೆ ಹೇಳ್ತಾರ. ಕುಂದು ಕೊರತೆಗಳಿಲ್ಲದಿಹ ಪರಮಾತ್ಮ ಕೊರತೆ ಕೊಮ್ಮೆ ಬಿತ್ತು ಯಾರಿಗವ? ಮನುಷ್ಯರಿಗವ. ಬ್ರಹ್ಮದೇವರಿಗೆಲ್ಲ ಮತ್ತು ಕುಂದು ಕೊರತೆ ಅನ್ಕೊಂಡಾರವರು. ಸ್ವಾಮಿ ಅಂತಾರ, ನನಗೆ ಕೆಲವು ಸಲ ಅಜ್ಞಾನ ಬಂದು ಹೋಗ್ಯದ, ಕೆಲವು ಸಲ ಮರಳ ಬಂದು ಹೋಗ್ಯದ. ನನಗೆ ಮರಳಲ್ಲ ಮರು ಬಂದು ಹೋಗ್ಯದ. ಇಂಥ ಅಜ್ಞಾನ ನನಗೋದ. ಋಷಿಕೇಶ ಅಥವಾ ದಾಸೋಸ್ಮಿ ಕೇಳುವ ಅಂತ ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಕುಂದು ಕೊರತೆಗಳಿಲ್ಲ ಭಗವಂತಿಗೆ. ಅಂದ ಕುಂದಾತು ಯಾವ ಅವತಾರದ ನೋಡಿಲ್ಲ ಕುಂದು ಕೊರತೆ ಅವಾಗೇನ್ರ ಅವನು ಅವಿಲ್ಲ ಅಂತ ಹೇಳ್ತಾರೆ. ಸ್ವಾನಂದ, ಇದು ವೈಶಿಷ್ಟ್ಯ, ಬಹಳ ದೊಡ್ಡ ಶಬ್ದ. ಸ್ವಾನಂದ ಸಂಪೂರ್ಣ ಪರಮಾತ್ಮ ಯಾವ ತನ್ನಲ್ಲಿಯೇ ಆನ್ಪಡ್ತಕ್ಕಂಥವ, ಗುಣಗಳ ಕಣಿರ್ತಕ್ಕಂಥವ. ಆ ಸ್ವಭಾವಗೆ ಬಂದು ಮಾಡುವುದೇನು? ಕರ್ಮ ಅಕರ್ಮ ಜನ್ಮ ಫಲ. ಪರಮಾತ್ಮ ಕರ್ಮದ ಫಲ ಏನಾಗಲಿಕ್ಕೆ ಸಾಧ್ಯನ ಇಲ್ಲ. ಅವ ದೇವರಿಗೆ ಕರ್ಮದ ಫಲ ಬಾಧಿಸ್ತಾನ ನಮ್ಮಂಗೆ. ಅವ ಕೆಟ್ಟ ಕರ್ಮ ಮಾಡಿದ್ವಿ ಕೆಟ್ಟದ್ದಾಗ್ತದೆ, ಚಲೋ ಕರ್ಮ ಮಾಡಿದ್ವಿ ಚಲೋ ಆಗ್ತದೆ. ಅவைಯೋ ಭಗವಂತಿಲ್ಲ. ಯಾಕೆ? ಸಂಪೂರ್ಣ. ಅದು ಹೇಳ್ತಾರೆ, ನಿಜಪೂರ್ಣ ಸುಖಾಮಿತ ಗೋಧತನು ಪರಶಕ್ತಿ ಅನಂತ ಗುಣ ಪರಮಃ. ಪರಮಾತ್ಮ ಇಷ್ಟ. ಈ ದ್ವಾಯಸ್ತೋತ್ರ ಒಂದೊಂದು ಮಾತು ಕೂಡ ಬಹಳ ಅರ್ಥಪೂರ್ಣ ಆಗಿರ್ತಕ್ಕಂಥದ್ದು. ಕೇವಲ 12 ಅಧ್ಯಾಯ ಇದ್ರೂ ಕೂಡ ಸ್ವಲ್ಪ ಅದ. ಒಳ್ಳೆ ಚಲೋ ಹೊತ್ನಾಗ ಅನ್ನೋ ಕೆಟ್ಟರೆ 20 ಮಿನಿಟ್ ಮುಗಿಸುತ್ತೆ ದ್ವಾಯಸ್ತೋತ್ರ. ಅಷ್ಟು ಹೆಚ್ಚು ಇಲ್ಲ. ಅಷ್ಟು ಅರ್ಥ ಆಗಿರ್ತಕ್ಕಂಥ ಮಹಾನುಭಾವ ಅಂತ ಹೇಳ್ತಾ ಇದೆ. ಇಷ್ಟು ಹೇಳಿ ಇದು ಕೊಡಿ ಪದ್ಯ ಹೇಳ್ತಕ್ಕಂಥ ಆಗಿರುತ್ತೆ ಅಂತಾರ. ಇದು ಬಹಳ ಸಿದ್ಧಾಂತದ ಪ್ರಮೇಯ. ಕೇವಲ ನಾವು ಅರ್ಥ ಆಗೋದು ಕಷ್ಟ ಆಯಿತು ನೋಡ್ರಿ. ಅಲ್ಲಿ ಹೇಳ್ತಾ ಇದ್ದ ತಿಳಿತದ. ಇಲ್ಲಿ ನೇರವಾಗಿ ಜೀವೇಶ್ವರ ಭೇದವನ್ನೇ ಹೊಂಟ್ರೆ ಹೇಳ್ತಾರೆ ದಾಸ. ಪುನಃ ಪುನಃ ಅಂತ ಹಾಕ್ತಾರೆ. ಜೀವ ಬೇರೆ ಈಶ್ವರ ಬೇರೆ, ನಾನೇ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ದೇಹ ವೃಕ್ಷದೊಳು ಅರ್ಥ ಮಾಡಿಕೊಡ್ರಿ. 2 ಪಕ್ಷಿಗಳಿಹವು ಎಂದಿಗೂ ಬಿಡದೆ ಪರಮ ಸ್ನೇಹದಿಂದಲೇ ಕರ್ಮಜ ಫಲಗಳುಂಬ ಜೀವ ಖಗ. ಶ್ರೀಹರಿಯು ತಾ ಸಾರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹಕೀವ ವಿಶಿಷ್ಟ ಪಾಪ ಕ್ಲೇಶ ಎಲ್ಲರಿಗೆ. ಒಂದದು ದೇಹ ವೃಕ್ಷ. ನಮ್ಮ ದೇಹನ ಒಂದು ಗಿಡ. ಅರ್ಥಾತ್ ದೇಹ ಅಂದ್ರೇನು? ದೇಹ. ವೃಕ್ಷ ಅಂದ್ರೆ ಗಿಡ. ನಮ್ಮ ದೇಹ ಎದಕ್ಕೆ ಹೋಲ್ಸ್ಯಾರ? ಒಂದು ಗಿಡಕ್ಕೆ. ಗಿಡದಾಗ ಏನು ಕೂತಿರ್ತಾವು? ಹಂಗೆ 2 ಹಕ್ಕಿ ಕೂತಾವ ಈ ದೇಹದಾಗ. ಆ ಗಿಡದಾಗಲ್ಲ, ಈ ಗಿಡದಾಗ. ಒಂದು ಪರಮಾತ್ಮ, ಒಂದು ಜೀವಾತ್ಮ. ಅರ್ಥ ಆಗ್ತಿಲ್ಲ? ಒಳಗೆ ದೇವರು ಇದ್ದಾನ. ಎಲ್ಲಿದು? ಸ್ವರೂಪ ದೇಹದೊಳಗೆ. ನೋಡಿ, 4 ದೇಹ ಮತ್ತು ಭಾಳ ಭಾಳ ಹರಿಕತಾಂಬ ಭಾಳ ಕಷ್ಟ ಆಗ್ತದೆ ಕೆಲಸ. ಇಲ್ಲಿ ಅಷ್ಟೇ ದೇಹ ಅಂದ್ರಲ್ರಿ. ಹಂಗಾರೆ ಯಾವ ದೇಹರಿಪ್ಪ? ಈ ಲಿಂಗ ದೇಹೋ ಅನಿರುದ್ಧ ದೇಹೋ ಹೌದಾ? ಮತ್ತು ಸ್ವರೂಪ ದೇಹದಾಗ 2 ಹಕ್ಕಿ ಕೂತ್ಕೊಂಡಾವ. ಒಂದು ಜೀವಾತ್ಮ, ಒಂದು ಪರಮಾತ್ಮ. ಎಂದು ಬಿಟ್ಟು ಹೋಗೋದಿಲ್ಲ, ಅವಿನಾಶ ಇದ್ದಂಗೆ. ಜೀವನು ಕಾಯಂ, ಪರಮಾತ್ಮನು ಕಾಯಂ. ಪಕ್ಷಿಗಳಿವು ಎಂದೆಂದಿಗೂ ಬಿಡದೆ ಬಿಟ್ಟು ಒಂದಕ್ಕೊಂದು 2 ಗೆಳೆಯರಿದ್ದಂಗೆ ಇರ್ತಾವೆ ಹುಡ್ಕೊಳ್ಬಿಡ್ರಿ. ಹೆಂಗೆ? ಪರಮ ಸ್ನೇಹದಿಂದಲೇ. ಹೆಂಗೆ ಹೇಳ್ತಾರೆ ಹಂಗೆ. ಜೀವಾತ್ಮ ಪರಮಾತ್ಮ ಕೂಡೇ ಇದ್ದಾರೆ. ಯಾವಾಗಲೂ ಪರಮಾತ್ಮ ಜೀವಾತ್ಮ ಲಕ್ಷ್ಯ ಇಟ್ಟೇ ಇಟ್ಟಿರ್ತಾನೆ. ಹೌದಾ? ಅದು ಹೇಳ್ತಾ ಇದ್ದಾರೆ. ಕರ್ಮಜ ಫಲಗಳುಂಬ ಜೀವ ಖಗ. ಒಂದು ಹಕ್ಕಿ. ಖಗ ಅಂದ್ರೆ ಹಕ್ಕಿ. ಒಂದು ಹಕ್ಕಿ ಜೀವ ಕರ್ಮ ಉಣ್ತದೆ. ನಾವು ಮಾಡ್ತಾ ಕರ್ಮ ಅಷ್ಟು ಉಣ್ತೀವಿ ನಾವು. ಜೀವ ಪರಮ ಉಂಟಾನಿಂದ ಕರ್ಮ ಇಲ್ಲ ಅಂತ ಹೇಳ. ಶ್ರೀಹರಿಯು ತಾ ಸಾರಭೋಕ್ತನು. ಪರಮಾತ್ಮ ಕರ್ಮಗಳ ಲೇಪಿಲ್ಲ. ಅಲ್ಲಿ ಒಳಗೆ ಕೂತ್ಕೊಂಡಿರ್ತಾನು ಕೂಡ. ನಾವು ಅನೇಕ ಕೆಟ್ಟ ಕೆಲಸ ಮಾಡ್ತೀವಿ, ಚಲೋ ಕೆಲಸ ಮಾಡ್ತೀವಿ. ಈ ಕರ್ಮ ಫಲ ಒಳಗೆ ಹಕ್ಕಿದ್ರು ಕೂಡ ಆ ಹಕ್ಕಿ ಇಲ್ಲ, ಈ ಹಕ್ಕಿ ಅದ. ನಮ್ಗೆ ಅನುಭವ ತಿಳ್ಕೊಂಡೆ. ಹೌದಲ್ಲ? ಜೀವೇಶ್ವರ ಭೇದ ಹೇಳ್ದಂಗೆ ಆಗ್ತಿಲ್ಲ. ನೀವು ಎಲ್ಲರ ಹೋಗ್ರಿ, ನೀವು ಎಂಥ ಸಿದ್ಧಾಂತಕರು ಜೀವೇಶ್ವರ ಭೇದ ಇದ್ದದ್ದನ ಎಲ್ಲಿ ಫರಕ್ ಆಗೋದೇ ಇಲ್ಲ. ಜೀವ ಬೇರೆ, ಈಶ್ವರ ಬೇರೆ. ಒಂದು ಉದಾಹರಣೆ ಹಂಗೆ ಶಂಕರ ವಿಷಯ ಸುದ್ದಿ ಹೇಳ್ತೇನೆ ನಿಮಗೆ. ಹೆಂಗೆ ನೀವು ರಿಯಾಕ್ಟ್ ಮಾಡ್ತೋ ಗೊತ್ತಿಲ್ಲ. ಶಂಕರಾಚಾರ್ಯರು ಇಷ್ಟು ಸಣ್ಣದಿರುತ್ತೆ. ಏನು 4 ಕಾಮನಾಯ ಪೀಠ ಮಾಡಿದ್ರೇನು, ಎಷ್ಟು ಅಡ್ಡಾಡಿದ್ರು, ಭಾಳ ವಯಸ್ಸಿಲ್ಲ ಅವ್ರಿಗೆ. ಮತ್ತು
ನಾಲ್ಕು ಅಮ್ಮನಾಯ ಪೀಠ, ಒಂದು ಶೃಂಗೇರಿ ಒಳಗೆ ಅತ್ಲಾಗೊಂದು ಇತ್ಲಾಗೊಂದು ಅಖಂಡ ಎಲ್ಲ ಬೌದ್ಧರನ್ನು ಒದ್ದು ಓಡಿಸ್ಬಿಟ್ರಿ ಜಗತ್ ಬಿಟ್ಟವ್ರು. ವೇದವೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರು ಒಂದು ವರ್ಣ ಬೇಕಾದ ಮಾಡ್ತಾರೆ. ಸಾಯು ಕಾಲಕ್ಕೆ ಯಾವ್ರು ಕಾಲಟಿ ಅವ್ರು ಹುಟ್ಟಿದವರು, ಅವರು ಇತ್ತು ಮುದುಕಿನ್ನೂ ಇತ್ತು. ಆ ಮುದುಕಿ ನೆನೆಸ್ಕೊಂಡ್ಲ ಅವ್ರನ್ನ. ಪಾಪ ಶಂಕರಾಚಾರ್ಯಕ್ಕೆ ಸಾಯೋ ಕಾಲಕ್ಕೆ ಬಂತು, ಮಗ ನೆನಪಾಗ್ತದೆ. ಹೋಗಾಗ ಸನ್ಯಾಸಿ ಆಗಿರೋಲ್ಲ, ಮಗ ನೆನಪಾಗ್ತಿಲ್ಲ ಮತ್ತೆ ಆಗ್ತು ನೋಡ್ರಿ. ನೆನೆಸ್ಕೊಂಡು ಕೂಡಲೇ ಅಲ್ಲಿಂದ ನೆಟ್ಟಕ್ಕೆ ಬಂದ ಬಿಟ್ರು ಅವರು ವಾಯುವೇಗದಾಗ. ಅವ್ರಿಗೆ ಪರಕಾಯ ಪ್ರವೇಶ ಗೊತ್ತು, ವಿದ್ಯಾ ಗೊತ್ತಿದ್ದು ನಿಮ್ಗೆ ಗೊತ್ತದ. ಪರಕಾಯ ಪ್ರವೇಶ ಮತ್ತೊಬ್ಬರ ಜೀವನ ಹೋಗೋ ವಿದ್ಯಾ ಗೊತ್ತಿತ್ತು ಅವರಿಗೆ. ಅಕಸ್ಮಾತ್ ನಿಮಗೆ ಗೊತ್ತಿದ್ದು ನಾವು ಬೇಕಾದ ಮಾಡಿಬಿಟ್ಟಿದ್ವಿ ನಾವು. ಪರಕಾಯ ಪ್ರವೇಶ ವಿದ್ಯೆ ಅದು. ಪರಕಾರ ಪ್ರವೇಶ ಅಲ್ಲ, ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ ಬಂದ್ರಟ್ಟಿಗೆ ಯಾಕೆ ವಾವ ಅಂತ ಕೇರೋರು. ಅಲ್ಲೋ ನೀ ಏನು ಹೇಳಿದಿ ಸಿದ್ಧಾಂತ ಅಂತ ನಮಗೆ. ನೀನು ದೇವರು ಶೂನ್ಯ, ಗುಣನ ಇಲ್ಲ ನಮಗೆ, ನಿರ್ಗುಣ ಅದು, ಪೂಜವ ಹತ್ತವಲ್ದು, ಧ್ಯಾನಕ್ಕೆ ಹತ್ತವಲ್ದು ಒಂದಕ್ಕೆ. ಯಾರು ತಾಯಿ ಹಿಂಗಾರ ನೀ ಯಾರು ಹೇಳ್ಯಾರ ಅಂದ್ರೆ ಅವರು ಭಗವಂತ ಸಂಪೂರ್ಣ ಗುಣಪೂರ್ಣ. ನಾನು ಬೌದ್ಧ ನೋಡಿಸ್ಲಿಕ್ಕೆ ಅದನ್ನು ಹೇಳೀನಿ, ಇಷ್ಟ ಹೊರತಾಗಿ ನಿನಗೆ ಹಂಗೆ ಉಪವಾಸ ಮಾಡೋದು ಹೇಳ್ಬಿಟ್ಟು ನಾ ಶಂಕರ ಉಳಿದ ಮಾತು ಹೇಳಿಕತ್ತೀನಿ, ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀಹರಿ ಸಾರ ಹೋಗ್ತಾನೋ ಪರಮಾತ್ಮ, ಅವಾಗ ಕರ್ಮದ ಸ್ವಾಕ್ಷರಸ ಮಾತ್ರ ತಗೋತಾನೆ ಅವ. ದ್ರೋಹಿಸುವ ಕಲ್ಯಾದಿ ದೈತ್ಯ, ಯಾರು ದ್ರೋಹ ಮಾಡ್ತಾರ, ಭಗವಂತ ದ್ವೇಷ ಮಾಡ್ತಾರಲ್ಲ, ಸಮೂಹಕ್ಕೆ ಈವ ವಿಶಿಷ್ಟ ಪಾಪ ಕ್ಲೇಶ ಎಲ್ಲರಿಗೆ. ಕ್ಲೇಶ ದುಃಖ ಅಂತ ಅರ್ಥ. ಯಾರು ಭಗವದ್ ದ್ವೇಷ ಮಾಡ್ತಾರ, ಭಗವಂತನ ಭಕ್ತರು ದ್ವೇಷ ಮಾಡ್ತಾರ, ಅವ್ರಿಗೆ ಪಾಪವನ್ನು ಉಣಿಸ್ತಾನ, ಭಕ್ತರಿಗೆ ಸುಗುಣ ಕೊಡ್ತಕ್ಕಂಥವ. ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ವೈಶಿಷ್ಟ್ಯ ಭಗವಂತ ಎರಡು ಹಕ್ಕಿದ್ದಂಗೆ, ಒಂದು ಜೀವಾತ್ಮ, ಒಂದು ಪರಮಾತ್ಮ, ದೇಹ ವೃಕ್ಷೆ. ಹಂಗೆ ನಿಮಗೆ ಒಂದು 5 ಮಿನಿಟ್, ಇನ್ನೊಂದು 5 ಮಿನಿಟ್ ಟೈಮ್ ತೊಗೊಳ್ಳೆ ನಿಮ್ಮದು. ಒಂದು ಹೇಳೋಕಲ್ಲೇ ಹೇಳ್ಬಿಡ್ತೇನೆ. ಮತ್ತು ಬನ್ನಿ ಪುರಂದಾಸರು ಒಂದಾರು ಇರೋದು ಅದಕ್ಕಂತ ತಿಳ್ಕೊಂಡ್ರೆ, ಪುರಂದಾಸ ಮುಂದೆ ಈ ಬುಡುಬುಡಿಕೆ ಪದ ಬರ್ತಾರ. ಏನು ಬುಡುಗಿ ಪದ ಅದ ಇದನ್ನ ಹೇಳ್ತಾರೆ. ಇದ್ರ ಭಾಷಾಂತರ ಇದು ಈ ಹಿನ್ನೆಲೆ ಈಗ ಎಷ್ಟೊತ್ತಾಗ ಇದು ಶ್ರುತಿ ವಿನುತ ವೇದದ ಮಾತನ್ನ ಹೇಳ್ತಕ್ಕಂಥದ್ದು, ದೇವರು ಹೇಳ್ತಕ್ಕಂಥದ್ದು. ಆ ಮಾತು ಹೆಂಗದ ಅಂದ್ರೆ ವ್ಯಾಖ್ಯಾನಕಾರ ಹೇಳ್ಕೊಡ್ತಾರೆ ಆ ಮಾತನ್ನು ನಮಗೆ. ಅದು ವೈಶಿಷ್ಟ್ಯ ನೋಡ್ರಿ ಹೆಂಗದ ತಿಳ್ಕೊಡ್ರಿ. ಇದನ್ನು ಕೇಳೋ ಪ್ರಸಂಗ ಮತ್ತೊಮ್ಮೆ ಬರಂಗಲ್ಲ. ದ್ವಾ ಸುಪರ್ಣ, ದ್ವಾ ಅಂದರೆ ಎಷ್ಟು, ಸುಪರ್ಣ ಅಂದ್ರೆ ಹಕ್ಕಿ ಹೌದಿಲ್ಲ, ಮತ್ತೆ ಪರ್ಣ ಅಂದರೆ ಅಕ್ಕಿ. ದ್ವಾ ಸುಪರ್ಣ ಸಯುಜ ಕುಡೆ, ಸಖಾಯ ಗೆಳಂಗವ, ಸಮಾನಂ ಎಲ್ಲೆ ವೃಕ್ಷ ಪರಿಶಸ್ವ ಜಾತೆ. ಒಂದು ಗಿಡ 2 ಹಕ್ಕಿ ವೇದ ಮಾತ ಇದು ಗೊತ್ತಾವ. ತಯೋ ಅನ್ಯ, ಇನ್ನೊಂದು ಮಾತು ಹೇಳಿ ಇವಾಗ, ತಯೋ ಅನ್ಯ ಪಿಪ್ಪಲಂ ಸ್ವಾದ್ ಅತ್ತಿ. ಜೀವ ಅನ್ನೋ ಪಕ್ಷಿ ಕರ್ಮ ಉಣ್ತದ, ಉಂಡು ಬಡವಾಗ್ಯದ. ಅದು ಉಣ್ದೇ ಇದ್ದಕ್ಕಿ ಆರಾಮದ, ಬಷ್ಟ ಪುಷ್ಟದ. ಉಂಡಕ್ಕಿ ಸೊರಗ್ಯದ, ಉಣದಕ್ಕಿ ದೊಡ್ಡದಾಗ್ಯದ. ಉಂಡಕ್ಕಿ ಆದದು ಜೀವ, ಉಣದಕ್ಕಿ ಆದದು ಪರಮಾತ್ಮ. ಅದನ್ನು ಪುರಂದಾಸರಿ ಚಂದ ಹೇಳ್ತಾರಲ್ಲ ರೂಢಿಗೆ ಪದ್ದೊಳಗೆ, ಹಂಗೆ ನೋಡ್ರಿ. ಜಯವದೆ ಜಯವದೆ ಈ ಮನೆತನಕ್ಕೆ. ಕೇಳಿದ್ರಿ ಹಾಡಲ್ಲೇ ಎಲ್ಲ ಕ್ಯಾಸೆಟ್ನ ಕೇಳ್ತೀರಿ ನೀವು. ಬಿಡು 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 ಮನ ಸಂಶಯವ, ಶುಕನೆಂಬಕ್ಕಿ ಹೇಳ್ತದಪ್ಪ. ಶುಕಾಚಾರ್ಯ ಹೇಳಿ ಮಾತು ಅಂತ ಅರ್ಥ. ಖಗವೆಂಬೋ ಗಿಡ ಹುಟ್ಟೆ ತಣ್ಣ, ಹಣ್ಣುಗಳೆರಡು 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. 3 ಬುಡದ ಗಿಡ ಕೇಳಣ್ಣ. 3 ಬುಡ ಸಾತ್ವಿಕರು, ತಾಮಸರು, ರಾಜಸರು. ಅರ್ಥ ಮಾಡೋದು ಕಷ್ಟ ಇದೆಲ್ಲ. ಹಣ್ಣಿನ ಒಳಗೆ 4 ರಸವು, 5 ದೊಡ್ಡ ಹರೆ ಕಾಣಪ್ಪ ಪಂಚೇಂದ್ರಿಯ, 6 ಬಗೆಯ ರಸ ಕಾಮಕ್ರೋಧಾದಿಗಳು, 7 ಬಗೆಯ ತೊಗಲುಂಟು. ಅರ್ಥ ಮಾಡಿ ಏನು ಮಾಡ್ತಿರ್ತಾ ಇವಕ್ಕೆಲ್ಲ ಮುಂಡಿಗೆ ಅಂತ ಇದಕ್ಕೆ ಹೆಸರು ತಿಳ್ಕೊಡ್ರಿ. ಅದ ಸಣ್ಣ ಗರಿಗಳು 8 ಇವೆ, ಅಷ್ಟಮದ. ಅಕ್ಷವು ಇದಕ್ಕೆ 9 ಐತೆ, ಎಲೆಗಳು 10 5 ದಶೇಂದ್ರಿಯಗಳು. 1 ಹಕ್ಕಿ ಹಣ್ಣು ತಿಂತೈತೆ, ಯಾರು ಜೀವಾತ್ಮ. ಮತ್ತೊಂದು ಹಕ್ಕಿ ನೋಡ್ತದಪ್ಪ, ಅದು ಬರೀ ನೋಡು ದೇವ್ರ ನಮ್ಮ ಕರ್ಮ ನೋಡ್ಕೋತಿರ್ತಾನೆ ತಿಳ್ಕೊಡ್ರಿ ಮಗ. ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ಸರಿ ಹೋಯ್ದಕ್ಕಿ ಜೀವ, ಹೌದಾ. ತಿನ್ನದ ಹಕ್ಕಿ ಹೆಂಗದ, ಬಲಿತೈತಣ್ಣ, ಅಷ್ಟು ಪುಷ್ಟ ಆಗ್ಯದ ಪರಮಾತ್ಮ. ಸುಳ್ಳಲ್ಲ ನೀ ಕೇಳೋ ತಮ್ಮ, ಇದೆಲ್ಲಿದ ದ್ವಾ ಸುಪರ್ಣ ಶ್ರುತಿಯಲ್ಲೈತೋ ಅದನ್ನ ಹೇಳ್ದ ದಾಸರಾಯ. ದ್ವಾ ಸುಪರ್ಣ ಸಹಜ ಸುಖ ಅಂತಕ್ಕಂಥ ಬೇರೆ ಹೇಳ್ತಕ್ಕಂಥ. ಒಂದೇ ಕುಲದ ಹಕ್ಕಲಣ್ಣ, ಒಂದೇ ಕುಲವೆಂದು ತಿಳಿಯಬೇಡ. ಅದು ಇದು ಒಂದ ತಿಳ್ಕೊಳ್ಕೊಂಡು ಮತ್ತೆ ಜೀವಾತ್ಮ ಬೇರೆ ಪರೊಂದು ಬೇರೆ ಹೇಳ್ತಾ ಇದ್ದಾರೆ. ತಿಳಿದರೆ ನಿಮಗೆ ಕೇಡಾದೀತು. ಹೌದಾ, ಹಿಂಗೆ ತಿಳ್ಕೊಬೇಡ್ರಿ, ಒಂದನ್ನು ತಿಳ್ಕೊಬೇಡ್ರಿ. ಹಳೆ ವಸ್ತ್ರ ಬಿಸಾಡಣ್ಣ, ಈ ದೇಹದ ಹಳೆ ವಸ್ತ್ರ ಹೋಗ್ತದ, ಹೊಸ ವಸ್ತ್ರ ಮೇಲೆ ದೇವರು ಕೊಟ್ಟಾನು. ಹೊಸ ಮತ್ತು ದೇಹ ಬಂದ ಬರ್ತದೆ, ಹೌದಿಲ್ಲ. ಹಕ್ಕಿಯ ರಸ ಆಡಿದ ಮಾತು, ಉತ್ತಮ ಮಾರ್ಗ ಹಿಡಿಯೋ ತಮ್ಮ. ಯಾರಂತಾರ ಪುರಂದಾಸರು.
ಮಾರ್ಗವ ಕೆಟ್ಟು ಸುಲಿತಾರೆ ಗಿರಿದುರ್ಗಗಳು ಐದಾವಪ್ಪ, ಮಾರನೆಂಬ ಕಳ್ಳ ಇದ್ದಾನೆ ಸಮೀರನಾದರೆ ಹೊರಟು ಹೋಗ್ತಾನೆ ಅಂತ ತಿಳ್ಕೊಂಡು ಪುರಂದಾಸರು ಬಿಡುವಲ್ತಕ್ಕಂಥ ಒಂದು ಸಂಧಿ ಇಷ್ಟು ಹಾಕ್ತಕ್ಕಂಥ ಮಾತಾಡ್ತಾರೆ ನೋಡಿ. ಇಲ್ಲಿಗೆ ಇವತ್ತಿನ ಮುಗಿಸ್ತೇನೆ, ಯಥಾ ಪ್ರಣಾಳಿಕೆ ಈ ಸಂಧಿ ಮುಗಿಸ್ತೇನೆ. ಕೃಷ್ಣಾರ್ಪಣ ಮಸ್ತು. ಸರ್ವೇ